ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಆ ರೆಕಾರ್ಡಿಂಗ್ ಆಗ್ತಾ ಇದೆ. ತರಬೇತಿ ಅನ್ನೋದು ಒಂದು ನಿರಂತರವಾದಂತಹ ಪ್ರಕ್ರಿಯೆ. ತರಬೇತಿಗೆ ಇತಿ ಮಿತಿಗಳಿಲ್ಲ. ಅದರಲ್ಲೂ ಕೂಡ ಕಾಣದೇ ವಸ್ತುಗಳನ್ನ ಮಾರಾಟ ಮಾಡುವಂತ ನಾವು ಇಲ್ಲಿ ಪರಿಣಿತಿ, ಪ್ರಬುದ್ಧತೆ ಮತ್ತು ವಿಶೇಷತೆ ಈ ಮೂರನ್ನು ಕಂಡುಕೊಳ್ಬೇಕಾದ್ರೆ ವಿಭಿನ್ನ ಮತ್ತು ವಿಶೇಷ ರೀತಿಯ ಜನರನ್ನ, ಈ ವ್ಯವಸಾಯದಲ್ಲಿ ಉನ್ನತಿಯನ್ನು ಕಂಡಂತ ಜನರನ್ನ, ಅವರ ಮುಖಾಂತರ ಅವರ ಜ್ಞಾನ ಮತ್ತು ಅನುಭವವನ್ನ ಈ ವೇದಿಕೆಯ ಮುಖಾಂತರ ನಮ್ಮ ಪ್ರತಿನಿಧಿಗಳಿಗೆ ಹಾಗೂ ಮಾರ್ಕೆಟಿಂಗ್ನ ಎಲ್ಲ ಜನರಿಗೆ ನೀಡುವಂತಹ ಅತ್ಯಂತ ಪವಿತ್ರವಾದಂತಹ ಕಾರ್ಯ ಇವತ್ತು ನಡೀತಾ ಇದೆ. ಕೊರೋನಾಕ್ಕಿಂತ ಮೊದಲು ಪ್ರಾರಂಭವಾದಂತಹ ಈ ಪ್ರಕ್ರಿಯೆ ಇಂದಿಗೂ ಕೂಡ ನಡೀತಾ ಇದೆ. ಇದಕ್ಕೆಲ್ಲ ಸತೀಶ್ ಪ್ರಭು ಅವರ ಮಾರ್ಗದರ್ಶನ ಹಾಗೂ ಅವ್ರ ಜೊತೆ ಕೈ ಜೋಡಿಸ್ತಕ್ಕಂತಹ ಎಲ್ಲ ಮಾರ್ಕೆಟಿಂಗ್ ಅಂದ್ರೆ ಡೆವಲಪ್ಮೆಂಟ್ ಆಫೀಸರ್, ಏಜೆಂಟ್ಸ್, ಲಿಕಾ ಎಲ್ಲ ಸಹೋದರ ಸಹೋದರಿಯರನ್ನ ನಾನು ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ನನಗೆ ನೀಡಿದಂತಹ ಕಾಯಕ ಅತ್ಯಂತ ಪವಿತ್ರವಾದದ್ದು. ನನ್ನ ಆತ್ಮೀಯ ಮಿತ್ರರಾದಂತಹ ಶ್ರೀಯುತ ಶೇಖರ್ ಶೆಟ್ಟಿ ಅವರನ್ನ ಈ ವೇದಿಕೆಗೆ ಪರಿಚಯಿಸುವಂತಹ ಒಂದು ದೊಡ್ಡ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಶೇಖರ್ ಶೆಟ್ಟಿ ಅವರನ್ನ ನಾವು ನಮ್ಮ ಭಾಷೆಯಲ್ಲಿ ಭಾರತೀಯ ಜೀವವಿಮಾ ನಿಗಮದ ಶಿಖರ್ ಎಂದು ಕರೆಯುತ್ತೇವೆ. ಅಂದ್ರೆ LICಯ ಶಿಖರ್ ಅಂತ ಕರಿತೇವೆ. ಯಾಕಂದ್ರೆ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಅದೇ ರೀತಿ ಎಲ್ಲ ವಿಭಾಗಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರ ಎತ್ತಿದ ಕೈ. ಅವರು ಮೂಲತಃ ಉಡುಪಿ ಜಿಲ್ಲೆಯ ಕುಂದಾಪುರದವರು, ಅಮಾಸೆಬೈಲ್ ಊರು. ಅದಕ್ಕಾಗಿ ಅಮಾಸೆಬೈಲ್ ಶೇಖರ್ ಶೆಟ್ಟಿ ಎಂದು ಪ್ರಖ್ಯಾತಿಯನ್ನು ಪಡೆದಂತಹ ಶ್ರೀಯುತ ಅಮಾಸೆಬೈಲ್ರವರು ತಮ್ಮ ಕಾಲೇಜು ವಿದ್ಯಾಭ್ಯಾಸದ ನಂತರ ಉದರ ನಿಮಿತ್ತಂ ಭಟ್ಕಳನ ಹಂಚಿನ ಕಾರ್ಖಾನೆಯನ್ನು ಸೇರಿಕೊಳ್ಳುತ್ತಾರೆ. ಅಲ್ಲಿ ವೃತ್ತಿಯ ಜೊತೆ ಪ್ರವೃತ್ತಿಯನ್ನ ಜೊತೆಗೆ ಏಜೆನ್ಸಿಯನ್ನ ಆರಂಭ ಮಾಡಿ ಆವಾಗಲೇ ರಾಷ್ಟ್ರ ದಾಖಲೆಯನ್ನ ನಿರ್ಮಾಣ ಮಾಡ್ತಾರೆ. ಆ ರಾಷ್ಟ್ರ ದಾಖಲೆ ಯಾವುದೇನೆಂದ್ರೆ ಒಂದೇ ದಿನಕ್ಕೆ 100ಕ್ಕಿಂತ ಹೆಚ್ಚು ಪಾಲಿಸಿ ಮಾಡದಂತಹ ಈ ಭಾರತೀಯ ಜೀವವಿಮಾ ನಿಗಮದ ಮೊದಲ ಪ್ರತಿನಿಧಿಯಾಗಿ ಶ್ರೀಯುತ ಶೇಖರ್ ಶೆಟ್ಟಿ ಅವರನ್ನ ಆಗಿನ ಹಿರಿಯ ವಿಭಾಗಾಧಿಕಾರಿಗಳು ಅವರ ಮನೆ ತನಕ ಬಂದು ಅವರನ್ನ ಸತ್ಕಾರ ಮಾಡಿದಂತಹ ಒಂದು ಅದ್ಭುತವಾದಂತಹ ಸುದ್ದಿ ಇವತ್ತಿಗೂ ನನಗೆ ನೆನಪಿದೆ. ಆ ದೃಷ್ಟಿಯಿಂದ ಅವರು ಪ್ರತಿನಿಧಿತ್ವದಿಂದನೇ ಕೂಡ ಈ ಹೋರಾಟ, ಸಂಘರ್ಷ ಇವೆಲ್ಲ ಶಬ್ದಗಳನ್ನ ತಮ್ಮ ರಿಬ್ಸ್ ಅಲ್ಲಿ ಅಂದ್ರೆ ಪಕ್ಕಲಬೆಲೆಗೆ ಇಟ್ಕೊಂಡು ಹೃದಯದಲ್ಲಿ ಪ್ರೀತಿ ಪ್ರೇಮವನ್ನ ಧಾರಾಕಾರವಾಗಿ ತಮ್ಮ ಜೊತೆ ಇರುವಂತ ಎಲ್ಲರಿಗೂ ನೀಡುತ್ತಾ ಬಂದಿರತಕ್ಕಂತ ದೊಡ್ಡ ಮೇಧಾವಿ ಶಕ್ತಿ ಏನಾದ್ರೂ ಇದ್ರೆ ಅದು ಶೇಖರ್ ಶೆಟ್ಟಿ. ಅವರನ್ನ ನಾನು ಮೊದಲು ಕಂಡದ್ದೇ ನನ್ನ ಸಹೋದ್ಯೋಗಿಯಾಗಿ ಭಾರತೀಯ ಜೀವವಿಮಾ ನಿಗಮದ ಚಿಕ್ಕೋಡಿ ಶಾಖೆಯ ನಿಪ್ಪಾಣಿ ಸಂಪರ್ಕ ಶಾಖೆಯಲ್ಲಿ ಅವರು ಅಭಿವೃದ್ಧಿ ಅಧಿಕಾರಿ ಎಂದು 1992ರಲ್ಲಿ ನೇಮಕವಾದ ನಂತರ ಅವರ ಮತ್ತು ನನ್ನ ಈ ಅಭಿಮಾನ, ಪ್ರೀತಿ, ಸಾಂಗತ್ಯ ಮತ್ತು ಸಾಮೀಪ್ಯ ಎಲ್ಲವೂ ಕೂಡಿ ಬಂತು. ಆ ದೃಷ್ಟಿಯಿಂದ ನನಗಿಂತ ವಯಸ್ಸಿನಲ್ಲಿ ಒಂದು 5 ವರ್ಷ ದೊಡ್ಡವರಾದರೂ ಕೂಡ ಪ್ರತಿಯೊಂದು ದಿನ, ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ವಿಷಯವನ್ನ ನಾವು ಚರ್ಚಿಸಿ ಅದನ್ನ ಸಾಧ್ಯವಾದಷ್ಟು ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸಿದಂತ ಪರಿಸ್ಥಿತಿ ಇವತ್ತಿಗೂ ಇದೆ. ಭಾರತೀಯ ಜೀವವಿಮಾ ನಿಗಮದಲ್ಲಿ ಶೇಖರ್ ಶೆಟ್ಟಿ ಅವರಿಗೆ ಅವರು 92ರಿಂದ ಆರಂಭವಾದಂತಹ ಅವರ ಯಶೋಗಾಥೆ, ಅವರ ದಿನಂಪ್ರತಿ ಹೇಗೆ ಆರಂಭ ಆಗ್ತಂದ್ರೆ ಸುಮಾರು ಮುಂಜಾನೆ 4 ಗಂಟೆಗೆ ಆರಂಭ ಆಗ್ತದೆ. ರಾತ್ರಿ ಬೇಗ ಮಲಗ್ತಾರೆ, ಬೇಗ ಮಲಗು ಬೇಗ ಏಳು ಅನ್ನುವ ಭಾಷೆಯಂತೆ ಅವರು ಬೇಗ ಎದ್ದು ಅವರ ಪ್ರತಿನಿಧಿಗಳನ್ನ ಫೋನ್ ಮಾಡಿ ಎಬ್ಬಿಸುವ ಮೂಲಕ, ನೋಡಿ ಅವರು ಕಟ್ಟ ಕಡೆಯ ಭಾಗದಲ್ಲಿದ್ದಾರೆ. ಅಂದ್ರೆ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರದ, ನಾನು ಅದು ಬಾರ್ಡರ್ ಅಂತ ಹೇಳೋದಿಲ್ಲ, ಅದು ವೆಲ್ಕಮ್ ನೋಟ್ ಇದ್ದ ಹಾಗೆ ಅಲ್ಲಿದ್ದು ಮರಾಠಿಯಲ್ಲಿ ಮಾತನಾಡಿ, ಹಿಂದಿಯಲ್ಲಿ ಮಾತನಾಡಿ ಅವರಿಗೆ ಪ್ರೇರೇಪಕ ಶಕ್ತಿಯಾಗಿ, ಪ್ರೇರಣಾ ಶಕ್ತಿಯಾಗಿ ಅವರನ್ನ ಮುಂಜಾನೆ ಎದ್ದು 4 ಗಂಟೆಗೆ ಎಬ್ಬಿಸಿ ಅವರನ್ನ ತಯಾರು ಮಾಡಿ ಅವರಲ್ಲಿ ಆ ವಿಮೆಯ ಶಾಸ್ತ್ರವನ್ನ ಮತ್ತೊಮ್ಮೆ ಮಗದೊಮ್ಮೆ ಉಜಳನಿ ಮಾಡುವಂತ ಬಹಳ ಶ್ರೇಷ್ಠ ಶಕ್ತಿಯಾಗಿ ನಿರ್ಮಾಣ ಮಾಡಂತ
ಶೇಖರ್ ಶೆಟ್ಟಿ ಅವರ ಬಗ್ಗೆ ನನಗೆ ಇನ್ನೆರಡು ಶಬ್ದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರು ಸುಮಾರು 100ಕ್ಕೂ ಹೆಚ್ಚು ಪ್ರತಿನಿಧಿಗಳುಳ್ಳಂತಹ ಅವರ ಸಂಘಟನೆ. ಬಹುಭಾಷಾ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮರಾಠಿ ಮಾತಾಡ್ತಾರೆ. ಇವರು ಮೂಲ ಕನ್ನಡಿಗರು. ಇವರು ಬೆಳೆದದ್ದೆಲ್ಲ ಕೊಂಕಣಿ ಭಾಗದಲ್ಲಿ. ಆದರೆ ತಮ್ಮ ವ್ಯವಸಾಯಕ್ಕಾಗಿ, ತಮ್ಮ ವ್ಯವಸಾಯದ ಸಂಕಲನಕ್ಕಾಗಿ ಆರಿಸಿಕೊಂಡದ್ದು ಮರಾಠಿ ಭಾಷೆ. ಈ ಎಲ್ಲವನ್ನ ಕೂಡ ಮೇಳೈಸಿ ಅವರು ಆ ಶಾಸ್ತ್ರದಲ್ಲಿ, ಆ ವಿಚಾರದಲ್ಲಿ ಏನಾದ್ರಂದ್ರೆ ಈ ನಮ್ಮ ಭಾರತೀಯ ಜೀವಮಾನ ನಿಗಮದ ಆಲ್ ಇಂಡಿಯಾ ಫಿಗರ್ ಆದ್ರು. ಒಂದು ಕಾಲಕ್ಕೆ ಶೇಖರ್ ಶೆಟ್ಟಿ ಅವರು ಆಲ್ ಇಂಡಿಯಾ ನಂಬರ್ 1, 2, 3 ಇರ್ತಿದ್ರು. ನಿವೃತ್ತಿಯ ನಂತರ ಕೆಲವು ಕಾರಣಾಂತರಗಳಿಗಾಗಿ ಇವರು ಅವರೀಗ 2, 3ನೇ ಸ್ಥಾನದಲ್ಲಿದ್ದಾರೆ. ಎಲ್ಲದರಲ್ಲೂ ಎತ್ತಿದ ಕೈ. ಈಗ ಆನಂದಾನು ಕೂಡ ಅಂದ್ರೆ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದಾರೆ. ಅವ್ರ ಹತ್ರ ಪ್ರತಿ ತಿಂಗಳ ಮೀಟಿಂಗ್ ಮಾಡ್ತಾರೆ. ಅವರು ಪ್ರತಿದಿನ ಏಜೆಂಟ್ ಹತ್ರ ಮಾತಾಡ್ತಾರೆ. ಪ್ರತಿಯೊಂದು ಸಭೆಗಳಲ್ಲಿ ಕರೆದಾಗ ಹೋಗಿ ಮಾತನಾಡಿ ತನ್ನಲ್ಲಿರುವಂತಹ ಜ್ಞಾನ ಅನುಭವವನ್ನ ಬೇರೆಯವ್ರ ಜೊತೆ ಹಂಚಿಕೊಳ್ತಾರೆ. ಈ ಎಲ್ಲ ದೊಡ್ಡ ಕಾಯಕವನ್ನು ಮಾಡುವಂತಹ ದೊಡ್ಡ ಶಕ್ತಿ ಶೇಖರ್ ಶೆಟ್ಟಿ ಅವರು. ಇವತ್ತು ನಮ್ಮ ಭಾರತೀಯ ಜೀವಮಾನ ನಿಗಮದ ಶಿಖರ ಅಲ್ಲದೆ ಮತ್ತೇನು. ಅದಕ್ಕಾಗಿ ಅವರನ್ನ ನಾನು, ನಮ್ಮ ಮಿತ್ರರೆಲ್ಲ ಕೂಡ ಯಾವತ್ತೂ ಕೂಡ ಅವರನ್ನ ಶಿಖರ ಎಂದು ಕರೆಯುತ್ತೇವೆ. ಅವರ ಹೆಸರಿನಲ್ಲಿ ಶೇಖರ ಇದೆ. ಆ ಶೇಖರಕ್ಕೆ ಶಿಖರ ಕೂಡಿದೆ. ಇನ್ನು ಬರಲಿರುವ ಕೆಲವು ಅವಧಿಗಳಲ್ಲಿ ನೀವು ಅವರ ಬಾಯಿಯಿಂದ, ಅವರ ಜ್ಞಾನ ಅನುಭವದ ಸಲಾಕೆಯಿಂದ ಬರತಕ್ಕಂತ ಜ್ಞಾನೋಪಾಸನೆಯನ್ನು ನಾವೆಲ್ಲರೂ ಪಡೆಯೋಣ. ಅವರ ಮಾತುಗಳಿಗೆ ನಾವು ಕಿವಿಯಾಗೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡುತ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆನಂದ್. ಥ್ಯಾಂಕ್ ಯು ಸರ್. ಸೊ ವೆರಿ ಗುಡ್. ಸೊ ನಿಮ್ಮ ಜೊತೆ ಆವಾಗ್ಲಿಂದ ಇತ್ತು ಒಟ್ಟಿಗೆ, ಹಾಗಾಗಿ ಒಟ್ಟೊಟ್ಟಿಗೆ ಜಾಯ್ನ್ ಆಗಿ ಬಂದಿದ್ದೀರಿ. ಅಂದ್ರೆ ನೀವು ಊರ್ ಬದಿ ಅಮಾಸೆ ಇಲ್ಲ ನಿಮ್ದು. ನಮ್ದು ಅಂಪಾರ್ ಮಾರ್ರೆ ಎಲ್ಲೇ ಪಕ್ಕದಲ್ಲಿ ಇವತ್ತು ಗೊತ್ತಾದ್ದೆ. ಓ ಗುಡ್ ಗುಡ್ ಗುಡ್. ಸೊ ಹಂಗಂದ್ರೆ ಶೇಖರ್ ಶೆಟ್ಟಿ ನೀವು ಕುಂದಾಪುರದಿಂದ, ಅಮಾಸೆ ಬೈಲಿಂದ ಕುಂದಾಪುರದಿಂದ ಅಲ್ಲಿ ತನಕ ಅಲ್ಲಿಂದಲೇ ಶುರು ಮಾಡಿ. ಯಾಕೆ ನೀವು ಇನ್ಶೂರೆನ್ಸ್ ಇಂಡಸ್ಟ್ರಿ ಶುರು ಮಾಡಿದ್ದು? ಬೇರೆ ಇಂಡಸ್ಟ್ರಿ ಯಾಕೆ ಚೂಸ್ ಮಾಡಿಲ್ಲ? ಅಲ್ಲಿಂದ ಶುರು ಮಾಡಿ ನೋಡುವ. ಎಲ್ಲರಿಗೂ ನಮಸ್ಕಾರಗಳು. ಭಗವದ್ಗೀತೆಯ 9ನೇ ಅಧ್ಯಾಯ 22ನೇ ಶ್ಲೋಕ, ಅನನ್ಯಾಶ್ಚಿಂತಯಂತೋ ಮಾಂ ತೇ ಯೇ ಜನಾ ಪರ್ಯುಪಾಸತೆ ತೇಷಾ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಮ್ಯಂ. ಹಾಗಾಗಿ ನಮ್ಮ ಭಾರತೀಯ ಜೀವವಿಮಾ ನಿಗಮದ ಎಂಬ್ಲಮ್ನಲ್ಲಿ ಯೋಗಕ್ಷೇಮಂ ವಹಮ್ಯಂ ಅಂತ ಬಂತು. ಅದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ತನ್ಮಂಗಲಾನಿ ಭವಂತು. ಇದು ನಮ್ಮ ವಿಮಾ ಪ್ರತಿನಿಧಿಗಳಿಗೆ ಬೇಕಾಗುವಂತ ಒಂದು ಶ್ಲೋಕ. ಸರ್ವೇ ಜನ ಸುಖಿನೋ ಭವಂತು. ನಾನು ಏನು ಕಂಡುಕೊಂಡಿದ್ದೆ ಅಂತ ಕೇಳಿದ್ರೆ, ನಮ್ಮಲ್ಲಿರುವವರು, ನಮ್ಮ ಸಮಸ್ತ ಜನರು ಯಾವಾಗ ಸುಖಿಗಳಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೇಳಿದ್ರೆ, ನನಗೆ ಅನಿಸಿದ ಪ್ರಕಾರ ಯಾವಾಗ ನಮ್ಮ ವಿಮಾ ಪ್ರತಿನಿಧಿಗಳು ಮನೆಯಿಂದ ಹೊರಗಡೆ ಹೋಗಿ ಪ್ರತಿಯೊಂದು ಮನೆಗೆ ಹೋಗಿ ಎಲ್ಲಿ ವಿಮೆಗೆ ಅರ್ಹರಿದ್ದಾರೋ ಅವರಿಗೆಲ್ಲರಿಗೂ ವಿಮೆಯನ್ನು ಕೊಡುತ್ತಾರೋ, ಎಲ್ಲರಿಗೂ ಯಾವಾಗ ವಿಮೆ ಕೊಡ್ತಾರೋ ಆವಾಗ ಆ ಸಂಸಾರ ಸುಖಿಯಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಕುಟುಂಬಕ್ಕೆ ಭದ್ರತೆಯನ್ನು ನೀಡುವಂಥವರು ಏಕಮೇವ ವ್ಯಕ್ತಿ ಅಂತ ಹೇಳಿದ್ರೆ ವಿಮಾ ಪ್ರತಿನಿಧಿಗಳು. ನಾನು ವಿಮಾ ಪ್ರತಿನಿಧಿಯಾಗಿಯೇ ಬಂದಿದ್ದರಿಂದ ನಾನು ವಿಮಾ ಪ್ರತಿನಿಧಿಗಳನ್ನ ದೇವದೂತರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನನ್ನ ಪ್ರತಿನಿಧಿಗಳಿಗೂ ನಾನು ಇದನ್ನೇ ಹೇಳ್ತೇನೆ, ನೀವು ದೇವದೂತರಾಗಿ ಭಗವಂತನು ನಿಮಗೆ ಈ ಭೂಮಿಯ ಮೇಲೆ ಕಳಿಸಿದ್ದಾನೆ. ಯಾಕೆ ಕೇಳಿದರೆ, ನೀನು ಭೂಮಿಯಲ್ಲಿ ಹೋಗಿ ಅಲ್ಲಿರುವಂಥ ಜನರಿಗೆ ಭದ್ರತೆಯನ್ನು ನೀಡು. ಯಾವಾಗ ಕುಟುಂಬದ ಪ್ರಮುಖ ವ್ಯಕ್ತಿ
ಆಕಸ್ಮಿಕವಾಗಿ ತೀರ್ಕೊಳ್ತಾನೋ ಆ ಕುಟುಂಬಕ್ಕೆ ಭದ್ರತೆ ಬರಬೇಕಾದ್ರೆ, ಆ ಭದ್ರತೆಯನ್ನು ನೀಡಬೇಕಾದ್ರೆ ವಿಮಾ ಪ್ರತಿನಿಧಿಗಳಿಂದ ಮಾತ್ರ ಸಾಧ್ಯ ಇದೆ. ಇದು ನನ್ನ ನಂಬಿಕೆ. ಈಗ ಪ್ರಭುಗಳು ಒಂದು ನನಗೆ ಹೇಳಿದರು, ನೀವು ಅಮಾವಾಸ್ಯೆ ಬೈಲಿಂದ ಅಂದ್ರೆ ಹೆಚ್ಚಾಗಿ ಕರ್ನಾಟಕದ ಆ ಕಡೆ ತುದಿಯಿಂದ ಈ ಕಡೆ ತುದಿಗೆ ನಿಪ್ಪಾಣಿ ಯಾಕೆ ಬಂದಿರಿ, ಯಾಕೆ ಚೂಸ್ ಮಾಡ್ಕೊಂಡ್ರಿ ಅಂತ. ಈಗಾಗಲೇ ನನ್ನ ಮಿತ್ರ ಹೇಳಿದ ಹಾಗೆ ನಾನು ಭಟ್ಕಳ ತಾಲೂಕಿನ ಶಿರಾಲಿಯಲ್ಲಿ ಒಂದು ಟೈಲ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ವಿಮಾ ಪ್ರತಿನಿಧಿತ್ವವನ್ನು ತಗೊಂಡೆ. ಆವಾಗ ನನ್ನ ವಿಕಾಸಾಧಿಕಾರಿಯಾಗಿ GN ಮಡಿವಾಳ ಅಂತ ಇದ್ರು. ನನಗೇನೋ ಒಂದು ಪ್ರೇರೇಪಣೆ ಬಂತು, ನಾನು ಯಾಕೆ ವಿಮಾ ಕ್ಷೇತ್ರಕ್ಕೆ ಹೋಗಬಾರದು. ನಿಜವಾಗಿ ಹೇಳಬೇಕಾದ್ರೆ ಮಿತ್ರರೇ, ನಾನು ನನ್ನ BCom ಡಿಗ್ರಿಯನ್ನು ಮುಗಿಸುವ ತನಕ ಫೇಲ್ ಅಂತ ಎಂದೂ ಆಗಲಿಲ್ಲ. ಒಮ್ಮೆ ನಾನು BCom ಅನ್ನು ಮುಗಿಸಿ ನಾನು ವೃತ್ತಿ ಜೀವನವನ್ನು ಶುರು ಮಾಡಿದ ನಂತರ ಬೇಕಾದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾನು ಅಪಿಯರ್ ಆಗಿದ್ದೇನೆ, ಯಾವುದ್ರಲ್ಲೂ ನಾನು ಪಾಸ್ ಆಗಲಿಲ್ಲ. ಈ ಸಂದರ್ಭದಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗುವುದು ಹೇಗೆ ಸಾಧ್ಯ ಇದೆ? ಚಾಲೆಂಜಿಂಗ್. ನಾನು ಎಕ್ಸಾಮ್ ಪಾಸ್ ಆಗಬೇಕಲ್ಲ ಫಸ್ಟು. ಅದನ್ನು ಸಹ ನಾನು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಎಕ್ಸಾಮ್ ಅನ್ನು ಬರೆದು ವಿಕಾಸಾಧಿಕಾರಿಯಾಗಿ ನಿಪ್ಪಾಣಿಯನ್ನು ಯಾಕೆ ಚೂಸ್ ಮಾಡ್ಕೊಂಡ್ರಿ ಅಂತ ಕೇಳಿದ್ರೆ, ನನಗೆ ನಿಜವಾಗಿ ಪೋಸ್ಟಿಂಗ್ ಆಗಿದ್ದು ಹಿರೇಕೇರೂರು, ರಾಣೆಬೆನ್ನೂರು ಬ್ರಾಂಚ್ ಹಿರೇಕೇರೂರು. ಅಲ್ಲಿ ನನಗೆ ಅಷ್ಟು ಒಂದು ಸಮಂಜಸವಾಗಿ ಕಾಣಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಮಿತ್ರರೇ, ನಾನು ಈ ಕ್ಷೇತ್ರಕ್ಕೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಬಂದವ. ಸೀನಿಯರ್ ಡಿವಿಷನಲ್ ಮ್ಯಾನೇಜರ್ ಧಾರವಾಡ ಡಿವಿಷನ್ RM ಕಾಮತ್ತು ನನಗೆ ಹೇಳಿದ್ರು, ನನಗೆ ಸರ್ ಹಿರೇಕೇರೂರು ಬೇಡ, ನನಗೆ ಕಾರವಾರ ಕೊಡಿ. ಅವಾಗ ಅವರು ಒಂದು ಮಾತು ಹೇಳಿದ್ರು, ನೋಡು, ನಿನಗೆ ನೌಕರಿಯನ್ನು ಕೊಡಬೇಕು ಮತ್ತು ನೀನು ಕೇಳಿದಲ್ಲೆಲ್ಲ ಕೊಡ್ಲಿಕ್ಕೆ ಎಲ್ಲ ಆಗುದಿಲ್ಲ, ನೀನು ಹಿರೇಕೇರಿಗೂ ಹೋಗು ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ, ಸರ್, ನಾನು ಇಲ್ಲಿ ಸಾಧನೆ ಮಾಡ್ಲಿಕ್ಕೆ ಬಂದವ. ಒಬ್ಬ ಈಜುಗಾರನಿಗೆ ಸಾಧನೆ ಮಾಡಬೇಕಾದ್ರೆ ನೀರಿರ್ಬೇಕು, ನೀರಿದ್ದ ಜಾಗ ಇರ್ಬೇಕು. ಅದು ಇಲ್ಲದ ಜಾಗದಲ್ಲಿ ಹೋಗಿ ನೀನು ಸಾಧನೆ ಮಾಡು ಅಂತ ಹೇಳಿದ್ರೆ ಆಗುದಿಲ್ಲ. ಹಾಗಾಗಿ ನನಗೊಂದು ಸ್ವಲ್ಪ ಒಳ್ಳೆ ಜಾಗವನ್ನು ಕೊಟ್ಟರೆ ನಾನು ನಿಮ್ಮ ಸಾಧನೆ ಮಾಡಿ, ನೀವು ನನ್ನನ್ನ ಆರಿಸಿದ್ದಕ್ಕೆ ನಾನು ಅರ್ಹ ಅಂತ ಹೇಳೋದನ್ನು ನಿಮ್ಮ ತೋರಿಸಿಕೊಡ್ತೇನೆ ಅಂತ ಹೇಳಿದ ಮೇಲೆ ಅವರು ನನಗೆ ನಿಪ್ಪಾಣಿಗೆ ಪೋಸ್ಟಿಂಗ್ ಕೊಟ್ಟರು. ಅದು ನಾನು ಭಾಷೆ ಬರದಿದ್ದರೂ ನಿಪ್ಪಾಣಿಗೆ ಬಂದಿದ್ದೇನೆ. ಕಾರಣ, ನಾನು ಇಂಪಾಸಿಬಲ್ ಈಸ್ ನಥಿಂಗ್, ಇಂಪಾಸಿಬಲ್ ಅದರಲ್ಲೇ ಇದೆ, ಐ ಆಮ್ ಪಾಸಿಬಲ್. ಇಲ್ಲಿ ನಾನು ಅದನ್ನ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಈ ನಿಪ್ಪಾಣಿಗೆ ಬಂದಿದ್ದೇನೆ. ಅಂದ್ರೆ ಆವಾಗಲೇ ಜಾಯಿನ್ ಆದ ಕೂಡಲೇ ನೆಗೋಸಿಯೇಷನ್ ಬಂದು ಈಗಾಗಲೇ ನನ್ನ ಮಿತ್ರರಂತ ಆನಂದ್ ಅರವರೆ ಅವರು ಹೇಳಿದ ಹಾಗೆ, ಒಮ್ಮೆ ನಾನು ಜಾಯಿನ್ ಆದ ಮೇಲೆ, ವಿಮಾ ವೃತ್ತಿ ವಿಕಾಸಾಧಿಕಾರಿಯಾಗಿ ಜಾಯಿನ್ ಆದ ಮೇಲೆ ಹಿಂತಿರುಗಿದ ದಿನಗಳೇ ಇಲ್ಲ. ಇದು ಎಷ್ಟನೇ ಇಸ್ವಿ ಸರ್? ಇದು 1992 ಜನವರಿ. ಓಕೆ. ಸೊ 28 ವರ್ಷಗಳ ವಿಕಾಸಾಧಿಕಾರಿ, 7 ವರ್ಷ ಮೊದಲು ಪ್ರತಿನಿಧಿ, 28 ವಿಕಾಸಾಧಿಕಾರಿ, ಈಗ 7 ವರ್ಷ LIC ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇನ್ನು ಮುಂದೆ ಹೋಗ್ತಾ ಇದ್ದೇನೆ. 75 ವರ್ಷ ನನಗಾಗುವ ತನಕ, ಅಂದ್ರೆ ನನಗೀಗ ಇನ್ನೂ 9 ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಅಲ್ಲ, ಅಂದ್ರೆ ನೀವು ಹೇಳೋದು ಇದು ಇನ್ಶೂರೆನ್ಸ್ ಇಂಡಸ್ಟ್ರಿ ಮ್ಯಾರಥಾನ್ ರೇಸ್ ಅಂತ ಹೇಳ್ತೀರಿ. ಹೌದು. ಬೇರೆ ಓಟಕ್ಕೂ ಮ್ಯಾರಥಾನಿಗೂ ಏನು ವ್ಯತ್ಯಾಸ? ಅದು ಓಟದಲ್ಲಿರ್ಬೋದು ಅಥವಾ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿರ್ಬೋದು, ಅದನ್ನ ಹೇಗೆ ನೋಡ್ತೀರಿ ನೀವು? ಒಂದು ಸ್ವಲ್ಪ ಹೇಳ್ಬೋದಾ? ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಇಟ್ಸ್ ಎ ಬಿಗ್ ವಾಸ್ಟ್ ಸಬ್ಜೆಕ್ಟ್ ಅದು. ಕರೆಕ್ಟ್. ಹಾಗಾಗಿ ಅದು 100 ಮೀಟರ್ ಸ್ಪರ್ಧೆ, 100 ಮೀಟರ್ ಓಟ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ
1956ನೇ ಇಸ್ವಿಯಲ್ಲಿ 70 ವರ್ಷ ಈ ಸಂಸ್ಥೆಯನ್ನ ನಾವು ತಿಳಿದುಕೊಳ್ಬೇಕಾದ್ರೇನೆ ನಮಗೆ ಕೆಲವು ವರ್ಷಗಳೇ ಬೇಕಾಗ್ತದೆ. ಕರೆಕ್ಟ್ ಕರೆಕ್ಟ್. ಹಾಗಾಗಿ ಇಲ್ಲಿ 100 ಮೀಟರ್ ಓಟ ಮಾಡಿದವನಿಗೆ ಆರಂಭ ಶೂರ ಆಗ್ತಾನೆ ಬಿಟ್ರೆ ಅವ ಯಾವಾಗ ನಾವು ರಿಲೇ ರೇಸ್ ಇದೆಯಲ್ಲ, ರಿಲೇ ರೇಸು, ಕರೆಕ್ಟ್ ಕರೆಕ್ಟ್, 1000 ಮೀಟರ್ ರಿಲೇ ರೇಸು, ಅಲ್ಲಿ ಅದನ್ನ ಮಾಡಿದ್ರೆ ಮಾತ್ರ ಈ ಜೀವ ವಿಮಾ ನಿಗಮದಲ್ಲಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾಕೆ ಕೇಳಿದ್ರೆ ಜೀವ ವಿಮೆಯನ್ನ ತಿಳಿದುಕೊಳ್ಳಿಕ್ಕೆ ಇವತ್ತು ನಾಳೆ 42 ವರ್ಷ ನಾ ಈ ಕ್ಷೇತ್ರದಲ್ಲಿ ಇದ್ರೂ ನನಗೆ ಇನ್ನೂ ಅನಿಸ್ತಾ ಇದೆ ನಾನು ತಿಳ್ಕೊಳ್ಳೋದು ಬೇಕಾದಷ್ಟು ಇನ್ನೂ ಇದೆ ಅಂತ ಹೇಳಿ. ನಾನು ಸಹ ಈವಾಗ್ಲೂ ಸಹ ತಿಂಗಳಿಗೆ 2 ಟ್ರೈನಿಂಗ್ ಅನ್ನ ನಾನು ಅಟೆಂಡ್ ಆಗ್ತೇನೆ. ನೀವು ಹಾಗೆ ಟ್ರೈನಿಂಗ್ ಅಟೆಂಡ್ ಆಗ್ತಾ ಇದ್ದೇನೆ. ಇನ್ನೂ ಸಹ ನಾನು ಟ್ರೈನಿಂಗ್ ಅಟೆಂಡ್ ಆಗ್ತಾನೆ, ತಿಂಗಳಿಗೆ 2 ಟ್ರೈನಿಂಗು. ಅದು ಅಲ್ಲದೆ ನಿಮ್ಮಂತವರು ಈ ಅರೇಂಜ್ ಮಾಡುವಂತ ಟ್ರೈನಿಂಗ್ ನಲ್ಲಿಯೂ ಜಾಯಿನ್ ಆಗಿರ್ತೇನೆ. ಒಂದಾನು ವೇಳೆ ನನಗೆ ನಿಮ್ಮ ಟ್ರೈನಿಂಗಿನ ಈ ರವಿವಾರ 7ರಿಂದ 8ಕ್ಕೆ ಆಗದೆ ಇದ್ರು ಸಹ ನಾನು ಯೂಟ್ಯೂಬಿಗೆ ಹೋಗಿ ಅಲ್ಲಿಂದ ಮತ್ತೆ ಅದನ್ನ ಕೇಳ್ತೇನೆ. ಹಾಗಾಗಿ ಕಲಿಯುವುದು ಪ್ರತಿಯೊಬ್ಬ, ನಾನು ವಿಕಾಸಾಧಿಕಾರಿ ಅಥವಾ LIC ಅಸೋಸಿಯೇಟ್ ಆದ್ರೂ ಪ್ರತಿನಿಧಿಗಳಿಂದನೂ ಕಲಿಯುವಂತಹದ್ದು ಬೇಕಾದಷ್ಟು ಇಲ್ಲಿ ಇದೆ. ಹಾಗಾಗಿ ಇದು ಮ್ಯಾರಥಾನ್ ಬಿಟ್ರೆ 100 ಮೀಟರ್ನ ಓಟ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ಮ್ಯಾರಥಾನ್ ಅಲ್ಲಿಗೆ ಆಲ್ಮೋಸ್ಟ್ 42 ವರ್ಷ ಆಯ್ತು. ಇನ್ನು ಹೇಳ್ತಾ ಇದ್ದೀರಿ ಇನ್ನೂ 9 ವರ್ಷ ಮಾಡ್ಬೇಕು ಅಂತಿದ್ದೀರಿ. ದಟ್ ಇಸ್ ವಂಡರ್ಫುಲ್. ಆದ್ರೆ ಈಗ ಬರುವಂತ ಪ್ರತಿನಿಧಿಗಳಿರ್ಬೋದು ಅಥವಾ ಇನ್ನೊಂದು ಹೆಜ್ಜೆ ಮುಂದೆ ತಗೊಂಡು ಹೋಗ್ಬೇಕಾದ್ರೆ ಹೊಸ ಡೆವಲಪ್ಮೆಂಟ್ ಆಫೀಸರ್ ಆಗಿರ್ಬೋದು, ಅದು ಒಂದು ಟಿವಿಯಲ್ಲಿ ಆಡ್ ಬರ್ತಿತ್ತು, 30 ವರ್ಷದ ವೃದ್ಧನು 60 ವರ್ಷದ ಯುವಕನು ಅಂತ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ಕೆಲವು ವರ್ಷದ ಹಾಗೆ. ಈಗ ಹೊಸಬರೆಲ್ಲ ಬಂದ ಕೂಡಲೇ ದಣಿತಾ ಇದ್ದಾರೆ, ನೀವು ಮಾತ್ರ ಇನ್ನೂ ಹುರುಪಿನಲ್ಲಿ ಕೆಲಸ ಮಾಡ್ತಿದ್ದೀರಿ. ಸೊ ಅದು ಯಾಕೆ ಹೀಗೆ ವ್ಯತ್ಯಾಸ, ನೀವೇನಾದ್ರೂ ಗಮನಿಸಿದ್ದೀರಾ? ಇದಕ್ಕೆ ಕಾರಣ ನಮ್ಮ ಮೈಂಡ್ ಸೆಟ್. ಓಕೆ, ನಾನು ಈ ವೃತ್ತಿಗೆ ಬರಬೇಕಾದ್ರೆ ಇಲ್ಲಿ ಚಾಲೆಂಜಸ್ ಇದೆ, ಇದು ಕಲ್ಲು ಮುಳ್ಳಿನ ಹಾದಿ ಅಂತ ಗೊತ್ತಿದ್ದೇ ನಾನು ಇಲ್ಲಿ ಎಂಟ್ರಿ ಆದವ. ಓಕೆ, ಹಾಗಾಗಿ ನನಗೆ ಒಂದು ಶಬ್ದ ಮರಾಠಿ ಬರದೇ ಇದ್ದಲ್ಲಿಯೂ ಸಹ ಮರಾಠಿ ಏರಿಯಾದಲ್ಲೇ ಬಂದು ನಾನು ನಿಂತಿದ್ದೇನೆ. ಕಾರಣ ನಾನು ಮರಾಠಿಯನ್ನು ಕಲಿಯಬಲ್ಲೆ. ನಾನು ಮೊದಲನೇ ದಿವಸ ನಿಪ್ಪಾಣಿಗೆ ಬ್ಯಾಗ್ ಹಿಡ್ಕೊಂಡು ಬಂದು ಇಳಿದವಾಗ ಹೊರಗೆ ನೋಡ್ತಾನೆ ಎಲ್ಲ ಮರಾಠಿ ಬೋರ್ಡ್ಗಳೇ ಬಿಟ್ರೆ ಒಂದೇ ಒಂದು ಕನ್ನಡ ಶಬ್ದದ ಇಲ್ಲ ಅಲ್ಲಿ. ಅವಾಗ ನನಗನ್ಸ್ತು ನಾನು ತಪ್ಪಿ ಏನಾದ್ರೂ ಕೊಲ್ಲಾಪುರಕ್ಕೆ ಹೋದ್ನೋ ಹೇಗೆ ಅಂತ ಹಿಂದೆ ತಿರುಗಿ ನೋಡ್ತೇನೆ, ಬಸ್ ಸ್ಟ್ಯಾಂಡ್ ಮೇಲೆ ನಿಪ್ಪಾಣಿ ಅಂತ ಇದೆ. ಅಂದ್ರೆ ನಾನು ನಿಪ್ಪಾಣಿ ಬಂದಿದೆ ಅಂತ ಗೊತ್ತಾಯ್ತು. ಎಲ್ಲವೂ ವಿಭಿನ್ನ, ಊಟದ ಶೈಲಿಯೂ ವಿಭಿನ್ನ, ಭಾಷೆ ವಿಭಿನ್ನ, ಆದ್ರೂ ಸಹ ನನ್ನಲ್ಲಿ ನಾನು ಮಾಡುತ್ತೇನೆ ಅಂತ ಹೇಳುವಂತ ಒಂದು ಚಾಲೆಂಜಿಂಗ್ ನೇಚರ್, ನಾನು ಇಲ್ಲಿ ಸಾಧನೆ ಮಾಡ್ತೇನೆ ಅಂತ ಹೇಳಿ ನಾನು ಬಂದಿರೋದ್ರಿಂದ, ಯು ವಿಲ್ ನಾಟ್ ಬಿಲೀವ್, ಮೈ ವೇಟ್ ವಾಸ್ ರೆಡ್ಯೂಸ್ಡ್ ಬೈ 6 kg in 6. Okay, interesting. I accepted the profession. ಹಾಗಾಗಿ ಇವತ್ತು ಈ ವಿಮಾ ವೃತ್ತಿಗೆ ಬರುವವರಿಗೆ ಪ್ರತಿನಿಧಿ ಆಗಲಿ ಅಥವಾ ವಿಕಾಸಾಧಿಕಾರಿ ಆಗಲಿ ಯಾರಿಗೂ ಏನು ತೊಂದರೆ ಇಲ್ಲ. ಬಟ್ ನೀವು ಚಾಲೆಂಜ್ ಅನ್ನು ಸ್ವೀಕಾರ ಮಾಡಬೇಕು. ಇದರಲ್ಲಿ ಹೋರಾಟ, ತಾನು ಸಂಘರ್ಷವನ್ನು ಮಾಡಬೇಕು. ನಾವೆಲ್ಲ ಈ ಕ್ಷೇತ್ರದಲ್ಲಿ ಬಂದಾಗ, ನಾನಾಗಲಿ, ಆನಂದ್ ಅರವರವರೇ ಆಗಲಿ, ಇನ್ನು ಅದರಲ್ಲಿ ಈಗ ಶಿವಪಾಲ್ ನಾರಾಯಣ ಇದ್ದಾರೆ, ಬಾಪು ಗೌಡ್ರು ಎಲ್ಲರೂ ಇದ್ದಾರೆ ಇಲ್ಲಿ, ಅವರಲ್ಲಿ ನಾವೆಲ್ಲ ಜಾಯ್ನ್ ಆದವಾಗ ಈ ಮೊಬೈಲು ಇದು ಎಲ್ಲ ಏನು ಇಲ್ಲ. ಎಲ್ಲ ಲ್ಯಾಂಡ್ ಫೋನ್ ಸಿಗುವುದೇ ಕಡಿಮೆ. ಅಂತ ಸಂದರ್ಭಗಳಲ್ಲಿ ರಸ್ತೆಗಳು ಇಲ್ಲದೆ ಇರುವಲ್ಲಿ ನಡ್ಕೊಂಡು ಹೋಗಿ, 2 ವೀಲರ್ ಅಲ್ಲಿ ಹೋಗಿ ಏಜೆಂಟ್ಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡಿ ಅವರಿಗೆ ತರಬೇತಿಯನ್ನು ಕೊಟ್ಟು ನಾವು ತಯಾರು ಮಾಡ್ತೀವಿ. ಇವತ್ತು ಸಹ ಸಾಧ್ಯ ಇದೆ. ಇವತ್ತು ಸಹ ನನಗೆ ಆಸ್ ಎ LIC ಅಸೋಸಿಯೇಟ್ ಆದರೂ ಸಹ ನನಗೆ ವರ್ಷಕ್ಕೆ 4 ವಿಮಾ ಪ್ರತಿನಿಧಿಗಳನ್ನ ನೇಮಕ ಮಾಡಲೇಬೇಕು. ಅವರಿಂದ ತಂದ್ರೆ ಮಾತ್ರ ನನಗೆ ಮುಂದಿನ ವರ್ಷ ಕಂಟಿನ್ಯೂ ಆಗ್ಲಿಕ್ಕೆ ಅರ್ಹತೆ ಇರ್ತದೆ. ಹಾಗಾಗಿ ಮೇನ್ ಅಂದ್ರೆ ನಾನು ನನ್ನ ವೃತ್ತಿಯನ್ನ ಪ್ರೀತಿಸ್ತೇನೆ. ಐ ಲವ್ ಮೈ ಪ್ರೊಫೆಷನ್.
ನಿಜವಾಗಿ ಹೇಳಬೇಕಾದ್ರೆ ನನ್ನ ರಕ್ತದ ಪ್ರತಿಯೊಂದು ಕಣದಲ್ಲಿಯೂ ಸಹ LIC ಇದೆ. ಓಕೆ ನಾನು ಉಸಿರಾಡುವಂತ ಪ್ರತಿಯೊಂದು ಗಾಳಿಯಲ್ಲಿಯೂ ಸಹ LIC ಇದೆ. ಓಕೆ ನೀವು ಇವತ್ತು ನಾನು ಹೇಳ್ತೇನೆ, ನಮ್ಮ ಎಕ್ಸ್ SDM BP ರವಿ ಸರ್ ಅಂತ ಇದ್ರು. ಓಕೆ ಅವರಿಗೆ ನಾನು ಹೇಳ್ತಾ ಇದ್ದೆ ಯಾವಾಗಲೂ, ಸರ್ ನಮ್ದು ನಿಮ್ದು ಬ್ಲಡ್ ಗ್ರೂಪ್ ಅನ್ನ ನೋಡ್ಲಿಕ್ಕೆ ಹೋದ್ರೆ ಅದು LIC ಬ್ಲಡ್ ಗ್ರೂಪ್ ಬರ್ತದೆ ಅಂತ. ನಮ್ದು LIC ಬ್ಲಡ್ ಗ್ರೂಪ್, ನಮಗೆ ಬೇರೆ ಏನೂ ಗೊತ್ತಿಲ್ಲ. ಎಲ್ಲ ಏನಿದ್ರು ನಮ್ಮ ಸಂಸ್ಥೆ, ನಮಗೆ ಈ ಸಂಸ್ಥೆ ಇಲ್ಲಿವರೆಗೆ ತಂದು ನಿಲ್ಲಿಸಿದೆ. ಕರೆಕ್ಟ್. ಹಾಗಾಗಿ ಯಾವಾಗ ನೀವು ಇವತ್ತು ಸತೀಶ್ ಪ್ರಭು ಅವರು ಈ ಒಂದು ಪ್ರೋಗ್ರಾಮ್ ಅನ್ನ ಪ್ರತಿ ಸಂಡೇ ನಿರಂತರವಾಗಿ ಮಾಡ್ತೀರಿ, ಅದಕ್ಕೆ ಎಷ್ಟು ಶ್ರಮ ಪಡ್ತೀರಿ ಅಂತ ನನಗೂ ಗೊತ್ತಾಗ್ತದೆ. ಯಾಕೆ ಮಾಡ್ತೀರಿ? ಇದರಲ್ಲಿ ನಿಮಗೆ ಖುಷಿ ಕೊಡ್ತದೆ. ನಿಮಗೆ ತನ್ನಲ್ಲಿರುವುದನ್ನ ಮತ್ತು ಬೇರೆಯವರಲ್ಲಿ ಇರುವ ತಿಳುವಳಿಕೆಯನ್ನ ಬೇರೆಯವರಿಗೆ ಹಂಚುವುದರಲ್ಲಿ ನಿಮಗೆ ಸಂತೃಪ್ತಿ ಸಿಗ್ತದೆ. ಯಾವಾಗ ನಿಮಗೆ ಖುಷಿ ಕೊಡ್ತದೋ ಆ ಕೆಲಸ ಬರ್ಡನ್ ಅಂತ ಆಗುವುದಿಲ್ಲ. ಹಾಗಾಗಿ ಇವತ್ತು ವಿಮಾ ಪ್ರತಿನಿಧಿಗಳಿಗೂ ಸಹ ಹೇಳ್ತಾ ಇದ್ದೇನೆ, ಇನ್ನು ಮುಂದಿರುವ ದಿವಸಗಳು ಸಹ ಉಜ್ವಲವಾಗಿದೆ. 100ಕ್ಕೆ 100 ಬೇಕಾದ ನಾನು ಎಕ್ಸಾಂಪಲ್ ಅನ್ನ ಕೊಟ್ಟು ನಾನು ಹೇಳಬಲ್ಲೆ. ನಾನು 4 ವರ್ಷಗಳ ಹಿಂದೆ ಒಬ್ಬ ವಿಮಾ ಪ್ರತಿನಿಧಿಯನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದೆ. ಅವನಿಗೆ ಹೇಳಿದೆ, ನಾನು ಇಲ್ಲಿಯ ಟಾರ್ಗೆಟ್ ಅಂದ್ರೆ MDRT. MDRT ಮಾಡುವುದಾದ್ರೆ ಮಾತ್ರ ವಿಮಾ ಪ್ರತಿನಿಧಿತ್ವನ್ನ ತೆಗೆದುಕೊಳ್ಬೇಕು ಅಂತ. ಅವನು ನಿರಂತರವಾಗಿ 2023 MDRT, 24 MDRT, 25 ಅಲ್ಲೂ MDRT ಆಗಿದ್ದಾನೆ, 26 ಅಲ್ಲೂ MDRT ಆಗ್ತಾನೆ. ಸಾಧ್ಯ ಇದೆ, ಆದರೆ ಕ್ವಶನ್ ಮಾರ್ಕ್. ಅದಕ್ಕೆ ನಿಮ್ಮ ಮುಂದಿನ ಕ್ವಶನ್ಗಳಲ್ಲಿ ಉತ್ತರ ಹೇಳ್ತೇನೆ. ಅಂದ್ರೆ ಈಗ ನಿಮ್ಮ ಟೀಮ್ ಅಲ್ಲಿ ಐ ಥಿಂಕ್ ನಿಮ್ಮ ಟೀಮ್ ಅಲ್ಲಿ ಹೈಯೆಸ್ಟ್ ನಂಬರ್ ಆಫ್ MDRT ಕ್ವಾಲಿಫೈ ಆಗಿದ್ದು ಒಂದು ವರ್ಷ ಇತ್ತಲ್ಲ? ಹೌದೌದು. ಎಷ್ಟು ಜನ? 2023ರಲ್ಲಿ 10 MDRT ನಾನು 10 MDRT. ಇವತ್ತು ನನ್ನ ಯೂನಿಟ್ ನಲ್ಲಿ 17 ಜನ MDRT ಮಾಡಿದಂತ ವಿಮಾ ಪ್ರತಿನಿಧಿಗಳಿದ್ದಾರೆ. ಅಂದ್ರೆ MDRT ವಿಮಾ ಪ್ರತಿನಿಧಿ 12 ವರ್ಷ ನಿರಂತರ MDRT ಅವರು ಸಹ ಇದ್ದಾರೆ. 2023ರಲ್ಲಿ 10 MDRT, 2024ರಲ್ಲಿ 7 MDRT, 2025ರಲ್ಲಿ ನಿಮ್ಗೆ ಗೊತ್ತಿದೆ ಹೋದ ವರ್ಷ ಬಿಕಾಸ್ ಆಫ್ ಮೆನಿ ರೀಸನ್ಸ್ 3 MDRT ಮಾಡಿದ್ದೇವೆ. ಅದು ಅಲ್ಲದೆ ನನ್ನ ಯೂನಿಟ್ ನಲ್ಲಿ 47 ಜನ ಕ್ಲಬ್ ಮೆಂಬರ್ಸ್ ಇದ್ದಾರೆ. ಅದರಲ್ಲಿ 24 ಜನ ಚೇರ್ಮನ್ ಕ್ಲಬ್ ಮೆಂಬರ್ಸ್. ವಂಡರ್ಫುಲ್ ವಂಡರ್ಫುಲ್. ಅಂದ್ರೆ ಜನ ಹೇಳ್ತಾರೆ ಈಗ ಅವರೆಲ್ಲ ಕ್ಲಬ್ ಮೆಂಬರ್ಶಿಪ್ ಹಾಗೆಲ್ಲ ಅಚೀವ್ ಮಾಡಿದಾಗ ಅವರಿಗೆ ಹಿಡಿಯೋದು ಕಷ್ಟ ಅಂತ ಕೆಲವೊಬ್ಬರದ್ದು ಐಡಿಯಾ. ಅಂದ್ರೆ ಅವ್ರು ನಮಗಿಂತ ಜಾಸ್ತಿ ಬೆಳೆದು ಬಿಡ್ತಾರೆ, ಆವಾಗ ಅವ್ರನ್ನ ಟೀಮ್ ಅನ್ನು ಮೇಂಟೈನ್ ಮಾಡೋದು ಹೇಗೆ? ಅದೊಂದು ಪ್ರಶ್ನೆಗೆ. ಅದು ನಿಜವಾಗಿ ಹಾಗಾಗುವುದಿಲ್ಲ. ಇವತ್ತು ನೋಡಿ, ನಾನು ಅಪಾಯಿಂಟ್ಮೆಂಟ್ ಮಾಡಿದಂತ ಪ್ರತಿನಿಧಿಗಳಲ್ಲಿ CLIA ಸಹ ಇದ್ದಾರೆ. ಆದ್ರೂ ಸಹ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ. ನಾವು ನೋಡುವಂತ ದೃಷ್ಟಿಕೋನ, ನಿಜವಾಗಿ ನಾನು ನನ್ನ ಪ್ರತಿನಿಧಿಗಳನ್ನ ನನ್ನ ಮಕ್ಕಳಂತೆ ನಾನು ಟ್ರೀಟ್ ಮಾಡ್ತೇನೆ. ನನಗೆ 2 ಗಂಡು ಮಕ್ಕಳು, ರಕ್ತ ಹಚ್ಚಿಕೊಂಡು ಹುಟ್ಟಿದವರು 2. ಅಲ್ಲದೆ ಇವರು 100 ಜನ, ಅಂದ್ರೆ ಈಗ 95, 96 ಹೆಚ್ಚು ಕಡಿಮೆ ಆಗ್ತಾ ಇರೋದು. ಅವರೆಲ್ಲ ನನ್ನ ಮಕ್ಕಳಂತಾನೆ ನಾನು ನೋಡ್ತೇನೆ. ಅಲ್ಲ, ನೀವು 100 ಜನ ಮಕ್ಕಳು ಅಂತಂದ್ರೆ ಕೌರವ್ರ ನೆನಪಾಗ್ತದೆ ಮತ್ತೆ. ಹೌದು 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 ಹೌದು. ಯಾಕೆ ಕೇಳಿದ್ರೆ ನೋಡಿ, ನಾನು ಇವತ್ತು ನನ್ನ ಮಕ್ಕಳಿಬ್ಬರು ಉಡುಪಿಯಲ್ಲಿ ಮತ್ತು ಕುಂದಾಪುರದಲ್ಲಿದ್ದಾರೆ. ನಾನು ನಿಪ್ಪಾಣಿಯಲ್ಲಿ ಇರ್ತೇನೆ. ನಾನು ನಿಪ್ಪಾಣಿಯಲ್ಲಿ ಇರ್ಲಿಕ್ಕೆ ಖುಷಿ ಪಡ್ತೇನೆ. ನನ್ನ ಮಕ್ಕಳು ಹೇಳ್ತಾರೆ, ಪಪ್ಪ ನೀವು ಬಿಟ್ಟು ಬಂದ್ಬಿಡಿ ಅಲ್ಲಿಗೆ ಅಂತ ಹೇಳಿ. ಆದ್ರೆ ನನ್ನ ಅಲ್ಲಿರುವುದು 2 ಮಕ್ಕಳಾದ್ರೆ ಇಲ್ಲಿ 100 ಮಕ್ಕಳು ಇಲ್ಲಿದ್ದಾರಲ್ಲ, ಇವರೊತ್ತಿಗೆ ಒಂದು ಸಿಗುವಂತ ಖುಷಿ ಬೇರೆ ಕಡೆ ಸಿಗುವುದಿಲ್ಲ. ನಾ ಹೇಳಿದ್ನಲ್ಲ, 12 ಬಾರಿ MDRT ಆದಂತ ವಿಮಾ ಪ್ರತಿನಿಧಿ ನಮ್ಮ ಆನಂದ್ ಅರವರೆ ಅವರಿಗೆ ಅತ್ಯಂತ ಪರಿಚಿತರವರೇ. ನನ್ನ ಎಲ್ಲಾ ವಿಮಾ ಪ್ರತಿನಿಧಿಗಳು ಅರವರೆ ಅವರಿಗೆ ಪರಿಚಿತರೇ. 12 ಬಾರಿ MDRT ಆದ್ರೂ ಸಹ ನನ್ನ ಮನೆಗೆ ಬಂದಲ್ಲಿ ನನ್ನ ಕಾಲಿಗೆ ನಮಸ್ಕಾರ ಮಾಡಿಯೇ ಹೋಗ್ತಾನವ. ಅವರ ಮನೆಗೆ ಹೋದಲ್ಲಿ
ನಮ್ಮನ್ನ ನೋಡುವಂಥ ಒಂದು ರೀತಿ, ತಂದೆ ತಾಯಿ ತಂಗಿ ಮಕ್ಕಳು ನಮ್ಮನ್ನ ಇಷ್ಟು ಒಂದು ಖುಷಿಯಿಂದ ನೋಡ್ಕೋತಾರೆ, ನಾವು ಸಹ ಅವರಿಗೆ ಅದೇ ರೀತಿಯಲ್ಲಿ ಸ್ಪಂದಿಸ್ತೇವೆ. ಹಾಗಾಗಿ ಎರಡೂ ಕಡೆ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗ್ತದೆ. ಹಾಗಾಗಿ ನಾವು ನಮ್ಮ ಪ್ರತಿನಿಧಿಗಳನ್ನ ಪ್ರೀತಿಸಿದಲ್ಲಿ ಎಂದೂ ಅವರನ್ನು ಹಿಡಿಲಿಕ್ಕೆ ಕಷ್ಟ ಆಗುವುದಿಲ್ಲ. ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ಅವರಿಗೂ ಸಲ ಪ್ರಾಬ್ಲಮ್ಸ್ಗಳು ಇರ್ತವೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ಈ ಸಂಬಂಧಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ ಈಗ ರೀಸೆಂಟ್ಲಿ ನಿಮ್ಮ ಟೀಮಲ್ಲಿ ಯಾರಾದ್ರೂ ಯಂಗ್ಸ್ಟರ್ಸ್ ಒಂದು 30 ವರ್ಷದ ಕೆಳಗಿನವ್ರಿಗೆ ಯಾರಿಗಾರು ರಿಕ್ರೂಟ್ ಮಾಡಿದ್ದೀರಿ? ಹೌದೌದು, ಮಾಡಿದ್ದೇನೆ. ಯಾಕಂದ್ರೆ 25ರಿಂದ 30 ವರ್ಷದವ್ರು ಸಿಗುದಿಲ್ಲ, ಸಿಕ್ಕಿದ್ರು ಇನ್ಶೂರೆನ್ಸ್ ಮಾಡೋದಿಲ್ಲ, ಮಾಡಿದ್ರು ಜಾಸ್ತಿ ಮಾಡೋದಿಲ್ಲ, ಇದೆಲ್ಲ ಕಂಪ್ಲೇಂಟ್ಸ್ ಇದೆ ಮಾರ್ಕೆಟ್ ಅಲ್ಲಿ. ಅದಕ್ಕೆ ನಿಮ್ಮ ಉತ್ತರ ಏನು? ಕಾರಣ ಏನು ಅಂತ ಹೇಳಿದ್ರೆ, ಇವನ್ ಇನ್ಕ್ಲೂಡಿಂಗ್ ನಾನು ಸಹ, ನಮ್ದು ಏನಾಗ್ತದೆ ಅಂದ್ರೆ, ನಾವು ಪ್ರತಿನಿಧಿಗಳನ್ನ ರಿಕ್ರೂಟ್ಮೆಂಟ್ ಮಾಡ್ತೇವೆ, ಪಾಸ್ ಮಾಡಿಸ್ತೇವೆ, ಕೋಡ್ ನಂಬರ್ ಅಲಾಟ್ಮೆಂಟ್ ಮಾಡ್ತೇವೆ, ಮರುದಿವಸ ಹೇಳ್ತೇವೆ ನೀನ್ ಬಿಸಿನೆಸ್ ತಗೊಂಬ ಅಂತ. ಅದು 1990ನೇ ಇಸ್ವಿಯಲ್ಲಿ ಏನೋ ಒಂದ್ ಕಡೆ LIC ಪಾಲಿಸಿ ಕೊಡು ಅಂದ್ರೆ ನಮ್ಮ ಅಣ್ಣ ತಮ್ಮನೋ ಯಾರು ಒಂದು ಕೊಡ್ತಿದ್ರು. ಇವತ್ತು ನನ್ನ ಮಕ್ಕಳಿಗೆ ಸಹ ನಾನು ಪಾಲಿಸಿಯನ್ನು ಕೇಳಿದ್ರೆ, ಪಪ್ಪ ಯಾಕೆ ನಾನು ಅಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ನನ್ನ ಮಕ್ಕಳು ನನಗೆ ಕೇಳ್ತಾರೆ. ಹಾಗಾಗಿ ನಾವು ಪ್ರತಿನಿಧಿಗಳಿಗೆ ಸರಿಯಾಗಿ ಟ್ರೈನಿಂಗ್ ಕೊಡ್ಬೇಕು. ಫಸ್ಟ್ ನಾನೇನ್ ಹೇಳ್ತೇನೆ, ರಿಕ್ರೂಟ್ಮೆಂಟ್ ಆದ ಕೂಡಲೇ ಏಜೆಂಟಿನ ಮೊದಲನೆಯ ಕರ್ತವ್ಯ ಏನಂತ ಹೇಳೋದನ್ನ ಅವನಿಗೆ ತಿಳಿಸಿ ಹೇಳ್ಬೇಕು. ಅವರಿಗೆ ಪ್ರಾಸ್ಪೆಕ್ಟ್, ಅದು ನಿಮ್ಮ ಮುಂದಿನ ಕ್ವಶನ್ಗಳಲ್ಲೂ ಇರ್ಬೋದು, ಪ್ರಾಸ್ಪೆಕ್ಟಿಂಗ್ ರಿಜಿಸ್ಟರ್ ಮಾಡ್ಲಿಕ್ಕೆ ಮೊದಲು ಹೇಳಬೇಕು. ಪ್ರಾಸ್ಪೆಕ್ಟಿಂಗ್ ರಿಜಿಸ್ಟರ್ ನಾನು ಹೇಳ್ತೇನೆ, ವಿಮಾ ಪ್ರತಿನಿಧಿಗಳಿಗೆ ಭಗವದ್ಗೀತೆ ಇದ್ದ ಹಾಗೆ ಅದು. ಯಾವ ವಿಮಾ ಪ್ರತಿನಿಧಿ 1000ಕ್ಕಿಂತ ಜಾಸ್ತಿ ಹೆಸರಿರುವಂತ ಪ್ರಾಸ್ಪೆಕ್ಟಿಂಗ್ ರಿಜಿಸ್ಟರ್ ತಯಾರು ಮಾಡ್ತಾನೋ ಅವನು ತನ್ನ ವೃತ್ತಿ ಜೀವನದಲ್ಲಿ ಸಕ್ಸಸ್ ಆಗ್ತಾನೆ. ಮತ್ತೆ ಟ್ರೈನಿಂಗು ನೀವು ಹೇಳ್ತಾ ಇರ್ತೀರಿ, ಡಿಜಿಟಲ್ ಯುಗ ಇದು. ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಟ್ರೈನಿಂಗ್ ಕೊಡಬಹುದು. ಈಗ ನೀವು ನಮಗೆ ಟ್ರೈನಿಂಗ್, ಇದು ಒಂದು ರೀತಿಯ ಟ್ರೈನಿಂಗೇ ನೀವು ಕೊಡ್ತಾ ಇದ್ದೀರಿ ಅಲ್ವಾ, ಇದು ಟ್ರೈನಿಂಗೇ ಆಗ್ತದೆ. ಹಾಗಾಗಿ ಬರೇ ಪ್ಲಾನ್ ಬಗ್ಗೆ ಹೇಳಿದ್ರೆ ಆಗುದಿಲ್ಲ. 714 ಮಿನಿಮಮ್ ಏಜೆಂಟ್ ಎಂಟ್ರಿ, ಮ್ಯಾಕ್ಸಿಮಮ್ ಏಜೆಂಟ್ ಎಂಟ್ರಿ, ಮಿನಿಮಮ್ ಸಮ್ಮೇಶು, ಅದೆಲ್ಲ ಯಾರಿಗೂ ಬೇಡ. ಈಗ ಬೇಕಾಗಿರೋ ಜನರಿಗೆ ನಾವು ಕಾನ್ಸೆಪ್ಟ್ ಸೆಲ್ಲಿಂಗ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಅದರ ಬಗ್ಗೆ ನೀವು ಸರಿಯಾಗಿ ಅವರಿಗೆ ತಿಳಿಸಿ ಹೇಳಿದ್ರೆ, ಅಂದ್ರೆ ಮೊದಲು ಹ್ಯಾಂಡ್ ಹೋಲ್ಡಿಂಗ್ ಅಂತ ನಾವು ಮಾಡ್ತಿದ್ವಿ, ಇವಾಗಲೂ ನಾವು ಮಾಡಬೇಕಾಗ್ತದೆ, ಆಗುದಿಲ್ಲ ಅಂತಿಲ್ಲ, ಪೂರ್ತಿ ಹ್ಯಾಂಡ್ ಹೋಲ್ಡಿಂಗ್ ಆಗುದಿಲ್ಲ. ವಿ ಹ್ಯಾವ್ ಟು ಟೀಚ್ ಅವರ್ ಏಜೆಂಟ್ ಹೌ ಟು ಕ್ಯಾಚ್ ದ ಫಿಶ್, ನಾಟ್ ಕ್ಯಾಚ್ ದ ಫಿಶ್ ಫಾರ್ ದ ಏಜೆಂಟ್ಸ್. ಒಮ್ಮೆ ನೀವು ಅವರಿಗೆ ಕಲಿಸಿದ್ರಲ್ಲ, ಒಮ್ಮೆ ಅವರಿಗೆ ದೊಡ್ಡ ಚೆಕ್ 25ರಿಂದ 30,000 40,000 ಬಂತು, ನಂತರ ಅವ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಮಾಡ್ತೇನೆ. ನಾವು ಹೋಗ್ಬೇಕಾಗ್ತದೆ ಅವರಿಗೆ, ದೊಡ್ಡ ದೊಡ್ಡ ಪಾಲಿಸಿ ಇದ್ದಾವಾಗ್ಲೂ ಹೋಗ್ಬೇಕಾಗ್ತದೆ. ನೀವು ಮುಂದಿನ ಕ್ವಶನ್ ನನಗೆ ಕೇಳಬಹುದು, ನೀವು ಇವತ್ತು ಸಹ ಹೋಗ್ತೀರಾ ಅಂತ. ಎಸ್, ಅವಶ್ಯಕತೆ ಬಿದ್ದಲ್ಲಿ ಇವತ್ತು ಸಹ ನಾವು ಹೋಗ್ತೇನೆ. ಸೊ ಈಗಿನ ಇದರಲ್ಲಿ ಈಗ ನೀವು ಹೇಳಿದ್ರಿ ಪ್ರಾಸ್ಪೆಕ್ಟಿಂಗ್ ಅಂದ್ರೆ ಜನ ಪ್ರಾಸ್ಪೆಕ್ಟಿಂಗ್ ಮಾಡ್ಲಿಕ್ಕೆ ತಯಾರಿಲ್ಲ ಅಲ್ಲ. ಈಗ ನೀವು ಹೇಳಿದ್ರಿ 1000 ಜನಕ್ಕೆ ನೀವು ಪ್ರಾಸ್ಪೆಕ್ಟಿಂಗ್ ಮಾಡಿ ರಿಜಿಸ್ಟ್ರಿ ಮಾಡ್ಬೇಕು ಅಂತ. ಹೌದು, ರಿಜಿಸ್ಟರ್ ಬೇಕು. ಸೊ 1,000 ಎಷ್ಟೋ ಜನ ಹೇಳ್ತಾರೆ ನನಗೆ ಇಲ್ಲಿ ಪರಿಚಯನೇ ಇಲ್ಲ. ಆವಾಗ ಪ್ರಾಸ್ಪೆಕ್ಟಿಂಗ್ ಅನ್ನು ಹೇಗೆ ಮಾಡುವುದು, ಅದ್ರ ಬಗ್ಗೆ ಏನಾದ್ರು ಒಂದು ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಪ್ರಾಸ್ಪೆಕ್ಟಿಂಗ್ ಇಸ್ ಎ ಬಿಗ್ ಸಬ್ಜೆಕ್ಟ್. ಅದು ನಾನು ಒಂದು ದಿವಸ ನಿಮಗೆ 1 ಗಂಟೆ ಅಲ್ಲ 3 ತಾಸದಲ್ಲಿ ನಾನು ಬೇಕಾದ್ರೂ ಟ್ರೈನಿಂಗ್ ಕೊಡ್ತೇನೆ. ಪ್ರಾಸ್ಪೆಕ್ಟಿಂಗ್ ಅಂತ ಹೇಳಿದ್ರೆ ಫಸ್ಟ್ ನೀವು ತಗೊಳ್ಳಿ, ನಮ್ಮ ಮನೆ, ನನ್ನ ತಂದೆ, ತನ್ನ ಚಿಕ್ಕಪ್ಪ, ಅವರ ಮಕ್ಕಳು, ಅದು ಹೇಳ್ತಿಲ್ಲ, ನಮ್ಮ ಫ್ಯಾಮಿಲಿ ಅಂಡ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ನನ್ನ ಬ್ರದರ್ಸ್ ಮಿಸಸ್ಸು, ಅವರ ಫ್ಯಾಮಿಲಿ, ಬ್ರದರ್ಸ್ ಮಕ್ಕಳು, ಅವರಿಗೆ ಮದುವೆ ಆದಿದ್ರೆ ಅವರ ಫ್ಯಾಮಿಲಿ. ಅದೇ ರೀತಿಯಲ್ಲಿ ಇದು ಮುಂದುವರಿತಾ ಹೋಗ್ತದೆ, ದೊಡ್ಡ ಲಿಸ್ಟ್ ಆಗಿ ಹೋಗ್ತದೆ.
ಅದ್ ಕೇಳ್ತಾ ಇಲ್ಲ. ಓನ್ ಫ್ಯಾಮಿಲಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಸ್ಕೂಲ್ ಫ್ರೆಂಡ್ಸ್. ಹಾ ಹಾ ನಾನು ಒಂದು ಗ್ರಾಜ್ಯುಯೇಟ್ ಆಗೋ ತನಕ ಎಷ್ಟು ಜನರು ನನಗೆ ಫ್ರೆಂಡ್ಸ್ ಆಗಿರ್ಬೋದು. ನಾವು ಅದನ್ನೆಲ್ಲ ಖಾಲಿ ಇದ್ದಾವಾಗ ಮೆಮೊರೈಸ್ ಮಾಡ್ಕೊಂತ ಹೋಗ್ಬೇಕಾಗ್ತದೆ. ಹಾ ನಾನು ಒಂದು ಮದುವೆಗೆ ಹೋಗ್ತೇನೆ. ಮದುವೆಗೆ ಹೋಗ್ಬೇಕಾದ್ರೆ ನಾನು ಹೇಳ್ತೇನೆ, ಒಂದು ಕಿಸೆಯಲ್ಲಿ ಒಂದು ಸಣ್ಣ ಚೀಟಿ, ಒಂದು ಪೆನ್ನನ್ನು ಇಟ್ಕೊಂಡು ಹೋಗಿ, ಹಾ ಅಲ್ಲಿ ಯಾರ್ಯಾರು ಸಾಧಾರಣ ನಿನಗೆ ಭೇಟಿ ಆಗ್ತಾರೆ ಅವರ ಹೆಸರನ್ನ, ಒಂದು ಮದುವೆಗೆ ಹೋಗಿ ಬಂದ್ರೆ ಅಥವಾ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದ್ರೆ 10 ಹೆಸರನ್ನು ತರಬೇಕು. ಹಾ 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 ಬಂದ ತಕ್ಷಣ ಆ ರಿಜಿಸ್ಟ್ರಿಗೆ ಎಂಟ್ರಿ ಮಾಡಬೇಕು. ನೇಬರ್ಸ್ ಇರ್ತಾರೆ, ಅವರೊಟ್ಟಿಗೆ ಒಳ್ಳೆ ಸಂಬಂಧವನ್ನು ಇಟ್ಕೊಳ್ಬೇಕು. ಅಲ್ಲಿ ನಮ್ಗೆ ಸಿಗ್ತದೆ, ಸರ್ ಇವತ್ತಿನ ದಿವಸಗಳಲ್ಲಿ ನಿಮ್ಮ ಕೈಯಲ್ಲೇ ಪ್ರಾಸ್ಪೆಕ್ಟಿಂಗ್ ರಿಜಿಸ್ಟರ್ ಇದೆ ಸರ್. ಓಕೆ ಕೈಯಲ್ಲಿ ಮೊಬೈಲ್ ನೀವು ಓಪನ್ ಮಾಡಿ A to Z ತೆಗಿರಿ. ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಎಷ್ಟು ಜನ ಇದ್ದಾರೆ ನಿಮ್ಮ ಮೊಬೈಲ್ ನಲ್ಲಿ? 1000 ಗಟ್ಟಲೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದ್ರಲ್ಲಿ ಎಲ್ಲರಿಗೂ ನೀವು ಪಾಲಿಸಿ ಮಾಡಿದ್ದೀರಾ? ಇಲ್ಲ. ಮತ್ತೆ ಅವ್ರನ್ನೆಲ್ಲ ಹೆಸರನ್ನ ಬರದ್ ತೆಗಿರಲ್ಲ. A to Z ಅಲ್ಫಾಬೆಟಿಕಲಿ ಹಾಕ್ರಿ, ಬರೀರಿ. ಅವರ ಮೊಬೈಲ್ ನಂಬರ್ ನಿಮ್ ಕಡೆ ಇದೆ, ಅವ್ರು ಯಾರಂತ ನಿಮಗೆ ಗೊತ್ತಿದೆ. ಗೊತ್ತಿಲ್ಲ ಆದ್ರೆ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ. ಸಾವಿರ ಇದು ನನಗನ್ಸ್ತದೆ, ಸಾಧಾರಣ ಒಂದು 4-5 ವರ್ಷ ವಿಮಾ ಪ್ರತಿನಿಧಿತ್ವವನ್ನು ಮಾಡಿದ್ಮೇಲೆ 1000 ಅಂತ ಹೇಳುದು ಏನೂ ಇಲ್ಲ. ಪ್ರತಿಯೊಂದು ಮೊಬೈಲ್ ನಲ್ಲಿ 2000-3000 ಹೆಸರುಗಳು ಇರ್ತವೆ. ಅದರಲ್ಲಿ ಬೇಕಾದಷ್ಟು ಸಿಗ್ತದೆ. ವಂಡರ್ಫುಲ್ ವಂಡರ್ಫುಲ್. ಇನ್ಫ್ಯಾಕ್ಟ್ ಇವತ್ತು ನೀವು ಅದು ಫ್ರೆಂಡ್ಸ್ ಅಂತ ಹೇಳಿದ್ರಲ್ಲ, ಹಾ ನಾಳೆಯಿಂದ 3 ದಿವಸ ಹಾ ಬೆಂಗಳೂರಲ್ಲಿ ಹೋಟೆಲ್ ಲಲಿತ್ ಅಲ್ಲಿ ನ್ಯಾನೋ ಟೆಕ್ನಾಲಜಿ ಸಮ್ಮಿಟ್ ಆಗ್ತಾ ಉಂಟು. ಅದಕ್ಕೆ US ಇಂದ ಸ್ಪೀಕರ್ಸ್ ಬಂದಿದ್ದಾರೆ. ಒಬ್ಬ CTO. ನಾನು ನನ್ನ ಕಾಲೇಜ್ ಗ್ರೂಪ್ ವಿವೇಕ ಹೈಸ್ಕೂಲ್ ಗ್ರೂಪ್ ಅಲ್ಲಿ ಇದ್ದೇನೆ. ಅದರಲ್ಲಿ ನೋಡಿದ್ರೆ ನನ್ನ ಫ್ರೆಂಡ್ ಒಬ್ಬನ್ ಸುಬ್ರಾಯ್ ಹೆರ್ಲೆ ಅಂತೇಳಿ ಅಲ್ಲಿಂದ ಬರ್ತಾ ಇದ್ದ ನಾವು. ಸೊ ಹಾಗೆ ನಮ್ಮವ್ರು ಎಲ್ಲೆಲ್ಲೋ ಹೋಗಿದ್ದಾರೆ. ಈಗ ನೀವು ಹೇಳಿದ ಐಡಿಯಾ ನಾನು ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿದ್ದೇನೆ. ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಹೇಗೆ ಬೆಳೆದಿದ್ದಾರೆ, ನಿಮ್ಮೊಟ್ಟಿಗೆ ಒಂದು ಹರಟೆ ಹೊಡೆಯುವ, ವಾರಕ್ಕೆ ಒಬ್ಬರ ಹತ್ರ ನಿಮ್ಮ ಹತ್ರ ಮಾತಾಡುವ. ಇಲ್ಲಿ ಹೇಗೆ ಪುಟ್ಟ ಹೆಜ್ಜೆ ಮಾತಾಡ್ತಾ ಇದ್ದೇನೋ ಅಲ್ಲಿ ಒಂದು ಮಾಡುವ ಐಡಿಯಾದಲ್ಲಿದ್ದೇನೆ. ಇದು ನಿಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅವರು ಸಹಿತ ಬೇರೆಯವ್ರ ಹತ್ರ ಮಾತಾಡಿದಾಗ 1000ಕ್ಕಿಂತ ಹೆಚ್ಚು ಜನ ರಿಜಿಸ್ಟರ್ ಅಲ್ಲಿ, ಫೋನಲ್ಲಿ ಅಲ್ಲ ಬುಕ್ಕಲ್ಲಿ ರಿಜಿಸ್ಟರ್ ಅಲ್ಲಿ ಬರೆದಾಗ ನಿಮ್ಮ ಬಿಸ್ನೆಸ್ಸು ಸಹಿತ ಸಾವು ಇರದ ಬಿಸ್ನೆಸ್ ಆಗತ್ತೆ. ಒಪ್ಪಬಹುದಾ? ಎಸ್, 100ಕ್ಕೆ 100 ಸಾವಿರ ಬಿಸಿನೆಸ್ ಆಗ್ತದೆ. 1000 ಹೆಸರು ಬರೀರಿ, ಸಾವಿರದ ಬಿಸ್ನೆಸ್ ಆಗ. ಎಸ್, ಯಾವತ್ತು ನೀವು 1000 ಜನಕ್ಕೆ ಮೀಟ್ ಮಾಡ್ತೀರಿ ನಿಮ್ದು MDRT ಆಗತ್ತೆ. ನೀವು ಯಾವತ್ತು 1000 ಜನಕ್ಕೆ ಸೇಲ್ ಮಾಡ್ತೀರಿ, ಮೀಟ್ ಮಾಡೋದು ಸೇಲ್ ಮಾಡೋದು ಬೇರೆ ಅಲ್ವಾ? 3 ವರ್ಷ ತಗೊಳ್ಳಿ, 5 ವರ್ಷ ತಗೊಳ್ಳಿ, ಅಲ್ಲಿಂದ ನೀವು COT ಗ್ಯಾರಂಟಿ ಅಂತ ಹೇಳ್ಬೋದಲ್ವಾ? ಹೌದು. ವಂಡರ್ಫುಲ್ ಸರ್, ವಂಡರ್ಫುಲ್. ಬಾರಿ ಖುಷಿ ಆಯ್ತು ಕೇಳಿ. ಸೊ ಈಗ ನೀವು ಹೇಳಿದ್ರೆ ಆ ಮನಸ್ಥಿತಿಯನ್ನೇ, ಈಗ ಎಷ್ಟೋ ಜನ ಹೊಸಬ್ರು ಜಾಯ್ನ್ ಆಗಿದ್ದಾರೆ ನಮ್ಮಲ್ಲಿ, ಎಸ್ಪೆಷಲಿ ಭೀಮಾ ಸಖಿ ಇರ್ಬೋದು, ಅಥವಾ ಈಗಿನ ಹೊಸ ಜನರೇಷನ್ ಅವ್ರು ಬಂದಿದ್ದಾರೆ ಇನ್ಶೂರೆನ್ಸ್ ಇಂಡಸ್ಟ್ರಿಗೆ. ಅವ್ರು ಏನು ಹೇಳೋದು ಅಂತಂದ್ರೆ, ಸಾರ್ ಎಲ್ಲ ಬೇಡ ಅಂತ ಹೇಳ್ತಾರೆ, ಇನ್ಶೂರೆನ್ಸ್ ಆದ್ರೂ ಬರಲೇಬೇಡ ಅಂತ ಹೇಳ್ತಾರೆ. ಹಿಂಗೆ ಹೇಳಿದಾಗ ನಮ್ಮ ಮನಸ್ಥಿತಿಯನ್ನ ರೆಡಿ ಮಾಡ್ಕೊಳ್ಬೇಕಾದ್ರೆ ನಾವು ಏನ್ ಮಾಡಬಹುದು? ಅದಕ್ಕೆ ಒಂದು ಇನ್ನು ಒಂದು ಸಣ್ಣ ಘಟನೆ ಹೇಳ್ತೇನೆ. ಮೊನ್ನೆ ಯಾರ ಹತ್ರ ಮಾತಾಡ್ತಾ ಇದ್ದೆ, ರಾಯಚೂರಿಂದ ಡಿವಿಷನ್ ಇಂದ ಒಬ್ರು ಫೋನ್ ಮಾಡಿದ್ರು. ಅವರು ಅಲ್ಲಿ ನಾವು ಹೊರಗಡೆ ಹೋಗಿ ಕೆಲಸ ಮಾಡ್ತೀವಿ, ಹೆಣ್ಮಗಳು, ನಾನು ಹೊರಗಡೆ ಹೋಗಿ ಕೆಲಸ ಮಾಡ್ತೀನಿ, ನಮ್ಮ ಮನೆಯವ್ರದ್ದೇನು ಪ್ರಾಬ್ಲಮ್ ಇಲ್ಲ, ಬೇರೆಯವ್ರು ನಮ್ಗೆ ಕಂಪ್ಲೇಂಟ್ ಮಾಡ್ತಾರೆ, ನೀವು ಹೊರಗಡೆ ಯಾಕೆ ಹೋಗ್ಬೇಕು, ಮನೆಯಲ್ಲೇ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ವಾ, ನೀವು ಇದು ಕೆಲಸ ಅಂದ್ರೆ ಜನ ಮಾತಾಡೋದು ಅದನ್ನು ಕೇಳಿ ಅವರು ದುಃಖ ತೋಡ್ಕೊಳ್ತಾ ಇದ್ರು ಫೋನಲ್ಲಿ. ಹಾಗೆ ಹೆಣ್ಮಕ್ಳಿಗೆ ಪರಸ್ಪರ ಟೀಕೆ ಮಾಡೋದಾಗ್ಲಿ, ಇದೆಲ್ಲ ಇಟ್ಕೊಂಡು ಆ ಪರಿಸ್ಥಿತಿಯಲ್ಲಿ ಹೇಗೆ ಮನಸ್ಥಿತಿಯನ್ನ ಸ್ಥಿರವಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟರೆ ಚೆನ್ನಾಗಿರೋದು. ಓವರ್ ಟು ಯು ಸರ್. ಹೇಗಿದೆ ಕೇಳಿದ್ರೆ, ಇದು ನೀವು ಹೇಳ್ದಂಗೆ ಹೊಸಬರಿಗೆ ಇದು ಸಮಸ್ಯೆ ಇದ್ದೇ ಇದೆ. ಹೆಣ್ಣು ಮಕ್ಕಳಿಗೆ ಭೀಮಾ ಸಖಿಯವರಿಗೂ ಸಹ ಸಮಸ್ಯೆ ಇದ್ದೇ ಇದೆ. ಆಗ ಸ್ವಲ್ಪ ನಾವು ಒಂದೇ ಸರ್ತಿ ಹೊರಗಡೆ ಹೋಗುವುದಕ್ಕಿಂತ, ನಮ್ಮಲ್ಲಿ ಮನೀಷಾ ಮುಳಿಕ್ ಅಂತ ಒಂದು ಸತಾರ ಡಿವಿಷನ್ ಒಬ್ಳು ಹೆಣ್ಮಗಳಿದ್ದಾಳೆ. ಅವಳು 3000ಕ್ಕಿಂತನೂ ಹೆಚ್ಚು ಪಾಲಿಸಿಗಳನ್ನ ಸೇಲ್ ಮಾಡ್ತಾಳೆ. ಹೇಗೆ ಅಂತ ಕೇಳಿದರೆ,
ನೀವು ವಿಮೆಯನ್ನು ಯಾಕೆ ಹೇಳ್ತೀರಿ? ಅದಕ್ಕೆ ನಾನು ಫಸ್ಟಿಗೆ ಹೇಳಿದೆ, ಟ್ರೈನಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಕಾನ್ಸೆಪ್ಟ್ ಸೆಲ್ಲಿಂಗ್ ಬಗ್ಗೆ ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡಿ. ಕಾನ್ಸೆಪ್ಟ್ ಸೆಲ್ಲಿಂಗ್ ಅಂದ ಕೂಡ ಯಾವ್ದು ಬರ್ತದೆ. ನೀವು ಬೇಕಾದ್ರೆ ನೆಕ್ಸ್ಟ್ ನೀವು ಇನ್ನೊಂದು ಸತಿ ಅವಕಾಶ ಕೊಟ್ಟವಾಗ ಅದ್ರ ಬಗ್ಗೆ ನಾನು ವಿಸ್ತೃತವಾಗಿ ಹೇಳ್ತೇನೆ. ಪ್ರತಿಯೊಬ್ಬರಿಗೂ ಒಂದು ಮನೆಗೆ ಹೋದ ತಕ್ಷಣ ಅವರಿಗೆ ಗಂಡು ಮಗು ಅಥವಾ ಹೆಣ್ಣು ಮಗು ಮತ್ತೆ ಅವರ ಜೀವನದಲ್ಲಿ ವೃದ್ಧಾಪ್ಯ ಅಂತ ಬಂದೇ ಬರ್ತದೆ. ಇದು 3 ಗ್ಯಾರಂಟಿಡ್ ಇವೆಂಟ್ಸ್ಗಳು. ಗಂಡು ಇದ್ರೆ ಅವನಿಗೆ ಎಜುಕೇಶನ್ ಕೊಡ್ಬೇಕು, ಹೆಣ್ಣು ಮಗು ಇದ್ರೆ ಅವಳಿಗೆ ಎಜುಕೇಶನ್ ಕೊಡ್ಬೇಕು, ಮದುವೆನೂ ಮಾಡಬೇಕು. ಹಾಗೆ ಮುದಿತನದಲ್ಲಿ ಅವರಿಗೆ ಬೇಕಾಗುವಂತ ಒಂದು ವ್ಯವಸ್ಥೆ ಆಗ್ಬೇಕು. ಎಸ್ಟೇಟ್ ಕ್ರಿಯೇಷನ್ ಬಿಡಿ, ಇದು 3 ಆದ ಮೇಲೆ, ಅನ್ನ ವಸ್ತ್ರ ನಿವಾರ ಆದ ಮೇಲೆ ಮುಂದಿನ ವಿಚಾರಗಳು ಅದಕ್ಕೆ ಬೇಕಾದಷ್ಟು ಮಾಡ್ಕಾಗ್ತದೆ. ಹಾಗಾಗಿ ನೀವು ಕಾನ್ಸೆಪ್ಟ್ ಬೇರೆ ಇನ್ಶೂರೆನ್ಸ್ ಹೇಳಲಿಕ್ಕೆ ಹೋಗ್ಬೇಡಿ. ಹೋದ ತಕ್ಷಣ ಅವ್ರಿಗೆ ಕೇಳಿ, ನಿಮ್ಗೆ ಎಷ್ಟು ಜನ ಗಂಡು ಮಗು? ಒಬ್ಬ ಇದ್ದೀರಿ, ಅವನಿಗೆ ಏನ್ ಮಾಡ್ಬೇಕಂತ ಇಚ್ಛೆ ಮಾಡಿದ್ರಿ? ಅವ ಹೇಳ್ಬೋದು, ಏನ್ ಮಾಡುದ ಅಕ್ಕ ತಂಗಿ, ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದೇ ಕಷ್ಟ ಆಗಿದೆ, ಅವನ್ ಎಲ್ಲಿ ಕಲ್ಸುದು, ಏನ್ ಮಾಡೋದು? ಇಲ್ಲ, ಹಾಗೆ ಹೇಳಿದ್ರೆ ಆಗುದಿಲ್ಲ. ನಿಮ್ಮ ಮಗನಿಗೆ ಒಳ್ಳೆಯದನ್ನು ಮಾಡೋದು, ನಿಮ್ಮ ಮಗ ನಿಮ್ಮಕ್ಕಿಂತ ಒಂದು ಹೆಜ್ಜೆ ಮುಂದೆ ಇರ್ಬೇಕಂತ ನೋಡಿಕೊಳ್ಳೋದು ನಿಮ್ ಜವಾಬ್ದಾರಿ ಆಗಿದೆ. ಹಾಗಾಗಿ ಮಿನಿಮಮ್ ನೀವು ಅವನಿಗೆ BCA MBA ಏನಾದ್ರೂ ಒಂದು ಮಾಡಿಸ್ಬೇಕಾಗ್ತದೆ. ಅದನ್ನ ಒಂದು ಸ್ವಲ್ಪ ಅವರಿಗೆ ಎಜುಕೇಟ್ ಮಾಡ್ಬೇಕು ನಾವು. ಅವರಿಗೆ ಮಕ್ಕಳಿಗೆ ವಿದ್ಯೆ ಯಾವ ಅವಶ್ಯಕತೆ ಏನಿದೆ ಇವತ್ತಿನ ಕಾಲದ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ ಹೇಳಿ. MBA ಒಂದು ಮಾಡಿಸ್ಬೇಕಾದ್ರೆ, ನಿಮ್ಮ ಮಗ MBA ಮಾಡಿದ್ರೆ ಮಗನಿಗೆ ಮುಂದೆ ತಿಂಗಳಿಗೆ 1 ಲಕ್ಷಕ್ಕೂ ಹೆಚ್ಚಿಗೆ ಸಂಬಳ ದುಡಿಲಿಕ್ಕೆ ಅವಕಾಶ ಇದೆ. ಹಾಗಾದ್ರೆ MBA ಇವತ್ತು ಮಾಡ್ಬೇಕಾದ್ರೆ ಎಷ್ಟು ಖರ್ಚಿದೆ? ಇವತ್ತು ಮಾಡ್ಬೇಕಾದ್ರೆ ಒಂದು 6-7 ಲಕ್ಷ ಇದೆ. ನಿಮ್ಮ ಮಗನಿಗೆ 5 ವರ್ಷ ಆದ್ರೆ ಇನ್ನು 10 ವರ್ಷದ ನಂತರ ಎಷ್ಟು ಖರ್ಚು ಬರ್ಬೋದು? 20 ಲಕ್ಷ ಬರ್ಬೋದು. ಅದಕ್ಕೇನಾದ್ರೂ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಈ ರೀತಿ ಕಾನ್ಸೆಪ್ಟ್ ಗಳನ್ನ ಹೇಳಿ. ಇನ್ಶೂರೆನ್ಸ್ ಅನ್ನೋದ್ರಲ್ಲಿ ತಕೊಳ್ಳೇಬೇಡಿ. ನೆಕ್ಸ್ಟ್, ಮಗಳಿಗೆ ಏನ್ ಮಾಡ್ಬೇಕಂತ ಇಚ್ಛೆ ಇದೆ? ಯಾವ್ದೋ ಒಂದು ಇರ್ಲಿ, ಲಾಸ್ಟಿಗೆ ಏನೂ ಇಲ್ಲದೆ ಇದ್ರೆ BA BCom BSc BCA BBA ಏನಾದ್ರು ಒಂದು D.Pharmacy ಏನೋ ಒಂದು, ಅದಕ್ಕಾದ್ರೂ ಎಷ್ಟು ಖರ್ಚು ಬರ್ತದೆ? ಇವತ್ತು ಎಷ್ಟು ಖರ್ಚಿದೆ? ನಿಮ್ಮ ಮಗಳು ಹೋಗ್ಬೇಕಾದ್ರೆ ಎಷ್ಟು ಖರ್ಚು ಬಹುದು? ಅದಕ್ಕೇನು ವ್ಯವಸ್ಥೆ ಮಾಡಿದ್ದೀರಿ? ಮಗನಿಗೆ ಒಂದು 5 ಲಕ್ಷ, ಮಗಳಿಗೆ ಒಂದು 5 ಲಕ್ಷ. ನಿಮ್ಮ ವೃದ್ಧಾಪ್ಯ ವೇತನ ವಯಸ್ಸು ಆದ ಮೇಲೆ ಹಣ ಇಲ್ಲದಿದ್ರೆ ಬೆಲೆ ಇಲ್ಲ. ಹಣ ಪ್ರತಿಯೊಬ್ಬರ ಹತ್ರ ಇದ್ರೆ ಮಾತ್ರ ಮುದಿತನದಲ್ಲಿ ಬೆಲೆ ಇರ್ತದೆ. ಅದಕ್ಕೂ ನೀವೇನಾದ್ರೂ ಪ್ರೊವಿಷನ್ ಮಾಡ್ಕೊಳ್ಬೇಕು. ಅದಕ್ಕೂ ಒಂದು ಸ್ವಲ್ಪ ಎಲ್ಲ ಸೇರಿ ಒಂದು 15 ಲಕ್ಷ ನಿಮಗೆ ಬೇಕಾಗ್ತದೆ. ಅದಕ್ಕೆ ನಿಮ್ಮಲ್ಲಿ ಯಾರಾದ್ರೂ ನಿಮ್ಮ ಮಕ್ಕಳ ಚಿಕ್ಕಪ್ಪನೋ ಮಾವನೋ ಯಾರಾದ್ರೂ ಹಣ ತಂದು ಕೊಡೋರು ಇದ್ರೆ ನನ್ನ ಹತ್ರ ನೀವು ಏನನ್ನು ಕೇಳೋದು ಬೇಡ. ನಾನು ನಿಮ್ಗೆ ವಿಷಯವನ್ನ ಹೇಳಿದ್ದೇನೆ, ನಾನು ಹೋಗ್ತೇನೆ. ಇಲ್ಲವಾದಲ್ಲಿ ಭಾರತ ಸರ್ಕಾರದ ಸಂಸ್ಥೆಯಲ್ಲಿ ನಿಮಗೊಂದು ಸ್ಕೀಮ್ ಇದೆ ನೋಡಿ. ಇಷ್ಟು ಹಣ ನೀವು ಕಟ್ಟಿದರೆ ನಿಮ್ಮ ಮಗನ ಎಜುಕೇಶನ್ಗೆ ಇಷ್ಟು ನಾವು ಕೊಡ್ತೇವೆ, ಮಗಳ ಮದುವೆಗೆ ಇಷ್ಟು ಕೊಡ್ತೇವೆ, ನಿಮ್ಮ ವೃದ್ಧಾಪ್ಯ ವೇತನಕ್ಕೆ ಇಷ್ಟು ನಾವು ಪೆನ್ಷನ್ ಕೊಡ್ತೇವೆ. ಈ ರೀತಿ ಕಾನ್ಸೆಪ್ಟ್ ಅನ್ನು ಹೇಳ್ಕೊಂತ ಹೋಗಿ ಜನ ಸ್ಪಂದನೆ ಮಾಡ್ತಾರೆ. ಅಲ್ಲಿ ನಮ್ಮ ಹೊಸ ಏಜೆಂಟ್ಗಳು ಮಾಡುವುದು ಮೊದಲನೇ ತಪ್ಪೇನು ಗೊತ್ತುಂಟಾ? ಒಂದು ಜೀವನ ಲಾಭ ತಗೊಳ್ಳಿ, ಒಂದು ಜೀವನ ಉಮಂಗ ತಗೊಳ್ಳಿ, ಒಂದು ಜೀವನ ಆನಂದ ತಗೊಳ್ಳಿ, ಅಲ್ಲಿ ತಪ್ತಾರೆ. ಪ್ಲಾನ್ ಅವರಿಗೆ ಅವಶ್ಯಕತೆ ಇಲ್ಲ. ಅವರ ಪ್ರಾಬ್ಲಮಿಗೆ ಸೊಲ್ಯೂಷನ್ ನಾವು ಕೊಡ್ಬೇಕು, ಆವಾಗ ಆಗ್ತದೆ. ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಮನೆಗೆ ಹೋಗಿ, ಹೌಸ್ ಟು ಹೌಸ್ ಹೋಗ್ಲಿ, ಆಗ್ತದೆ. ಓಕೆ. ಸೊ ಇವತ್ತಿನ ಇದು ನೀವು ಸುಮಾರು 40-42 ವರ್ಷಗಳಿಂದ ಮಾಡೋದ್ರಿಂದ ಆಯ್ತು. ನಿಮ್ಗೆ ಯಾವತ್ತಾದ್ರೂ ಈ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ತೊಂದರೆಗಳು ಬಂದಿದ್ಯಾ? ಯಾವ್ದಾದ್ರು ಕಠಿಣವಾದ ಸಂದರ್ಭಗಳನ್ನ ಏನಾದ್ರು ಅನುಭವಿಸಿದ್ರಾ? ನಿಮ್ಮಿಂದ ಆಗಿರ್ಬೋದು ಅಥವಾ ನಿಮ್ಮ ಏಜೆಂಟ್ರಿಂದ ಆಗಿರ್ಬೋದು ಅಥವಾ ಮಾರ್ಕೆಟ್ ಸಿಚುವೇಶನ್? ನನಗೆ ಕೋವಿಡ್ ಸಿಚುವೇಶನ್ ಕೋವಿಡ್ ಟೈಮ್ ಒಂದು ಬಿಟ್ಟು ಬಾಕಿ ಯಾವುದೇ ಸಂದರ್ಭಗಳಲ್ಲಿಯೂ ಯಾವುದೇ ಕಷ್ಟಕರವಾದಂತ ಸಿಚುವೇಶನ್ ಬಂದಿಲ್ಲ. ನಾನು ಕ್ಷೇತ್ರದಿಂದ ಹೊರಗಡೆ ಹೋಗ್ಬೇಕು ಅಂತ ಸಹ ನನಗೆ ಅನಿಸಿಲ್ಲ. ಆಕ್ಚುಲಿ ನಾನು ರಿಟೈರ್ ಆದ ಕೂಡಲೇ ನನ್ನ ಕ್ಲೋಸ್ ಫ್ರೆಂಡ್ಸ್ ಬಹಳಷ್ಟು ಮಂದಿ ಹೇಳಿದ್ರು, ನೀನು ಟಾಟಾ AIG ಬಾ, ನಿನಗೆ ಒಳ್ಳೆ ಪ್ಯಾಕೇಜ್ ಕೊಡಿಸ್ತೇವೆ, ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ. ಆವಾಗ ಅವ್ರಿಗೆ ಒಂದೇ ಮಾತು ಹೇಳಿದ್ದೇನೆ, ನಾನು ಕೆಲಸ ಮಾಡೋದಿದ್ರೆ ಜೀವ ವಿಮಾ ನಿಗಮದಲ್ಲಿ ಮಾಡ್ತೇನೆ, ಇಲ್ಲ ರಾಜೀನಾಮೆ ಕೊಟ್ಟು ಅಲ್ಲಿ ಕುಂದಾಪುರಕ್ಕೆ ಹೋಗಿ ತೋಟಕ್ಕೆ ನೀರು ಬಿಟ್ಕೊಂಡಿರ್ತೇನೆ ಅಂತ ಹೇಳಿ. ಓಕೆ. ಸೊ ನೀವು ಆವತ್ತು ಶುರು ಮಾಡಿದ್ದು
ಇವತ್ತಿನ ತನಕ ಸತತವಾದ ಅಭ್ಯಾಸ, ಯಾವ ಒಂದು 2-3 ಅಭ್ಯಾಸಗಳನ್ನ ಇವತ್ತಿನ ಪ್ರತಿನಿಧಿಗಳು ಬೆಳೆಸ್ಕೋಬೇಕು ನಮ್ಮ ಕೆಲಸಕ್ಕೆ ಪೂರಕವಾಗುವಾಗೆ? ಇಲ್ಲಿ ಮೊದಲನೇದಾಗಿ ವಿಮಾ ಪ್ರತಿನಿಧಿ ಆದವ ಡಿಸಿಪ್ಲಿನ್ ಇರ್ಬೇಕು ಅವನಿಗೆ ಒಂದು. ಅಚ್ಚಾ. ಅದು ಇಲ್ಲದೆ ಇದ್ದಲ್ಲಿ ಎಲ್ಲಾ ಒಂದು ವೃತ್ತಿಗೂ ಡಿಸಿಪ್ಲಿನ್ ಬೇಕೇ ಬೇಕು, ಪ್ರತಿಯೊಬ್ಬರಿಗೂ. ಈಗ ಎಲ್ಲ ಜೀವ ವಿಮಾ ನಿಗಮದಲ್ಲಿ ಒಬ್ಬ ಕ್ಲಾರ್ಕ್ ಆಗಿ ಕೆಲಸ ಮಾಡೋನಿಗೂ ಡಿಸಿಪ್ಲಿನ್ ಬೇಕು, ಒಬ್ಬ ವ್ಯಾಪಾರ ಮಾಡೋನಿಗೂ ಬೇಕು. ಅದು ಅವನಿಗೆ ಮೊದಲು ಇರಬೇಕಾಗ್ತದೆ. ಡಿಸಿಪ್ಲಿನ್ ಅಂದ್ರೆ ಏನು? ಬೆಳಿಗ್ಗೆ ಸರಿಯಾದ ಟೈಮಿಗೆ ಏಳುವುದು, ಸರಿಯಾದ ಟೈಮಿಗೆ ತಾನು ಹೇಳಿದ ಟೈಮ್ನಲ್ಲಿ ಟೈಮ್ ಮ್ಯಾನೇಜ್ಮೆಂಟ್, ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ವಿಮಾ ಏಜೆಂಟ್ಸ್. ಟೈಮ್ ಮ್ಯಾನೇಜ್ಮೆಂಟ್ ಅದು ಇರ್ತದೆ. ಆದಷ್ಟು ಬೆಳಿಗ್ಗೆ ಬೇಗ ಮನೆಯನ್ನ ಬಿಟ್ಟು ಕಸ್ಟಮರ್ ಹುಡುಕ್ಲಿಕ್ಕೆ ಹೋಗ್ಬೇಕು, ಮತ್ತು ದಿನ ಮಾಡ್ಬೇಕು ಇದನ್ನ. ಡಿಸಿಪ್ಲಿನ್ ಅಂತ ಹೇಳಿದ ಕೂಡಲೇ ಎಲ್ಲ ಬಂತು ಇದರಲ್ಲಿ. ಪ್ರಾಮಾಣಿಕತೆ ಇರಬೇಕು, ನಿಮ್ಮಲ್ಲಿ ನಾಲೆಜ್ ಇರಬೇಕು, ನಿಮ್ಮಲ್ಲಿ ಹಣಕಾಸಿನ ವ್ಯವಹಾರ ಪಾರದರ್ಶಕವಾಗಿರಬೇಕು. LICಯ ಹಣ ಅಂದ್ರೆ ದೇವರ ಹಣ ಅಂತ ತಿಳಿದುಕೊಂಡು ಕಸ್ಟಮರ್ ಕಡೆಯಿಂದ ತಂದ ಹಣವನ್ನು LICಗೆ ಕೊಟ್ಟು ಕಟ್ಟಿ LICಯ ರಿಸಿಟ್ ಅನ್ನು ಅವರಿಗೆ ಕೊಟ್ಟು 10 ರೂಪಾಯಿ ಉಳಿದಿದ್ರು ಅವ್ರಿಗೆ ವಾಪಸ್ ಕೊಡಬೇಕು. ಸರಿಯಾದ ಸಮಯದಲ್ಲಿ ಕೊಟ್ಟು ವಿಶ್ವಾಸವನ್ನ ಗಳಿಸ್ಕೊಳ್ಬೇಕು. ಎರಡನೇದಾಗಿ ಕನ್ಸಿಸ್ಟೆನ್ಸಿ. ಡಿಸಿಪ್ಲಿನ್ ಈಸ್ 50% ಮೊದಲನೇದ ಒಂದು. ನೆಕ್ಸ್ಟ್ ಕನ್ಸಿಸ್ಟೆನ್ಸಿ, ದಿನ ಮಾಡ್ಬೇಕಿದು, ನೆವರ್ ಎಂಡಿಂಗ್, ಎಂಡೇ ಇಲ್ಲ. ಅದಕ್ಕೆ ಬೇಕಾದ್ರೆ ಒಂದು ಕತೆ ಹೇಳ್ತಾ ಇದ್ದೆ, ಸಮಯ ಅಭಾವ ಇದೆ, ಈಗ ಹೇಳಿಕ್ ಹೋಗುದಿಲ್ಲ. ದಿನ ಮಾಡ್ಬೇಕು. ನೆಕ್ಸ್ಟ್ ಮೈಂಡ್ ಸೆಟ್. ಒಮ್ಮೆ ನೀವು ನಿರ್ಣಯ ಮಾಡಿದ್ರಲ್ಲ, ಸಾಧ್ಯ ಆಗೇ ಆಗ್ತದೆ, 100ಕ್ಕೆ 100 ಆಗೇ ಆಗ್ತದೆ. ನೆಕ್ಸ್ಟ್ ಹಾರ್ಡ್ ವರ್ಕ್, 5%. ಅಂಡ್ ಇವತ್ತಿನ ಕಾಲದಲ್ಲಿ ನಾವು ಹೇಳ್ತೇನೆ ಸ್ಮಾರ್ಟ್ ವರ್ಕ್. ಹಾರ್ಡ್ ವರ್ಕ್ ಒಂದರಿಂದ ಆಗುದಿಲ್ಲ. ಇವತ್ತು ನಿಮ್ಮಂತ ಈ ಮಾಧ್ಯಮಗಳೆಲ್ಲ ಇರುವುದರಿಂದಾಗಿ ಸ್ಮಾರ್ಟ್ ವರ್ಕಿನ ಮುಖಾಂತರವೂ ಸಹ ನಾವು ಪಾಲಿಸಿಯನ್ನು ಮಾರಾಟ ಮಾಡಬಹುದು, ಟ್ರೈನಿಂಗ್ ಅನ್ನು ತಗೊಳ್ಬಹುದು, ಎಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಆಟಿಟ್ಯೂಡ್. ಪಾಸಿಟಿವ್ ಆಟಿಟ್ಯೂಡ್ ಇರ್ಬೇಕು. ಎಲ್ಲವೂ ಸಕಾರಾತ್ಮಕವಾಗಿಯೇ ನೋಡ್ಬೇಕು. ಯಾರು ಏನನ್ನು ಹೇಳಿದ್ರೆ ಸಕಾರಾತ್ಮಕವಾಗಿ ತಗೊಳ್ಬೇಕು. ಹಾಗಾಗಿ ಆಟಿಟ್ಯೂಡ್, ಹೇಗೆ ನೀವು ಒಂದು ಜಡ್ಡಿಗೆ 26 ಅಂತ ನೀವು ಅದಕ್ಕೆ ವ್ಯಾಲ್ಯೂ ಕೊಡ್ತಾ ಹೋದ್ರೆ 100 ಯಾವ್ದಕ್ಕಾಗ್ತದೆ? ಮಾತ್ರ 100 ಬರ್ತದೆ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಈಸ್, ನಾವು ಹೇಳ್ತೇವೆ ನಮ್ಮ ಹೊಟ್ಟೆ, ಫೈರ್ ಇನ್ ದ ಬಿಲ್ಲಿ. ಹೊಟ್ಟೆಯಲ್ಲಿ ಗಳಿಸ್ಬೇಕಂತ ಹೇಳುವಂತ ಇಚ್ಛಾಶಕ್ತಿ ಬೇಕು. ಕಾಲಿನಲ್ಲಿ ಚಕ್ರ ಇರಬೇಕು, ತಲೆ ಮೇಲೆ ಐಸ್ ಇರಬೇಕು. ಅಲ್ಲಿ ನೀವೊಂದು ವಿಷಯ ಹೇಳಿದ್ರಿ, ಎಲ್ಲಾರು ಕೆಲವು ಈ ಇವಳಿಗೆ ಯಾಕೆ ಬೇಕಾಗಿತ್ತು ಅಂತ ಹೇಳ್ತಾರೆ ಅಂತ ಹೇಳೋದು. ಕೆಲವುದಕ್ಕೆ ಉತ್ತರ ಕೊಡುವಷ್ಟು ಅವ್ರು ಹೇಳಿದ್ದನ್ನ ಸರಿಯಾಗಿ ಕೇಳಿಸ್ಕೊಂಡು ಸಮಾಧಾನದಿಂದ ಅವ್ರಿಗೆ ಉತ್ತರ ಕೊಡುವ ತಲೆ ಮೇಲೆ ಐಸ್ ಇರಬೇಕು, ನಾಲಿಗೆಯಲ್ಲಿ ಸಕ್ಕರೆ ಇರಬೇಕು, ಬೆಲ್ಲದಂತ ಮಾತಿರಬೇಕು. ಈ 4 ಗುಣಗಳನ್ನ ಅಳವಡಿಸಿಕೊಂಡ್ರೆ ನಿಮಗೆ ಎಂದೂ ಯಾವಾಗಲೂ ಏನೂ ತೊಂದರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ತಲೆ ಮೇಲೆ ಐಸು, ಬಾಯಲ್ಲಿ ಸಕ್ಕರೆ, ಹೊಟ್ಟೆಯಲ್ಲಿ ಹಸಿವು, ಬೆಂಕಿ ಗಳಿಸಬೇಕಂತದ್ದು. ಫೈರ್ ಇಂದ ಬೇಲಿ ಅಂತಾರಲ್ಲ, ದುಡಿಯೋದು ಅವಶ್ಯಕತೆ ಬೇಕು. ಎಲ್ಲಿ ಏನ್ ಪ್ರಾಬ್ಲಮ್ ಏನ್ ಬರ್ತದೆ, ಅವಶ್ಯಕತೆ ಇದ್ರೆ ಮಾತ್ರ ಮನುಷ್ಯ ಎಲ್ಲವನ್ನು ಮಾಡ್ತಾನೆ. ಅದು ಬೇಕು, ನಾನು ಗಳಿಸ್ಬೇಕು. ನನ್ಗೆ 1 ಲಕ್ಷ ತಿಂಗಳಿಗೆ ಬರ್ತದೆ ಅಂತ ಕೂತ್ರೆ ಆಗುದಿಲ್ಲ. ಸೆಕೆಂಡ್ 2 ಲಕ್ಷ ಹೇಗೆ ಹೋಗ್ಬೇಕು? ಪ್ರಭು, ಇವತ್ತು ನಾನು ನಿಮ್ಗೆ ಹೇಳ್ತೇನೆ, ನನ್ನ ಪ್ರತಿನಿಧಿಗಳು 3 ಲಕ್ಷ ತೆಗೆದುಕೊಳ್ಳುವವರು ಇದ್ದಾರೆ. ಒಂದೇ ಮನೆಯಲ್ಲಿ 3 ಏಜೆನ್ಸಿ 3 ಲಕ್ಷ, ಒಂದೇ ಮನೆಯಲ್ಲಿ 2 ಏಜೆನ್ಸಿ 3 ಲಕ್ಷ, ಒಬ್ರೇ 2 ಲಕ್ಷ ತಗೊಳ್ಳೋರು ಇದ್ದಾರೆ. ತಿಂಗಳಿಗೆ 2 ಲಕ್ಷ ಅಲ್ಲ ಸರ್, ನಿಪ್ಪಾಣಿ ಅಂತ ಊರಲ್ಲಿ ಹೌದು, ಒಂದೊಂದು ಮನೆಯಲ್ಲಿ 2-3 ಲಕ್ಷ ರೂಪಾಯಿ ಇನ್ಕಮ್ ತಿಂಗಳಿಗೆ. ಹೌದು. ಸೊ ದಾಟ್ ಈಸ್ ದ ಇನ್ಶೂರೆನ್ಸ್ ಇಂಡಸ್ಟ್ರಿ ಪೊಟೆನ್ಶಿಯಲ್. ಬೇಕಾದ ನೆಕ್ಸ್ಟ್ ಅವರು ಮರಾಠಿಯಲ್ಲಿ ಮಾತಾಡ್ತಾರೆ, ಅವ್ರಿಗೆ ಬೇಕು, ಅವ್ರನ್ನೇ ಒಂದು ಇಲ್ಲಿ ನಿಮ್ಮ ಇದ್ರಲ್ಲಿ ಅಂತ ಕೂರಿಸ್ತೇನೆ, ಅವರ ಬಾಯಿಂದ ನೀವು ಕೇಳಿ. ಮಲಪನ್ ಥೋड़ा थोड़ा यस बोलायला नहीं येत, ಕೋಶಿಶ್ ಕರ್ತೆ ಅಂದಂಗೆ. ಯಾರೋ ಒಬ್ರು ಪ್ರಶ್ನೆ, ಕಾಂಚನ ಅವ್ರ ಪ್ರಶ್ನೆ ಅವ್ರು ಕೇಳಿದ್ದಾರೆ, ಅಪರಿಚಿತರ ಮನೆಗೆ ಹೋಗ್ಬಿಟ್ಟು ಕಾನ್ಸೆಪ್ಟ್ ಹೇಳೋದು ಹೆಂಗೆ, ಪರಿಚಯ ಇದ್ದವ್ರ ಹತ್ರ ಹೇಳ್ಬೋದಪ್ಪ ಅಂತ. ಹೌದು,
ಅಪರಿಚಿತ, ಅದಕ್ಕೆ ಕೋಲ್ಡ್ ಕ್ಯಾನ್ವಾಸಿಂಗ್ ಅಂತ ಹೇಳ್ತಾರೆ. ಓಕೆ. ಹಾ, ನಾವು ವಿಮಾ ಪ್ರತಿನಿಧಿಗಳಾಗಿದ್ದಾಗ ನಾವು ಹೇಳ್ತಿದ್ವಿ ವಾಕ್ ನಾಕ್ ಟಾಕ್ ಬ್ಯಾಕ್ ಅಂತ ಹೇಳಿ. ಅಚ್ಚಾ. ಹಾ, ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಹತ್ರ, ನಾವು ಅವಾಗ್ಲೇ ಹೇಳಿದ್ನಲ್ಲ, ನಾಲಿಗೆಯಲ್ಲಿ ಏನಿರ್ಬೇಕು, ಸಕ್ಕರೆ ಇರ್ಬೇಕು. ಯಾರದ್ದೇ ಆದ್ರೂ ಒಂದು ಮನೆಗೆ ಹೋಗ್ಬೇಕಾದಲ್ಲಿ ಸ್ವಲ್ಪ ಆದ್ರೂ ಅವ್ರದ್ದು ಒಂದು, ನೀವು ಆ ಕೋಲ್ಡ್ ಕ್ಯಾನ್ವಾಸ್ ಮೊದಲಿನ ರೀತಿಯಲ್ಲಿ ನಡೆಯುವುದಿಲ್ಲ. ಅದು ಆವ ಕಾಲದಲ್ಲಿ ಇತ್ತು. ಈ ಕಾಲದಲ್ಲಿ ಸ್ವಲ್ಪ ಏನಾದ್ರೂ ಒಂದು ರೆಫರೆನ್ಸ್ ತಗೊಂಡು ಹೋಗಿರ್ಬೇಕು ನೀವು. ಅಪರಿಚಿತರ ಮನೆಗೆ ಒಂದೇ ಸತೀಶ್ ಪ್ರಭು ಅವರು, ಶೇಖರ್ ಶೆಟ್ರು, ಆನಂದ್ ಅರ್ವರೆ ಅವರು, ಬಾಪು ಗೌಡ್ರು, ಯಾರ್ದಾರು ಒಂದು ರೆಫರೆನ್ಸ್ ಮೊದಲು ನಾವು ಅಪ್ರೋಚ್ ಅಂಡ್ ಪ್ರೀ ಅಪ್ರೋಚ್ ಅಂತ ಇದೆ. ಪ್ರೀ ಅಪ್ರೋಚ್, ಆ ವ್ಯಕ್ತಿಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ತಿಳ್ಕೊಂಡು ನಾವು ಅಲ್ಲಿ ಹೋಗ್ಬೇಕು. ಏನಾಗ್ತದೆ, ಕೆಲವೊಮ್ಮೆ ಏನಾಗ್ತದೆ, ಅವರಿಗೆ ಮಕ್ಕಳೇ ಇರುವುದಿಲ್ಲ, ನಾವು ಅವರಿಗೆ ಜೀವಂತರು ಆ ರೀತಿಯೆಲ್ಲ ಬರಬಾರ್ದು. ಸ್ವಲ್ಪ ತಿಳ್ಕೊಂಡು ಹೋಗಿ ಕಾನ್ಸೆಪ್ಟ್ ಅನ್ನು ಹೇಳಲಿಕ್ಕೆ ಆಗ್ತದೆ. ಕಾನ್ಸೆಪ್ಟ್ ಹೇಳುವ ಮೊದಲು ಈ ವಿಷಯವನ್ನು ಸ್ವಲ್ಪ ಗೊತ್ತಿರ್ಬೇಕು ಅವ್ರಿಗೆ. ಅದನ್ನ ಕೇಳ್ಕೊಳ್ಬಹುದು ಬೇಕಾದ್ರೆ. ನಿಮಗೆ ನಾನು ಅದಕ್ಕೊಂದು ಕ್ವಶನೇರ್ ತಯಾರು ಮಾಡಿದ್ದೇನೆ, ಅದನ್ನ ಬೇಕಾದ್ರೆ ನಾನು ಮುಂದೆ ಕೊಡ್ತೇನೆ. ಅದು ಮರಾಠಿಯಲ್ಲಿ ಇದೆ. ಅದು ಅದೇನಿಲ್ಲ, ನೀವು ಮರಾಠಿಯಲ್ಲಿ ಕೊಟ್ಟರೆ ನಾವು ಹಿಂಗ್ ಕೊಡ್ತಾ ಇದ್ದಂಗೆ ಕನ್ನಡದಲ್ಲಿ ಮಾಡಿಬಿಡ್ತೇವೆ, ನಿಮಿಷದಲ್ಲಿ ಇದು ಮಾಡಿಬಿಡ್ತೇವೆ. ಹೌದೌದು, ಅದ್ ಮಾಡುವ, ಅದ್ ಮಾಡಿ ಗ್ರೂಪ್ ಅಲ್ಲಿ ಹಾಕುವ. ಸೊ ಈಗ ನಿಮ್ಮಲ್ಲಿ ಸುಮಾರು ಜನ ನಿರಂತರವಾಗಿ ಸಾಧನೆ ಮಾಡ್ತಾ ಇದ್ದಾರೆ, ವರ್ಷ 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 ಅಲ್ವಾ? ಆದ್ರೆ ಕೆಲವೊಬ್ರು ವರ್ಷದಲ್ಲಿ, ನಿಮ್ಮ ಟೀಮಲ್ಲೂ ಏನಂತಾರೆ, ವರ್ಷದ್ದೆಲ್ಲ ಒಂದೇ ತಿಂಗಳಲ್ಲಿ ಮಾಡಿ ಮತ್ತೆ ಈ ಕಡೆ ತಲೆ ಹಾಕಿ ಮಲಗುವವರು ಇದ್ದಾರ? ವರ್ಷ ಯಾವಾಗ್ಲೂ 80-20 ಫಾರ್ಮುಲಾ ಎಲ್ಲಾ ಕಡೆನೂ ಇದ್ದೇ ಇರ್ತದೆ. ಅಚ್ಚಾ, ನನ್ನಲ್ಲಿ 80-20 ಇಲ್ಲದೆ ಇರಬಹುದು. ನಮ್ಗೆ ಗೊತ್ತಿರೋದು 30-60-90 ಫಾರ್ಮುಲಾ ಗೊತ್ತು. ಇದು 80-20 ಫಾರ್ಮುಲಾ ಎಂತದು? 80-20 ಎಲ್ಲ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಎಲ್ಲ ಇದ್ದೇ ಇರ್ತದೆ. ಬಟ್ ಅದು ಸ್ವಲ್ಪ ಬೇರೆ ಇದೆ. ನಮ್ಮಲ್ಲಿ ಸಾಧಾರಣ 30-70 ಫಾರ್ಮುಲಾ ಇದೆ. ಅಚ್ಚಾ, ನನ್ನ ಈಗ ಒಂದು 100 ಜನ ಏಜೆಂಟ್ ಇದ್ರೆ 30-40 ಜನ ಏಜೆಂಟ್ರು ಯಾವಾಗಲೂ ನಿರಂತರವಾಗಿ ಇದೇ ಕೆಲಸದಲ್ಲಿ ಇದ್ದಾರೆ ಅವರು. ಓಕೆ. ಮತ್ತೊಂದು ಸ್ವಲ್ಪ ಜನ ಪಾರ್ಟ್ ಟೈಮರ್ಸ್ ಇಲ್ಲ ಅಂತ ಹೇಳುವುದಲ್ಲ, ಇದ್ದಾರೆ. ಲಾಸ್ಟಿಗೆ ಒಂದು ಮೇಲ್ಗಡೆ ಒಂದು 10-20 ಜನ ಆಯಾರಾಮ್ ಗಯಾರಾಮ್ ಫಾಸ್ಟ್ ಟೈಮ್ ಅವರು. ಹೌದು. ಮತ್ತೆ ಕೆಲವರು ಏನಾಗಿರ್ತದೆ, ವಯಸ್ಸಾಗಿರ್ತದೆ, MB ಬಿಸಿನೆಸ್ ಎಕ್ಸಂಪ್ಷನ್ ಇರ್ತದೆ ಅವರಿಗೆ. ಒಟ್ಟು ನಮ್ಮ ರೋಲ್ ನಲ್ಲಿ ಇದ್ದಾರೆ ಅಷ್ಟೇ, ಬಿಟ್ರೆ ಅವ್ರೇನು ಮಾಡ್ತಾ ಇಲ್ಲ ಅಂತವರು ಇದ್ದಾರೆ. ಹಾಗಾಗಿ ಎಲ್ಲ ಕಡೆನೂ ಇದೆ ಅದು. ಸೊ ಅಂದ್ರೆ ನಿಮ್ಮಲ್ಲಿ ಇರುವ ಏಜೆಂಟ್ ಪೈಕಿ ಹೈಯೆಸ್ಟ್ ಏಜಿನ ಏಜೆಂಟ್ ಎಷ್ಟು? ಯಂಗೆಸ್ಟ್ ಏಜಿನ ಏಜೆಂಟು ಹೆಸರು, ಇನ್ ದ ಸೆನ್ಸ್ ಏಜ್ ಹೇಳಿ. ಹೈಯೆಸ್ಟ್ ಏಜು ಸಾಧಾರಣ ಒಬ್ರಿಬ್ರು ಎಕ್ಸ್ಪೈರ್ ಆದ್ರೂ ಇನ್ನೊಬ್ರು 60-65 ಇವತ್ತಿಗೂ ರೆಗ್ಯುಲರ್ ಕೆಲಸ ಮಾಡ್ತಾ ಇದ್ದಾರೆ. 78 ವಯಸ್ಸಿನವರು ಸಹ MDRT ಮಾಡಿದ್ರು. ವೆರಿ ಇಂಟ್ರೆಸ್ಟಿಂಗ್. ಯಂಗೆಸ್ಟ್ ಅಂದ್ರೆ ಹೆಂಗೆ 23-24. ಹೌದಾ? 23-24 ರಿಕ್ರೂಟ್ ಮಾಡಿದ್ದೀರಿ? ಹೌದು, ಮಾಡ್ತಾ ಇದ್ದಾರೆ. 23-24 ವರ್ಷದವರು ಮಾಡುವ ಕೆಲಸದ ರೀತಿಗೂ ಈ 50 ದಾಟಿದವರು ಮಾಡುವ ಕೆಲಸದ ರೀತಿಗೂ ಏನ್ ವ್ಯತ್ಯಾಸ ಕಾಣಿಸ್ತದೆ ನಿಮ್ಗೆ? ಯಾವಾಗ್ಲೂ ಈ ಇನ್ಶೂರೆನ್ಸ್ ವಿಮಾ ವೃತ್ತಿಯಲ್ಲಿ ಮೊದಲನೇ 5 ವರ್ಷ ಉಂಟಲ್ಲ, ಅದು ಅತ್ಯಂತ ಕಠಿಣವಾದಂತ ಸಮಯ. ನಾನು 22-23 ವಯಸ್ಸಿಗೆ ಅವರಿಗೆ ಏಜೆನ್ಸಿಯನ್ನು ಕೊಟ್ಟರು, ಅವರು ಒಂದು ಪ್ರಬುದ್ಧತೆಗೆ ಬರ್ಬೇಕಾದ್ರೆ ಒಂದು 4-5 ವರ್ಷ ತಗೊಳ್ತದೆ. ಅದಕ್ಕೆ ಒಂದು ಸಣ್ಣ ಕತೆ ಹೇಳಿದ್ನಲ್ಲ, ಒಬ್ರು 5 ಜನ ವಿಮಾ ಪ್ರತಿನಿಧಿಗಳು ನಿಮ್ಮಂತ ಒಬ್ರು ಸ್ವಾಮಿಯವ್ರ ಕಡೆ ಅಂತ, ನೀವು ಸ್ವಾಮಿಯವರಲ್ಲ, ಒಬ್ಬರಂತೆ ಅವ್ರಿಗೆ ಕೇಳ್ತಾರಂತೆ, ಸ್ವಾಮಿ ಅವರೇ, ನಾವು ಶೇಖರ್ ಶೆಟ್ಟಿ ಅವರು ನನಗೆ LIC ಏಜೆನ್ಸಿಯನ್ನ ಕೊಟ್ರು, ನಾನೀಗ ಈ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾನೆ, ಆದ್ರೂ ನನಗೆ ಬೇಕಾದಷ್ಟು ಗಳಿಸ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾರಂತೆ. ಅವಾಗ ಅವ್ರು ಹೇಳ್ತಾರಂತೆ, ನೋಡಿ, ನಿಮ್ಮ ಎಲ್ಲ ನಾನು ನೋಡುವಾಗ ನನಗೆ ಅನಿಸ್ತದೆ, ಇನ್ನೊಂದು 5 ವರ್ಷ ನೀವು ಇದನ್ನೇ ಮಾಡ್ತಾ ಇರಿ, 5 ವರ್ಷ ಬಿಟ್ಟು ನನ್ನ ಹತ್ರ ಬನ್ನಿ, ನಿಮ್ಗೆ ಅವಾಗ ಹೇಳ್ತೇನೆ ಏನಂತ. 5 ವರ್ಷ ನಂತರ ಪುನಃ ಹೋಗ್ತಾರೆ.
ಹೋದಾಗ ಸ್ವಾಮಿಯವ್ರು ಕೇಳ್ತಾರೆ, ಹೇಗಿದ್ದೀರಿ? ಇಲ್ಲ ಸರ್, ಈಗ ಎಲ್ಲ ಚೆನ್ನಾಗಿದ್ದೇವೆ, ಏನು ತೊಂದರೆ ಇಲ್ಲ. ಯಾಕೆ? ನಮ್ಗದು ಅಭ್ಯಾಸ ಆಗ್ಬಿಟ್ಟಿದೆ ಈಗ. ಹಾಗಾಗಿ ವಿಮಾ ಪ್ರತಿನಿಧಿತ್ವದಲ್ಲಿ ನಾವು ಅವರಿಗೆ ಫಸ್ಟಿಗೆ ಹೇಳಬೇಕು, ನೀನು ಇಲ್ಲಿ ಕಷ್ಟಪಟ್ಟಲ್ಲಿ ನಿನಗೆ ಮುಂದೆ ಅವ ತಿಂಗಳಿಗೆ 1 ಲಕ್ಷ ಗಳಿಸ್ತಾನೆ, 2 ಲಕ್ಷ ಗಳಿಸ್ತಾನೆ, 3 ಲಕ್ಷ ಗಳಿಸ್ತಾನೆ, ಅದು ನಿನಗೆ ಸಾಧ್ಯ ಆಗ್ತದೆ. ಅವನು ಸಹ ಜೀರೋದಿಂದನೇ ಬಂದವ, ಪ್ರಯತ್ನ ಮಾಡಬೇಕು. ಅದನ್ನು ನಾವು ಎಕ್ಸಾಂಪಲ್ ಸಹಿತವಾಗಿ ಕೊಟ್ರೆ ಮಾಡ್ತಾರೋ. ಆದ್ರೆ ಒಂದು 50 ದಾಟಿದ ಮೇಲೆ ಒಂದ್ ಸ್ವಲ್ಪ ಅಂತ ಒಂದು ಪ್ರೊಡಕ್ಟಿವಿಟಿ ಇರುದು. 60 ದಾಟಿದ ಮೇಲೆ ಅಂತೂ ಕಮ್ಮಿ ಆಗ್ತದೆ, 50 ಮುಂದೆ ಒಂದ್ ಸ್ವಲ್ಪ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಹೇಳ್ತೇವಲ್ಲ, ಹಳೆ ಬೇರು ಹೊಸ ಚಿಗುರು ಎರಡು ಇದ್ಕೊಂಡ್ರೆ ಮಾತ್ರ ನಮ್ಮ ಯೂನಿಟ್ ಸರಿಯಾಗಿ ನಡೀತದೆ. ಅದು ಬರೀ ಡೆವಲಪ್ಮೆಂಟ್ ಆಫೀಸರ್ ಮಾತ್ರ ಅಥವಾ ಏಜೆಂಟ್ರಿಗೂ ಸಹ ಅದು ಅಪ್ಲೈ ಆಗತ್ತಾ? ಏಜೆಂಟ್ರು ಸಹ ಇವತ್ತಿನ ದಿವಸಗಳಲ್ಲಿ ಯಂಗ್ಸ್ಟರ್ಸ್ ಅನ್ನ ನೀವು ಕ್ಯಾಚ್ ಮಾಡದೆ ಇದ್ದಲ್ಲಿ, ಈಗ ನಮ್ಮ ದೇಶದಲ್ಲಿ 40% ಜನ ಯುವಕರಿದ್ದಾರೆ. ಅವರಿಗೆ ಯಾವ ರೀತಿಯಲ್ಲಿ ನಾನು ಪಾಲಿಸಿ ಕನ್ವಿನ್ಸ್ ಮಾಡಬೇಕು, ವಿಮೆಯನ್ನು ಮಾರಬೇಕು ಅಂತ ಹೇಳೋದನ್ನ ತಿಳಿದುಕೊಳ್ಳದೆ ಇದ್ದಲ್ಲಿ ಅವರು ಸಹ ಸಸ್ಟೈನ್ ಆಗ್ಲಿಕ್ಕೆ ಕಷ್ಟ ಆಗ್ತದೆ. ಅಲ್ಲ, ಇವತ್ತಿನ ಯಂಗ್ಸ್ಟರ್ಸ್ ಕೇಳೋದು ಟರ್ಮ್ ಇನ್ಶೂರೆನ್ಸು, ಯೂನಿಟ್ ಲಿಂಕ್ಡು, ಅದರಲ್ಲಿ ಕಮಿಷನ್ ಕಡಿಮೆ, ಅದನ್ನು ಮಾಡ್ಬೇಕಾ? ಅಥವಾ ನಾವು ಕಮಿಷನ್ ಜಾಸ್ತಿ ಇದೆ ಅಂತೇಳಿ ಇವ್ರಿಗೆ ಮಾರ್ಲಿಕ್ಕೆ ಬರುವುದಿಲ್ಲ? ಇದು ಒಂಥರ ಅರ್ಥ ಆಯ್ತಲ್ಲ, ತಳಮಳ. ಇವ್ರಿಗೆ ಮಾರ್ಬಿಟ್ರೆ ಕಮಿಷನ್ ಕಡಿಮೆ ಬರ್ತದೆ, ನನಗೆ ಜಾಸ್ತಿ ಕಮಿಷನ್ ಇರುವುದು ಇವ್ರು ತಗೊಳ್ಳುದಿಲ್ಲ. ಹಾಗಾಗಿ ಎಂತ ಮಾಡಬೇಕು? ಅದಕ್ಕೆ ಹೇಳ್ತೇನೆ ನಾನು, ಟರ್ಮ್ ಇನ್ಶೂರೆನ್ಸ್ ನಲ್ಲಿ ಕಮಿಷನ್ ಏನು ಕಡಿಮೆ ಇಲ್ಲ, ಬಟ್ ಟರ್ಮ್ ಇನ್ಶೂರೆನ್ಸ್ ಮಾರೋದು ಕಷ್ಟ ಇದೆ. ಅದು ಮಾರ್ಲಿಕ್ಕೆ ಆಗ್ತದೆ, ಆಗುದಿಲ್ಲ ಅಂತ ಏನಿಲ್ಲ. ನಾವು ಕೋಟಿಯಲ್ಲಿ ಮಾರ್ತೇವೆ, ಬಟ್ ಅದಕ್ಕೆಲ್ಲ ಕ್ರೈಟೀರಿಯಾಗಳಿದ್ದಾವೆ. ಒಟ್ಟಿಗೆ ನಿಮಗೆ ಬೇರೆ ಪ್ಲಾನ್ ಅನ್ನು ಮಾರ್ಲಿಕ್ಕೆ ಆಗುದಿಲ್ಲ ಅಂತ ಸಮಸ್ಯೆ ಏನು ಗೊತ್ತುಂಟಾ? ಇವತ್ತು ಒಬ್ಬ ವಿಮಾ ಪ್ರತಿನಿಧಿ ತಾನು ಪಾಲಿಸಿಯನ್ನ ಅವನಿಗೆ ಮಾರಾಟ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋದಕ್ಕಿಂತ ಮೊದಲು, ನಾನು ಅವನಿಗೆ ವಿಮೆಯಲ್ಲಿ LICಯಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳೋದನ್ನ ತಿಳಿಸಿ ಹೇಳಲಿಕ್ಕೆ ನಾನು ವಿಫಲನಾಗಿದ್ದೇನೆ. ಹಾಗಾಗಿ ಅವ ತಗೊಳ್ಳೋದಿಲ್ಲ. ನೀವು ಅವರಿಗೆ ಸರಿಯಾಗಿ ಹೇಳಿದ್ನಲ್ಲ, ನಾನು ಅದನ್ನೇ ಹೇಳ್ತೇನೆ, ಟ್ರೈನಿಂಗ್. ಇವತ್ತಿನ ದಿವಸದಲ್ಲಿ ನೀವು ಯಾವುದೇ ವೃತ್ತಿಯಲ್ಲಿ ಒಬ್ಬ ನೋಡಿ, MBBS ಆಗಿ ಡಾಕ್ಟರ್ ಆಗಿ ಬಂದವನಿಗೂ ಸಹ ಒಮ್ಮೆಲೆ ಅವನ ಮೇಲೆ ಹೋಗುವುದಿಲ್ಲ. ಚಾರ್ಟರ್ಡ್ ಅಕೌಂಟ್ ಇವತ್ತು ಪಾಸ್ ಆದವ ಒಮ್ಮೆಲೆ ಅವ ಲಕ್ಷಗಟ್ಟಲೆ ಗಳಿಸುವುದಿಲ್ಲ. ಸೋ ಮೆನಿ ಪ್ರಾಸೆಸ್ ಅನ್ನು ಮಾಡಬೇಕಾಗ್ತದೆ. ಇಲ್ಲಿಯೂ ಸಹ ಹಾಗೆ ನೀವು ಸರಿಯಾಗಿ ತಿಳ್ಕೊಳ್ಳಿ. ಕೌಟಿಕೆ ವಿಠಲ್ ಅಂತ ಒಬ್ಬ ಏಜೆಂಟ್ ಸಿಕಂದರಾಬಾದ್ ಅಲ್ಲಿ 28 MDRT ಮಾಡ್ತಾನೆ ಒಂದು ವರ್ಷದಲ್ಲಿ. ಮನೆಯಲ್ಲಿ 5-6 ಏಜೆನ್ಸಿ ಇದೆ, 28 MDRT. ಮೊನ್ನೆ 2,16,00,000 ಪ್ರೀಮಿಯಂ ತಂದ. ಎಲ್ಲಿ ಅವರು? ಕೌಟಿಕೆ ವಿಠಲ್. ಎಲ್ಲಿ ಅದು? ಸಿಕಂದರಾಬಾದ್. ಓಕೆ. ಮೊನ್ನೆ LICಗೆ 180 ಕೋಟಿ ಜೀವನ್ ಶಾಂತಿಯಲ್ಲಿ ಡೆಲ್ಲಿ ಬ್ರಾಂಚ್ 2ದಲ್ಲಿ ಬಂತು. ಹೇಗೆ? ಒಂದೇ ಪಾಲಿಸಿ 50 ಕೋಟಿ ಬಿಸಿನೆಸ್ ಅನ್ನ ನೀವು ರಾಜೇಶ್ ಸಾತೋಸ್ಕರ್ ಅಂತ ಬಾಂಬೆ ಏಜೆಂಟ್ ಮಾರಿದ್ರು. 50 ಕೋಟಿ ತಿಂಗಳಿಗೆ 23,43,275 ಪ್ರೀಮಿಯಂ ತಿಂಗಳಿಗೆ. ಹೇಗ್ ಮಾರಿದ್ರು? ಹೆಂಗಲ್ವಾ? ಆಗ್ತದೆ. ಆದ್ರೆ ನಾವು ಕಲಿತುಕೊಳ್ಬೇಕಷ್ಟೇ. ಇಲ್ಲಿ ಕಲಿಯುವಂತದ್ದು ಬಹಳ ಇದೆ. ಅಂದ್ರೆ ಅವ್ರಿಗೆ ಕನ್ವಿನ್ಸ್ ಮಾಡೋದಕ್ಕಿಂತ ಮುಂಚೆ ನಾವು ಕನ್ವಿನ್ಸ್ ಮಾಡ್ಕೊಳ್ಳೋದು ಕಷ್ಟ. ಮಾಡ್ಕೊಂಡ್ರೆ ಆಗ್ತದೆ. ನಮ್ಮ ಸಾಫ್ಟ್ವೇರ್ ಅಪ್ಡೇಟ್ ಆಗ್ಬೇಕು ಅಂತ ಹೇಳಿ ಅಪ್ಡೇಟ್ ಆಗ್ಬೇಕು. ಇವತ್ತಿನ ದಿವಸದಲ್ಲಿ ನಿಮಗೆ ಒಂದೇ ಅಲ್ಲ, ಪ್ರತಿಯೊಂದು ವಿಷಯ ಗೊತ್ತಿರಬೇಕು. ಇಂಟ್ರೆಸ್ಟ್ ರೇಟ್ ನಮ್ಮ ದೇಶದಲ್ಲಿ ಯಾವ್ದಿದೆ, ಡೆವಲಪ್ಡ್ ಕಂಟ್ರಿಯಲ್ಲಿ ಏನಿದೆ, ಮುಂದೆ ಏನಾಗಬಹುದು ಅದ್ರ ಬಗ್ಗೆ ನಿಮಗೆ ಪ್ರೊಡಿಕ್ಷನ್ ಇರಬೇಕು. ರೆಪೋ ರೇಟ್ ಗೊತ್ತಿರಬೇಕು, ಕ್ಯಾಪಿಟಲ್ ಪ್ರೊಟೆಕ್ಷನ್ ಬಗ್ಗೆ ಗೊತ್ತಿರಬೇಕು, ಅಸೆಟ್ ಅಲೋಕೇಶನ್ ಬಗ್ಗೆ ಗೊತ್ತಿರಬೇಕು. ಎಲ್ಲ ಇದ್ರೆ ಯಂಗ್ಸ್ಟರ್ಸ್ ಅನ್ನ ನೀವು ಕ್ಯಾಚ್ ಮಾಡಬಹುದು. ನಮ್ಮ ಪ್ರತಿನಿಧಿಗಳು ಯಂಗ್ಸ್ಟರ್ಸಿಗೂ ಮಾರಾಟ ಮಾಡ್ತಾರೆ. ನಿನ್ನೆನೆ ನಮ್ಮ ವಿಮಾ ಪ್ರತಿನಿಧಿ ಒಬ್ಬ ಬೆಂಗಳೂರಿನಲ್ಲಿ ನಿಪ್ಪಾಣಿಯಿಂದ ಬೆಂಗಳೂರಿಗೆ ಹೋಗಿ, ಭಾಷೆ ಬರುವುದಿಲ್ಲ, 1,24,000 ಚೆಕ್ ಅನ್ನ ತಕೊಂಡು ಮನೆಯಿಂದ ರಾತ್ರಿ 10 ಗಂಟೆಗೆ ಹೊರಗೆ ಬಂದಿದ್ದಾನೆ, ಅವ್ರ ಪಾರ್ಟಿ ಮನೆಯಿಂದ. ನಿಮ್ದು ಮಾತು ಕೇಳ್ತಾ ಇಲ್ಲ ನೋಡಿ. ಇವತ್ತಿಗೂ ಅದು ಸಾಧ್ಯ ಇದೆ ಅಂತ ಆಯ್ತು. ಆಗ್ತದೆ. ಒಂದೇ ನಿಮಿಷ, ಇದು ಸೈಲೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಐ ಡೋಂಟ್ ನೋ ವೈ ಇಟ್ ಇಸ್ ನಾಟ್ ಕಮಿಂಗ್. ಬಂದಾಯ್ತು. ಓಕೆ. ಸೊ
ಸೊ ಅಂದ್ರೆ ಇವತ್ತಿಗೂ HNI ಕಸ್ಟಮರ್ಗೆ ಸೇಲ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಆಗ್ತದೆ ಆಗ್ತದೆ ಆಗ್ತದೆ. ಇನ್ನ ಹೇಳಿದ್ನಲ್ಲ, ನಾನು ಬರೆದು ಕೊಡ್ತೇನೆ, ಇನ್ನು 20 ವರ್ಷ ಸಹ ಇನ್ಶೂರೆನ್ಸ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ಹಾ, ಹಾ. ಮಾರಾಟ ಆಗ್ತದೆ. ಇಂಡಿಯಾ ಈಸ್ ಎ ಡೆವಲಪಿಂಗ್ ಕಂಟ್ರಿ, ನಾಟ್ ಡೆವಲಪ್ಡ್ ಕಂಟ್ರಿ. ಗಾಟ್ ಇಟ್. ಆಗ ನಮ್ಮ ಗ್ಯಾರಂಟಿಡ್ ಪ್ರಾಡಕ್ಟ್ ಗಳಾದಂತ ಜೀವನ್ ಉತ್ಸವ್, ಜೀವನ್ ಉಮಂಗ್, ಜೀವನ್ ಅಕ್ಷಯ್, ಜೀವನ್ ಶಾಂತಿ, ನವಜೀವನ್ ಶ್ರೀ, ಓಕೆ, ಜೀವನ್ ಸಾಥಿ, ಬಿಮಾ ಲಕ್ಷ್ಮಿ ಇವೆಲ್ಲ ಗ್ಯಾರಂಟಿಡ್. ಸೂರ್ಯ ಎಷ್ಟು ಸತ್ಯವೋ ಜೀವನ ಉತ್ಸವದಲ್ಲಿ ಸಿಗುವಂತ ಎಲ್ಲಾ ಬೆನಿಫಿಟ್ಗಳು ಸತ್ಯ ಇದೆ. ₹1 ಹೆಚ್ಚು ಕಡಿಮೆ ಆಗುದಿಲ್ಲ. ಅದನ್ನ ಮಾರಿ ನೀವು ಓಕೆ. ತಿಳಿಸಿ ಹೇಳಿ ಅವರಿಗೆ. ಅಲ್ಲ, ಈಗಿನ ದಿವಸದಲ್ಲಿ ಈಗ ಯಾವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡಿಜಿಟಲ್ ಸಾಧನಗಳು ಬಂದಿರೋದ್ರಲ್ಲಿ ಅವ್ರು ಮಾಡೋ ಕೆಲಸದಲ್ಲಿ ಏನಾದ್ರು ವ್ಯತ್ಯಾಸ ಬಂದಿದ್ಯಾ? ಅದನ್ನ ಅವ್ರು ಹೇಗೆ ಡೀಲ್ ಮಾಡ್ಬೇಕು ಇವತ್ತಿನ ಸಿಚುವೇಶನ್ ಅಲ್ಲಿ ಅಂತ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಅದು ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಬರ್ತದೆ ಅಂತ ಹೇಳ್ತಾರೆ, ಕೇಳಿದ್ದೀನಿ ನಾನು. ಇವನ್ ಸಾಫ್ಟ್ವೇರ್ಗೆಲ್ಲ, ಇವನ್ ಮೆಡಿಕಲ್ ಕ್ಷೇತ್ರಕ್ಕೂ ಬರ್ತದೆ ಅಂತ ಹೇಳ್ತಾರೆ. ನಾನು ಈಗ ಮೆಡಿಕಲ್ ಬರ್ಲಿ, ಯಾವ್ದಕ್ಕೆ ಬರ್ಲಿ, ಅಲ್ಲಿಯೂ ಡಾಕ್ಟರ್ ಬೇಕೇ ಆಗ್ತದೆ. ಪೂರ್ತಿ ಅದು ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ಫ್ರೆಂಡಿನ ಮಿಸಸ್ಸಿಗೆ ಮೊನ್ನೆ ಒಬ್ರು ಆಪರೇಷನ್ ಯಾವ್ದೋ ಜರ್ಮನಿ ಇದ್ದ ಡಾಕ್ಟರ್ ಮಾಡಿದ್ರಂತೆ. ಬಟ್ ಇಲ್ಲಿ ಡಾಕ್ಟರ್ ಬೇಕೇ. ಗೈಡಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಅವಾಗ ಗೈಡ್ ಮಾಡ್ತಾರೆ, ಮಾಡ್ಲಿಕ್ಕೆ ಬೇಕು. ಚಾಲೆಂಜ್ ಇದೆ, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಎಂಪ್ಲಾಯ್ಮೆಂಟ್ ಮುಂದೆ ಪ್ರಾಬ್ಲಮ್ ಇದೆ. ಹಾಗಾಗಿ ನಮ್ಮ ಗ್ಯಾರಂಟಿಡ್ ಪ್ರಾಡಕ್ಟ್ ಅನ್ನ ಅವ್ರು ತಗೊಳ್ಬೇಕಾದ ಅವಶ್ಯಕತೆ ಇದೆ. ಉತ್ಸವ್ ಅಂತ ಪ್ಲಾನ್ ಅನ್ನ ತಗೊಳ್ಬೇಕಾದ ಅವಶ್ಯಕತೆ ಇದೆ. ಉತ್ಸವದಲ್ಲಿ 10% ಆಫ್ ದ ಸಮ್ ಅಶ್ಯೂರ್ಡ್ ಅನ್ನು ಕೊಡ್ತೇವೆ. 2040ಕ್ಕೆ ಭಾರತದಲ್ಲಿ ಬಡ್ಡಿಯ ದರ 4% ಗಿಂತ ಕೆಳಗಡೆ ಬರ್ತದೆ. 2020ರಲ್ಲಿ ಬಡ್ಡಿ ರೇಟ್ ಎಷ್ಟಿತ್ತು? 10.4 11 ಇತ್ತು. ಇವತ್ತು ಎಷ್ಟಾಗಿದೆ? FD ರೇಟ್ ಆಫ್ ಇಂಟ್ರೆಸ್ಟ್ 6% ಆಗಿದೆ. ನೀವು 2040ರಲ್ಲಿ ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಕೊಂಡು ನಾನು ಜೀವನ ಮಾಡ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. 180 ಕೋಟಿಯನ್ನ LIC ಅಲ್ಲಿ ಹಾಕ್ಬೇಕಾದ್ರೆ ಅವೇನು ವಿಚಾರ ಮಾಡದೆ ಹಾಕ್ಲಿಲ್ಲ. 4-5 ಜನ CA ಗಳನ್ನ ಕೂರಿಸ್ಕೊಂಡು ಅವರ ಒಪಿನಿಯನ್ ತಕೊಂಡು LIC ಅಲ್ಲಿ ಹಾಕಿದ್ದಾನೆ. ವಂಡರ್ಫುಲ್. ಈಗ ನಿಮ್ಮ ಈ ಜರ್ನಿ 42 ವರ್ಷದಲ್ಲಿ ನಿಮ್ಮ ಫ್ಯಾಮಿಲಿಯಿಂದ ಯಾವ ತರ ಸಪೋರ್ಟ್ ಸಿಕ್ಕಿದೆ? ಇವತ್ತು ನಿಜವಾಗಿ ನಾನು ಈ ಒಂದು ಸಮಾಧಾನಕರವಾದ ಸ್ಥಿತಿಯಲ್ಲಿ ಇರಲಿಕ್ಕೆ ನನಗೆ LIC ಸರ್ವಸ್ವವನ್ನು ಕೊಟ್ಟಿದ್ದಾರೆ. ನನ್ನ ಮಕ್ಕಳು PG ಡಾಕ್ಟರ್ ಇದ್ದಾರೆ, ನನಗಿಬ್ರು ಸೊಸೆಯಂದರು ಡಾಕ್ಟರ್ ಇದ್ದಾರೆ. ಎಲ್ಲ ಯಾವುದೇ ಚಿಂತೆ ಇಲ್ಲದೆ ಇರ್ಲಿಕ್ಕೆ ಕಾರಣ ನನ್ನ ಪತ್ನಿಯಿಂದಾಗಿ ನನಗೆ ಯಾವುದೇ ಸಮಸ್ಯೆಗಳಿಲ್ಲ. ಅವಳು ಹಾಗೆ ಪತ್ನಿಯಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ ರಾಜಾರೋಷವಾಗಿ ಹೇಳುವಂತವ್ರು, ಥ್ಯಾಂಕ್ ಯು ಸೋ ಮಚ್, ಹ್ಯಾಟ್ಸ್ ಆಫ್ ಟು ಯು. ಕೇಳಿ, ಅಲ್ಲೇ 6:30 ಅವ್ರಿಗೆ ಕೇಳಿ. ಅವ್ರಿಗೆ ನಾನು ಹೇಳಿದ್ದು ಏನಾದ್ರು ಸುಳ್ಳಿದ್ರೆ ನೀವು 6:30 ಅವ್ರ ಹತ್ರ ಕೌಂಟರ್ ಚೆಕ್ ಮಾಡಿ. ಅವ್ರಿಗೆ 8:30 ಮಾತಾಡ್ತೀನಿ, ಹೇಳ್ತೇನೆ. ಅವರಿಗೆ 8:30 ನಂತರ ಮಾತಾಡ್ತೇನೆ. ಅಲ್ಲ, ನಾನು 10 ಜನ MD 2023ರಲ್ಲಿ ಮಾಡಿದ್ನಲ್ಲ, ಆ 13 ತಿಂಗಳು ನಾನು ಒಬ್ಬನೇ ಕೋರ್ಸ್ ಬ್ಯಾಚುಲರ್ ಆಗಿದ್ದೆ ನಿಪ್ಪಾಣಿಯಲ್ಲಿ. ನನ್ನ ಮಿಸಸ್ ಊರಲ್ಲಿ ಕುಂದಾಪುರದಲ್ಲಿ ಇದ್ರು ಕಾರಣಾಂತರಗಳಿಂದ. ಆವಾಗ್ಲೂ ನನಗೇನು ಸಮಸ್ಯೆ ಬರಲಿಲ್ಲ. ಅದ್ ಹೇಳಿದ್ನಲ್ಲ, ಸಿಚುವೇಶನ್. ನಿಮ್ಮ ಕ್ವಶನ್ ಮುಂದೆ ಬರಬಹುದು. ನಮಗ್ ಬರುವಂತ ಪ್ರತಿಯೊಂದು ಚಾಲೆಂಜ್ಗಳನ್ನು ನಮಗೆ ಅದು ಅವಕಾಶ ಅಂತ ನಾವು ಪರಿವರ್ತನೆ ಮಾಡ್ಕೊಳ್ಬೇಕು. ಆವಾಗ ಮಾತ್ರ ನಾನು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಕರೆಕ್ಟ್. ಅಂದ್ರೆ ಈಗ ನೀವು ಈ ಜರ್ನಿಯಲ್ಲಿ ನಿಮ್ಗೆ ಯಾರ್ಯಾರು ಮೆಂಟರ್ ಆಗಿದ್ರು, ಕೋಚ್, ಯಾರ್ಯಾರನ್ನೆಲ್ಲ ನೆನೆಸ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀರಿ? ಹೌದು, ನನಗೆ ನಿಜವಾಗಿ ನನ್ನ ಮೆಂಟರ್ ಅಂತ ಹೇಳಬೇಕಾದ್ರೆ, ನಾನು ಸೇರಿದ ಟೈಮ್ ಅಲ್ಲಿ ನಮ್ಮೊಬ್ರು ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಒಬ್ರು ಇದ್ರು, HA ಕುಲಕರ್ಣಿ ಅಂತ. ಅವರು ನಿಜವಾದ ನನ್ನ ಒಂದು ಮೆಂಟರು, ನನಗೆ ಗುರು, ಮತ್ತೆ ನನಗೆ ಮಾರ್ಗದರ್ಶಕ. ನನಗಿಂತ ವಯಸ್ಸಿನಲ್ಲಿ ಕಿರಿಯವರಾದ್ರು ಆನಂದ್ ಅರ್ವರೆ ಅವರು ನಮಗೆ ಎಲ್ಲ ರೀತಿಯಾದಂತ ಮಾರಲ್ ಸಪೋರ್ಟ್ ಅವ್ರು ಕೊಡ್ತಿದ್ರು. ಶೆಟ್ರೆ, ನೀವು ಮಾಡಿ, ನೀವು ಸಾಧನೆಯನ್ನೇ ಮಾಡ್ಲಿಕ್ಕೆ ನಿಮಗೆ ಸಾಧ್ಯ ಇದೆ. ಆ ಕುಂದಾಪುರ ಬಿಟ್ಟು ಇಲ್ಲಿ ನಿಪ್ಪಾಣಿಗೆ ಬಂದಿದ್ದೀರಿ ಯಾಕೆ? ತಿರ್ಗಾಡ್ಲಿಕ್ಕೆಲ್ಲ, ಗಳಿಸ್ಲಿಕ್ಕೆ, ಗಳಿಸಿ ತೋರಿಸಿ. ನಾನು ಪ್ರಭುಗಳ ನಿಪ್ಪಾಣಿಯಲ್ಲಿ ಬರ್ಬೇಕಾದ್ರೆ ನನಗೆ ಏನು ಕಡಿಮೆ ಆಗಿ ಇಲ್ಲಿ ನಾ ಈ ವೃತ್ತಿಗೆ ಬರ್ಲಿಲ್ಲ.
ಭಟ್ಕಳದಲ್ಲಿ ಇರುವಂತ ಉದ್ಯೋಗದಲ್ಲಿ ನನಗೊಂದು ಕಾರು, ಡ್ರೈವರು, ಕ್ವಾರ್ಟರ್ಸ್, ಸರ್ವೆಂಟ್ಸ್ ಎಲ್ಲ ಇತ್ತು. ಅದೆಲ್ಲವನ್ನ ಬಿಟ್ಟು ನಾನು ಇಲ್ಲಿ ಬಂದಿದ್ದೇನೆ. ಕರೆಕ್ಟ್ ಕರೆಕ್ಟ್ ಓಕೆ ಬಿಟ್ಟು ಬರಬೇಕಾದ ಚಾಲೆಂಜ್ ಮಾಡಿ ಬಂದಿದ್ದೇನೆ. 4 ವರ್ಷಗಳಲ್ಲಿ ನನ್ನ ಸ್ವಂತ ಕಾರ್ನಲ್ಲಿ ನಾನು ಊರಿಗೆ ಬರ್ತೇನೆ ಅಂತ ಅಚ್ಚಾ ಅದನ್ನ ನಾನು ಮಾಡಿ ತೋರಿಸಿದ್ದೇನೆ. ಓಕೆ ಅದಕ್ಕೆ ಆನಂದ್ ಅರ್ವಾರಿ ಅವರು ನೆಕ್ಸ್ಟ್ ನನಗೆ ಆರಾಧನಾ ಶಾನ್ಭಾಗ್ ಅಂತ ಒಬ್ರು SDM ಬಂದ್ರು. ಅವರು ನಮಗೆ ಬಹಳ ಒಂದು ಸಪೋರ್ಟ್ ಮಾಡಿದ್ರು. ಮತ್ತೆ ಅವರ ಪತಿ LH ಶಾನ್ಭಾಗ್ ಅಂತ ಅವರು ಸಹ ನನಗೆ ಸರಿ ಒಂದು ಎಲ್ಲ ಅಂದ್ರೆ ಒಂದಂತ ಏನ್ ಗೊತ್ತುಂಟ, ನಾವು ಪಾಸಿಟಿವ್ ಆಗಿದ್ರೆ, ಕರೆಕ್ಟ್ ನಮ್ಮ ವಿಚಾರಗಳು ಎಲ್ಲ ಸರಿ ಇದ್ರೆ ನಮಗೆ ಎಲ್ಲ ರೀತಿಯ ಅವಕಾಶಗಳು ಕೂಡಿ ಬರ್ತವೆ. ಕರೆಕ್ಟ್ 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 I have not left a single opportunity. I have grabbed all the opportunities. ಏನೇನು ಸಾಧ್ಯ ಇದೆ. 1 ವರ್ಷ ನಾನು ಕೆಲಸ ಮಾಡದೆ ಕೂತ ವೇಸ್ಟ್ ಮಾಡಿದ್ನಪ್ಪ? ನೋ, ನೆವರ್. ಕರೆಕ್ಟ್ ಕರೆಕ್ಟ್ ಸೊ ಇವತ್ತಿನ ಜನ ವೀಕ್ಲಿ 5 days ವರ್ಕ್ ಸಿಸ್ಟಮ್, ಇಲ್ಲಿ ನೋಡಿದ್ರೆ ನಿಮ್ದು ವೀಕ್ಲಿ 7 days. ಒಂದಿಬ್ರು ABMS ಹತ್ರ ಮಾತಾಡ್ತಾ ಇದ್ದೆ, ಅವ್ರು ನೋಡಿದ್ರೆ ಈಗ ಆಫೀಸಿಗೆ ಬರ್ತಾ ಇದ್ದೇನೆ ಅಂತ. ಇವತ್ತು ಸಂಡೇ 12 ಗಂಟೆಗೆ ಮಾತಾಡ್ತಾ ಇದ್ದಾರೆ, ಆಯ್ತಾ? ಅಂತ ಪರಿಸ್ಥಿತಿಯಲ್ಲಿ ಕೆಲವರು 5 days ವರ್ಕಿಂಗು, ನಾನು ಇಷ್ಟು ಟೈಮೇ ವರ್ಕ್ ಮಾಡೋದು, ಅದಕ್ಕೆ ಏನು ಸೊಲ್ಯೂಷನ್ ಕೊಡ್ತೀರಿ? ಮಿತ್ರರೇ, ಪ್ರತಿನಿಧಿ ಆಗಲಿ ವಿಕಾಸಾಧಿಕಾರಿಗಳಾಗಲಿ, ಈ ಕ್ಷೇತ್ರಕ್ಕೆ ನೀವು ಬಂದ ನಂತರ ನೀವು ಇಲ್ಲಿ ಎಂಜಾಯ್ ಮಾಡೋದನ್ನ ಕಲ್ತ್ಕೊಳ್ಳಿ. ನನಗೆ ಎಷ್ಟು ಖುಷಿ ಕೊಡ್ತದೆ. ಒಬ್ಬ ಏಜೆಂಟ್ ಬರ್ತಾನೆ, ಅವನ ಹತ್ರ ಮಾತಾಡ್ತಾನೆ, ಅವ ಯಾರನ್ನೋ ಒಂದು ಕಸ್ಟಮರ್ ಕರ್ಕೊಂಡ್ ಬರ್ತಾನೆ, ಅವನ ಹತ್ರ ಏನೋ ಒಂದು ಮಾತಾಡ್ತಾನೆ, ಅವನ ಹೋದ ನಂತರ ಮತ್ತೊಬ್ಬ ಬರ್ತಾನೆ, ಅವನ ಹತ್ರ ಮಾಡ್ತಾನೆ. ನನ್ನ ಆಫೀಸು ಮೇಲ್ಗಡೆ 1st floor ಅಲ್ಲಿ, ಮನೆ ಕೆಳಗಡೆ. ಅಚ್ಚಾ, ನನ್ನ ಮಿಸ್ಸಸ್ಸು 1:15 ಊಟಕ್ಕೆ ರೆಡಿ ಆಗಿದೆ ಅಂತ ಹೇಳ್ತಾರೆ, ಫೋನ್ ಕರೆದು ಹೇಳ್ತಾರೆ ಊಟಕ್ಕೆ ರೆಡಿ ಅಂತ. ನಾನು ಕೆಲವೊಮ್ಮೆ 2:30, 3:30 ಗಂಟೆಗೂ ಹೋಗ್ತೇನೆ ಕೆಳಗೆ ಊಟಕ್ಕೆ. ಯಾಕೆ ಕೇಳಿದ್ರೆ ನನಗೆ ಹಸಿವೆ ಆಗುದಿಲ್ಲ ಅವಾಗ. ಯಾಕಂದ್ರೆ ಐ ಆಮ್ ಎಂಜಾಯಿಂಗ್, ಐ ಆಮ್ ಟಾಕಿಂಗ್ ವಿತ್ ಡಿಫರೆಂಟ್ ಪೀಪಲ್ಸ್, ಐ ಆಮ್ ಗಿವಿಂಗ್ ಸೊಲ್ಯೂಷನ್ಸ್ ಟು ಡಿಫರೆಂಟ್ ಪೀಪಲ್. ಅದ್ರಲ್ಲಿ ನೀವು ಖುಷಿ ಪಟ್ಕೊಳ್ಳಿ. ಯಾಕೆ ಬೇಕು ಸಂಡೇ ಮಂಡೇ? ಪ್ರಭುಗಳ ಇವತ್ತು ಅರ್ವಾರಿ ಅವರು ಸಾಕ್ಷಿ ಇದಕ್ಕೆ. ನಾನು ನಿಪ್ಪಾಣಿಯಲ್ಲಿ ಬಂದು 35 ವರ್ಷ ಅದು ಒಂದೇ ಒಂದು ನಾನು ಫಿಲ್ಮ್ ನೋಡ್ಲಿಲ್ಲ. ಸಿನಿಮಾ ಟಾಕಿಸಿ ಹೋಗಿ ನಾನು ಸಿನಿಮಾವನ್ನು ನೋಡಿಲ್ಲ. ಯಾವುದೇ ಒಂದು ಸೀರಿಯಲ್ ಅನ್ನ ಸರಿಯಾಗಿ ಅರ್ಧ ತಾಸು ನಾನು ನೋಡಿಲ್ಲ. ನನ್ನ ಮಿಸಸ್ ನೋಡ್ತಾರೆ, ನೋಡುದಿಲ್ಲ ಅಂತಿಲ್ಲ. ಊಟದ ಹೊತ್ತಿಗೆ ಏನಿದೆಯೋ ಅಷ್ಟೊಂದು ನೋಡ್ತೇನೆ. ನ್ಯೂಸು ಬೆಳಿಗ್ಗೆ ನಾನು ಶೇವಿಂಗ್ ಮಾಡ್ಕೊಳ್ಬೇಕಾದ್ರೆ ನಂದು TV ಆನ್ ಇರ್ತದೆ, ನಾನು ಕೇಳ್ಕೋತಾ ಮಾಡ್ತೇನೆ. ಬಿಟ್ರೆ ನನಗೆ ಅದರಲ್ಲಿ ಅಂದ್ರೆ ಹೇಳ್ತಾರೆ ಟೈಮ್ ಪಾಸ್ ಆಗುದಿಲ್ಲ ಅಂತಾರೆ. ನನಗೆ ಹೇಳ್ತಾರೆ ಟೈಮ್ ಕಮ್ಮಿ ಆಗ್ತದೆ ನನಗೆ. ನನ್ನ ಟೇಬಲ್ ಮೇಲೆ ಇವತ್ತು 5-6 ಫೈಲ್ ಇದೆ, ಕ್ಲೈಮ್ಸ್ ಫೈಲ್ ಇದೆ, ಬೇರೆ ಬೇರೆ ಸರ್ವಿಸಿಂಗ್ ಫೈಲ್ಸ್ ಇದಾವೆ. ಅದನ್ನ ಮಾಡೋದ್ರಲ್ಲಿ ನಾವು ತಲ್ಲಿನಾರಾಗಿರ್ತೇವೆ. ನಂಗೆ ಟೈಮ್ ಸಿಗುದಿಲ್ಲ. ಈ 67ನೇ ವಯಸ್ಸಿನಲ್ಲಿ ಸಹ ನಾನು ಮಧ್ಯಾಹ್ನ ರೆಸ್ಟ್ ತಗೊಳ್ಳೋದಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಎದ್ರೆ ರಾತ್ರಿ 10 ಗಂಟೆಗೆ ಮಲಗೋದು. 10 ಗಂಟೆ ನಂತರ ನಾನು ಬೇಕಾದಿರ್ಲಿ ಅಂದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡೋದಿಲ್ಲ. ವಂಡರ್ಫುಲ್. ಮಲಗಿಯ 5 ನಿಮಿಷ ಅಲ್ಲ, 2 ನಿಮಿಷ ನಂಗೆ ನಿದ್ದೆ ಬಂದಿರ್ತದೆ. ವಂಡರ್ಫುಲ್. ಯಾಕಂದ್ರೆ ಅಷ್ಟು ನೀವು ಇಡೀ ದಿವಸ ಶ್ರಮ ಮಾಡಿದ್ದಕ್ಕೆ ರೆಸ್ಟ್ ಬೇಕೇ ಆಗ್ತದೆ. ಅದು ದಟ್ ಈಸ್ ಆಟೋಮ್ಯಾಟಿಕ್. ಹಾಗಾಗಿ ನಿಮ್ಮ ಯಾವುದೇ ಪಾಪ ಪ್ರಜ್ಞೆ ಇಲ್ಲ. ನಾನು LIC ಇಂದ ಧರ್ಮಕ್ಕೆ ಹಣ ತಿಂದಿದ್ದೇನೆ ಅಂತ ಹೇಳುವಂತ ಯಾವುದೇ ಭಾವನೆ ಇಲ್ಲ. ನಾನೇ LIC ನನಗೆ ಕೊಟ್ಟಿದ್ದೆ, ನಾನು LIC ಸಂಸ್ಥೆ ಕೊಡ್ತಾ ಇದ್ದೇನೆ, ಇನ್ನು ಮುಂದೆ ಕೊಡ್ತೇನೆ. ಹಾಗಾಗಿ ನಿಶ್ಚಿಂತೆ. ಗಾಟ್ ಇಟ್. ಸೊ ಈಗ ಇವತ್ತಿನ ದಿವಸ ಏಜೆಂಟ್ ಶುರು ಮಾಡಿದ್ರೆ, ಸೊ ಈಗ 100 ದಿವಸ ಫಾರ್ ಎಕ್ಸಾಂಪಲ್ ನಾವೆಲ್ಲ ಕಂಪನಿಗೆ ಮೆಡಿಕಲ್ ರೆಪ್ ಆಗಿ ಜಾಯ್ನ್ ಆದಾಗ ಅಥವಾ ಬ್ಯಾಂಕ್ನಲ್ಲಿ ಜಾಯ್ನ್ ಆದಾಗ ಮೊದಲನೇ 6 ತಿಂಗಳು ಟ್ರೈನಿ ಪೀರಿಯಡ್, ಅದರ ನಂತರ ಪ್ರೊಬೇಷನರಿ ಪೀರಿಯಡ್ ಅಂತೆಲ್ಲ ಇರ್ತಿತ್ತು. ಹಾಗೆ ಯಾರಾದರೂ ಇನ್ಶೂರೆನ್ಸ್ ಏಜೆಂಟ್ ಆಗಿ ಜಾಯ್ನ್ ಆದರೆ ಮೊದಲನೇ 6 ತಿಂಗಳಲ್ಲಿ ಯಾವ ವಿಚಾರವನ್ನು ಫೋಕಸ್ ಮಾಡಬೇಕು? ಬರೇ ದುಡ್ಡಿನ ಟಾರ್ಗೆಟ್ ಮಾತ್ರ ಇಡಬೇಕಾ ಅಥವಾ ಬೇರೆ ಏನಾದರೂ ಒಬ್ಜೆಕ್ಟಿವಿಟಿ ಇರ್ಬೇಕಾ? ಅವ ಮೊದಲಿನ 6 ತಿಂಗಳು ಅಂತ ಹೇಳಲಿಕ್ಕಿಂತ ಏನು 1 ವರ್ಷ ಅಂತ ನಾನು ಹೇಳ್ತೇನೆ. 1 ವರ್ಷ ಅವ ಇಂತಿಷ್ಟೇ ದುಡಿತೇನೆ ಅಂತ ಹೇಳುವಂತ ಟಾರ್ಗೆಟ್ ಅನ್ನು ಇಟ್ಕೊಳ್ಳಿಕ್ ಬರುವುದಿಲ್ಲ ಇಲ್ಲಿ. ನಾನು ಇಲ್ಲಿ ಈ ಫಸ್ಟ್ ಈ ವಿಮಾ ಕ್ಷೇತ್ರ ಅಂತ ಹೇಳೋದು ಒಂದು ಪವಿತ್ರವಾದಂತ ಒಂದು ಕ್ಷೇತ್ರ. ಇದು ಕುಟುಂಬ ರಕ್ಷಣೆಯನ್ನು ಕೊಡುವಂತಹದ್ದು ಕ್ಷೇತ್ರ. ಅದಕ್ಕೆ ನಾನು ಹೇಳಿದೆ
ಅನನ್ಯಾಶ್ಚಿಂತಯಂತ್ರೋಮ ಏಜನಾಪ್ತ ಪರಿಉಪಾಸತೆ. ಹಾಗಾಗಿ ಇದು ಒಳ್ಳೆಯ ಕ್ಷೇತ್ರ. ಹಾಗಾಗಿ ಇಲ್ಲಿ ಅವ ಏನ್ ತಿಳ್ಕೊಬೇಕು, ನಾನು ಒಂದು ಪುಣ್ಯ ಕೆಲಸ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೇನೆ, ಕಲಿಬೇಕು, ನಾನು ಕಲಿತೇನೆ, ಇದು ಹೊಸ ಕ್ಷೇತ್ರ ನನಗೆ, ನಾನು ಕಲಿತೇನೆ ಅಂತ ತಿಳ್ಕೊಳ್ಬೇಕು. ಕಲಿತಲ್ಲಿ ಯಾವುದೇ ಕ್ಷೇತ್ರ ನೋಡಿ, ಇವತ್ತು ಚಾಲೆಂಜಿಂಗ್, ಡಾಕ್ಟರ್ಸಿಗೆ ಚಾಲೆಂಜ್ ಇಲ್ವಾ? ಹೌದು ಇಂಜಿನಿಯರ್ಸಿಗೆ ಇಲ್ವಾ? ಹೌದು ಯಾರಿಗೆ? ಚಾರ್ಟರ್ಡ್ ಅಕೌಂಟೆಂಟಿಗೆ ಇಲ್ವಾ? ಎಲ್ಲರಿಗೂ ಚಾಲೆಂಜಿಂಗ್ ಇದೆ. ಎಲ್ಲರಿಗೂ ದೇ ಹ್ಯಾವ್ ಟು, ಅಂದ್ರೆ ನಾವು ಇಲ್ಲಿ ಸೆಣಸಾಡಬೇಕು. ಕರೆಕ್ಟ್. ಹಾಗಾಗಿ ನಾವು ತಿಳ್ಕೊಳ್ಬೇಕು. CA ಆದ ಕೂಡಲೇ ಅವ ಬ್ಯಾಲೆನ್ಸ್ ಶೀಟ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹತ್ರ ಹೋಗಿ ಕೇಸ್ ಫೈಲ್ ಮಾಡ್ಲಿಕ್ಕೆ ಪ್ರೆಸೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವನು ಸೀನಿಯರ್ ಹತ್ರ ತಿಳ್ಕೊಳ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ವಿಮಾ ಪ್ರತಿನಿಧಿ ಆದವ 6 ರಿಂದ 1 ವರ್ಷ ಅವ ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಟೈಮ್ ವೇಸ್ಟ್ ಮಾಡ್ಬೇಕು. ಅಂದ್ರೆ ಇನ್ಕಮ್ ಬಂದ್ರೆ ದಟ್ ಬಿಕಮ್ಸ್ ಬೋನಸ್. ಪ್ರತಿ ದಿನ ಅವ ಸ್ವಲ್ಪವಾದ್ರೂ ಟ್ರೈನಿಂಗ್ ಪ್ರತಿ ದಿವಸ, ಒಂದು ದಿವಸನೂ ಬೀಳದೆ ಟ್ರೈನಿಂಗಿಗೆ ಸಮಯವನ್ನು ಕೊಡಬೇಕು. ಇವತ್ತು ಮಾಧ್ಯಮಗಳಲ್ಲಿ ಡಿಜಿಟಲ್ ಇರುವುದರಿಂದಾಗಿ ಬೇಕಾದಷ್ಟು ಟ್ರೈನಿಂಗ್ ನಿಮ್ಮ ಇದೇ ಪ್ರೋಗ್ರಾಮ್ ಯೂಟ್ಯೂಬ್ ನಲ್ಲಿ ಸಿಗ್ತದೆ, ನೋಡ್ಬೋದು. ಅಂಥದ್ದು ಬೇಕಾದಷ್ಟು ಇದೆ, ನಿಮ್ಗೆ ಗೊತ್ತಿದೆಯಲ್ಲ. ಹಾಗಾಗಿ ಅಲ್ಲಿ ಕಲ್ತ್ಕೊಳ್ಬೇಕು ನಾವು. ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನವೇಡೇಸ್. ಅದಕ್ಕೆ ನಮ್ಮ ವಿಮಾ ಪ್ರತಿನಿಧಿಗಳು ಪಾಲಿಸಿ ಮಾರಾಟ ಮಾಡ್ಲಿಕ್ಕೆ ಅಲ್ಲಿ ಹೋಗ್ತಾರೆ, ಸಂಭಾವ್ಯ ಪ್ರಾಸ್ಪೆಕ್ಟಸ್ ಹತ್ರ. ಅವ ಇವನಿಗೆ ಹೇಳ್ತಾನೆ, ಸರಿ ಇವನಿಗೆ ನಾಲೆಜ್ ಇಲ್ಲದೆ ಇದ್ರೆ LIC-ಗಿಂತ ಮ್ಯೂಚುವಲ್ ಫಂಡ್ SIP ಬೆಟರ್ ಅಂತ ಹೇಳಿ ಇವನು ವಾಪಸ್ ಕಳಿಸ್ತಾನೆ. ಅದಕ್ಕೆ ನಾವು ಮ್ಯೂಚುವಲ್ ಫಂಡ್ ಅಂಡ್ SIP-ಗಿಂತ LIC ಬೆಟರ್. LIC ಸಬ್ಜೆಕ್ಟ್ ಟು ಗ್ಯಾರಂಟಿ ಅಂಡ್ ಮ್ಯೂಚುವಲ್ ಫಂಡ್ ಅಂಡ್ SIP ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಅಲ್ಲಿ ಅಸ್ಯೂಮ್ಡ್ ಪ್ರಾಫಿಟ್ ಇದೆ, ನಮ್ಮಲ್ಲಿ ಗ್ಯಾರಂಟಿಡ್ ರಿಟರ್ನ್ ಇದೆ. ಅಲ್ಲಿ ಅಸ್ಯೂಮ್ಡ್ ರಿಟರ್ನ್. ಇವತ್ತಿನ ದಿವಸಗಳಲ್ಲಿ SIP ಮ್ಯೂಚುವಲ್ ಫಂಡ್ ಮಾಡಿ ಮಕ್ಕಳ ವಿದ್ಯಾಭ್ಯಾಸವನ್ನು MBBS ಮಾಡ್ಬೇಕಂತ ಹೇಳಿದವರು, ಡಿಪ್ಲೊಮೊ ಹಾಕಿದವರು ಎಷ್ಟು ಜನ ಇದ್ದಾರೆ. ಮಗಳ ಮದುವೆಗೆ ಅಂತೇಳಿ ಅಲ್ಲಿ ರೊಕ್ಕ ಹಾಕಿದವರು, ಮಗಳ ಮದುವೆ ಮಾಡ್ಲಿಕ್ಕೆ ತೊಂದರೆ ಆಗಿ ಸಾಧಾರಣ ಒಂದು ಮದುವೆ ಮಾಡಿ ಕೊಟ್ಟವರು ಎಷ್ಟೋ ಎಕ್ಸಾಂಪಲ್ಗಳನ್ನ ನಾವು ಕೊಡ್ತಾ ಇದ್ದೀವಿ. SIP ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ ಯಾರೋ ಪ್ರಾಣ ಬಿಟ್ಟವರು ಎಷ್ಟು ಜನ ಇದ್ದಾರೆ. ಆ LIC-ಯಲ್ಲಿ ಅಂತದ್ದು ಎಂದೂ ಸಾಧ್ಯ ಇಲ್ಲ. ನಾವು ಇವತ್ತು ಕೋಟಿಗಟ್ಟೆ ಕ್ಲೈಮ್ ಅನ್ನು ಕೊಡ್ತೇವೆ, ಡೆತ್ ಕ್ಲೈಮ್ ಅನ್ನ. ಆ ವಿಧವೆಗೆ LIC ಅಂದ್ರೆ ಏನ್ ಗೊತ್ತಿಲ್ಲ, ಎಲ್ಲಿಂದ ಹಣ ಬಂತಂತ ಏನ್ ಗೊತ್ತಿಲ್ಲ. 1 ರೂಪಾಯಿಯನ್ನು, 1 ಚಾಸ ಅಪೇಕ್ಷೆ ಇಲ್ಲದೆ ಹಣವನ್ನ ತಲುಪಿಸುವಂತ ಏಕಮೇವ ಸಂಸ್ಥೆ ಜೀವ ವಿಮಾ ನಿಗಮ ಇದೆ. ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಯೋಗ ಬೇಕು, ಪುಣ್ಯ ಬೇಕು ಅಂತೇನೆ ನಾನು. ವಂಡರ್ಫುಲ್ ಸರ್, ವಂಡರ್ಫುಲ್. ಅಂದ್ರೆ ಈಗ ನಿಮ್ಮ ಹತ್ರ ಮಾತಾಡ್ತಾ 1 ಗಂಟೆ ಯಾವಾಗ ಕಳಿತು ಹೇಳಲಿಕ್ಕಾಗಿಲ್ಲ. ಓಕೆ, ಕೊನೆಯದಾಗಿ ಇವತ್ತಿನ ಬಂದಿರತಕ್ಕಂಥ ಎಲ್ಲ ವಿಮಾ ಪ್ರತಿನಿಧಿಗಳಿಗೆ ಕೊಟ್ಟ ಒಂದು ಸಂದೇಶ, ಅವರು ಪ್ರತಿನಿತ್ಯ ಪಾಲಿಸಬೇಕು ಅಂತಂದ್ರೆ ಏನ್ ಸಂದೇಶ ಕೊಡ್ತೀರಿ? ಎಲ್ಲರಿಗೂ ಒಂದನ್ನೇ ನಾನು ಹೇಳಲಿಕ್ಕೆ ಬಯಸ್ತೇನೆ, ಮಿತ್ರರೇ, ನೀವು ಪ್ರಾಮಾಣಿಕರಾಗಿರಿ. ಮೊದಲನೇದು ಪ್ರಾಮಾಣಿಕ ಅಂತ ಹೇಳಿದ್ರೆ ಎಲ್ಲಾ ವಿಚಾರದಲ್ಲೂ ಪ್ರಾಮಾಣಿಕ. ನಾನು ಇವತ್ತು ನಿಮಗೆ ಹೇಳಿದ್ದೇನಲ್ಲ, ನೀವು ಕಲಿತುಕೊಳ್ಳುವುದಲ್ಲಿ ಪ್ರಾಮಾಣಿಕತೆ ಇರಬೇಕು. ಅರ್ಧಂಬರ್ಧ ಕಲ್ತ್ಕೊಂಡ್ರೆ ಆಗುದಿಲ್ಲ. ಸತೀಶ್ ಪ್ರಭು ಅವರು 7 ಗಂಟೆಗೆ ಜಾಯ್ನ್ ಆಗ್ಬೇಕು ಅಂದ್ರೆ 7 ಗಂಟೆಗೆ ಜಾಯ್ನ್ ಆಗ್ಬೇಕು. ಈ ಪ್ರೋಗ್ರಾಮ್ ಅನ್ನ 5 ಸತಿ ಕೇಳಬೇಕಾಗ್ತದೆ. ಬೇರೆ ಬೇರೆ ಟ್ರೈನಿಂಗ್ ನೀವು 1 ಸತಿ ಕೇಳಿದ ಕೂಡಲೇ ಯಾವುದೂ ಗೊತ್ತಾಗುವುದಿಲ್ಲ. ಅದ್ರ ಆದಷ್ಟು ಪ್ರಾಬ್ಲಮ್ಸ್ ಗಳಿರ್ತವೆ. ಪ್ಲಾನ್ ಬಗ್ಗೆ ನೀವು ಹೆಚ್ಚಿಗೆ ವಿಚಾರ ಮಾಡಬೇಡಿ, ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳಿಕ್ ಹೋಗಿ. ಅದ್ರ ಯಾವ ಸೊಲ್ಯೂಷನ್ ಅಂದ್ರೆ ಜನರಿಗೆ ಬೇಕಾದ ಯಾವ ತೊಂದರೆಗೆ, ಪ್ರಶ್ನೆಗೆ ಉತ್ತರ ನಾವು ಕೊಡ್ಲಿಕ್ಕೆ ಆಗುತ್ತೆ, ಅದನ್ನು ನೀವು ಕೊಡ್ಲಿಕ್ಕೆ. ಪ್ರಾಬ್ಲಮ್ಗೆ ಸೊಲ್ಯೂಷನ್ ನೀವು ಕೊಡಿ, ಕಸ್ಟಮರ್ ನಿಮ್ಮನ್ನು ಕರೆದು ಪಾಲಿಸಿ ಕೊಡ್ತಾರೆ. ಎರಡನೇದಾಗಿ ಹಾರ್ಡ್ ವರ್ಕ್ ಬೇಕೇ ಬೇಕು, ಎಲ್ಲಾ ಕಡೆನೂ ಬೇಕೇ ಬೇಕು. ಇನ್ನೊಂದು ಕೃತಜ್ಞರಾಗಿರ್ಬೇಕು. ಪಾಲಿಸಿದಾರರೇ ನಮ್ಮ ದೇವರಂತ ತಿಳ್ಕೊಳ್ಬೇಕು. ಅವ್ರು ಇಲ್ಲದೆ ಇದ್ರೆ ನಾವಿಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರನ್ನ ನಾವು ನೆನ್ಸ್ಕೋತಾ ಇರಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಪಾಲಿಸಿದಾರರನ್ನ ನೆನ್ಸ್ಕೊಳ್ಬೇಕು. ಮತ್ತೆ ನನ್ನ ಹೇಳ್ದಂಗೆ ಇದ್ದದ್ರಲ್ಲಿ ತೃಪ್ತಿ ಕೊಡ್ಕೊಳ್ಬೇಕು. ನನಗೆ ಇವತ್ತು LIC-ಯಿಂದ 30,000 ಕಮಿಷನ್ ಬಂತು. ಓಕೆ, ನಾನು ಹಿಂದೆ ಎಷ್ಟು ಗಳಿಸಿದ್ದೆ? ಇವತ್ತು ಅಲ್ಲಿ 10 ಬರ್ತಿತ್ತು, ಇಲ್ಲಿ 30 ಬಂದು ಸಮಾಧಾನ ಪಟ್ಕೊಳ್ಬೇಕು. ಅದು ಬಿಟ್ಕೊಂಡು ನನ್ನ ಇನ್ನೊಬ್ಬ XYZ ಏಜೆಂಟ್ ನಾವು 1 ಲಕ್ಷ ತಗೋತ ನಂತರ ನಾವು ಅಸೂಯೆ ಪಟ್ಕೊಂಡ್ರೆ ಆಗುದಿಲ್ಲ. ನಾನು ಆ 1 ಲಕ್ಷಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಳ್ಬೇಕು. ಸೊ ನಿರ್ಣಯ ಮಾಡ್ಕೊಳ್ಬೇಕು. ನಾನು ನಿಪ್ಪಾಣಿಗೆ ಬರ್ಬೇಕಾದ್ರೆ ಯಾವ ರೀತಿ ಪ್ರತಿಜ್ಞೆ ಮಾಡಿ ಬಂದಿದ್ದೇನೋ, ಒಂದು ಶಬ್ದ ಮರಾಠಿ ಬರದೇ ಇದ್ದವ ಇವತ್ತು ಮರಾಠಿಯಲ್ಲಿ
ಲೆಕ್ಚರ್ ಕೊಡುವಂತ ಸ್ಟೇಜಿಗೆ, ಅಂದ್ರೆ ನಾನು ಮೈಂಡ್ ಸೆಟ್ ಆ ರೀತಿ ಮಾಡ್ಕೊಂಡಿದ್ದೇನೆ. ಹಾಗಾಗಿ ಕಷ್ಟ ಅಸಾಧ್ಯ ಅಂತ ಹೇಳುವುದು ಯಾವುದು ಇಲ್ಲ, ಎವ್ರಿಥಿಂಗ್ ಇಸ್ ಪಾಸಿಬಲ್. ಸೊ ಇವತ್ತು ಈ ವಿಮಾಕ್ಷತೆ ಇದಕ್ಕೆ ಯಾವಾಗ ನೋಡಿ, ಹುಟ್ಟು ಸಾವು ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಜೀವ ವಿಮೆ ಬೇಕೇ ಬೇಕು, ಅದಕ್ಕೆ ಸ್ಕೋಪ್ ಇದೆ. ಆದರೆ ನಮ್ಮ ಹತ್ರ ಮಾರಾಟ ಮಾಡುವಂತ ಕಲೆ, ಮಾರ್ಕೆಟಿಂಗ್ ಇಸ್ ಎ ಸ್ಕಿಲ್. ಮಾತಾಡುವವನ ಮಣ್ಣು ಸಹ ಮಾರಾಟ ಆಗ್ತದಂತೆ, ಮಾತು ಬರದೇ ಇದ್ರೆ ಬಂಗಾರ ಸಹ ಮಾರಾಟ ಮಾಡ್ಲಿಕ್ಕೆ ಬರುವುದಿಲ್ಲ. ನಮ್ಮ ಪ್ರಾಡಕ್ಟ್ಗಳು ಚಂದ ಇದೆ, ಬಟ್ ಅದನ್ನ ನಮಗೆ ಮಾರಾಟ ಮಾಡುವಂತ ಕಲೆನ ನಾವು ತಿಳ್ಕೊಳ್ಬೇಕು. ಈ ಇಷ್ಟೆಲ್ಲ ಹೇಳಿದ್ಮೇಲೆ ನನ್ನ ಎಲ್ಲ 100 ಪ್ರತಿನಿಧಿಗಳು ಪರಿಪೂರ್ಣರಂತ ನಾನು ಹೇಳುವುದಿಲ್ಲ. ಅವರಲ್ಲಿಯೂ ಸಹ 50% ಜನರಿಗೆ ಕಲಿಯುವ ಉತ್ಸಾಹ ಇಲ್ಲ. ಈಸಿ ಮನಿ ಸಿಗುವುದಿಲ್ಲ. ನೀವು ಅವಾಗ ಹೇಳಿದಲ್ಲ 5 days ವೀಕ್, ನೋ, ಫಾರ್ಗೆಟ್. 8 hours work, forget. Start working 12 hours per day. Okay. Everything is possible. Wonderful. Enjoy. Wonderful. ನೀವು ಇವತ್ತು ಸತೀಶ್ ಪ್ರಭು ಅವರು ಟ್ರೈನಿಂಗ್ ಕೊಡೋದ್ರಲ್ಲಿ ಯಾವ ರೀತಿ ಖುಷಿ ಪಟ್ಕೋತಾರೆ. ಎಂಜಾಯ್, ಯು ಆರ್ ಎಂಜಾಯಿಂಗ್. ಸೇಮ್ ನಮ್ಮ ಪ್ರತಿನಿಧಿಗಳು ಎಂಜಾಯ್ ಮಾಡ್ರಿ ಅಂದ್ರೆ ಎಷ್ಟು ಒಳ್ಳೆಯ ಪ್ರಭುಗಳೇ. ಬೆಳಿಗಿನ ಚಾ ಕಸ್ಟಮರ್ ಮನೆಯಲ್ಲಿ, ಬೆಳಗಿನ ನಾಷ್ಟ ಕಸ್ಟಮರ್ ಮನೆಯಲ್ಲಿ, ಮಧ್ಯಾಹ್ನದ ಊಟ ಕಸ್ಟಮರ್ ಮನೆಯಲ್ಲಿ, ಮಧ್ಯಾಹ್ನದ ಚಾ ಕಸ್ಟಮರ್ ಮನೆಯಲ್ಲಿ, ರಾತ್ರಿ ಊಟಕ್ಕೆ ಮಾತ್ರ ಮನೆಗೆ ಬನ್ನಿ ಅಂತ ನಾ ಹೇಳ್ತೇನೆ. ಉಂಡು ಹೋದ ಕೊಂಡು ಹೋದ. ಹಾ, ಇಷ್ಟು ಒಳ್ಳೆಯ ಒಂದು ಪ್ರೊಫೆಷನ್, ನೋಬೆಲ್ ಪ್ರೊಫೆಷನ್ ಎಲ್ಲಿದೆ ತಿಳ್ಕೊಳ್ಳೋದ್ರಲ್ಲಿದೆ. ನೋಡಿ ಏನು ಆಗ್ತದೆ, ಒಮ್ಮೊಮ್ಮೆ MBBS MD ಮಾಡೋದು ಡಾಕ್ಟರ್ ಫೇಲ್ ಆಗುವವರಿದ್ದಾರೆ, ಏನ್ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಅದು ಕಲ್ತ್ಕೊ ಅವ್ರನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ. ಕರೆಕ್ಟ್. ವಂಡರ್ಫುಲ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಇದು ಕೊನೆ ಮಾತು ಹೇಳಿದ್ದು, ಇಲ್ಲೊಂದು ಸ್ಟೋರಿ ನೆನಪಾಗ್ತಾ ಇದೆ. ಯಾರು ಹೇಳ್ತಾ ಇದ್ರಂತೂ, ವಡೆ ತಿನ್ಬೇಕಾದ್ರೆ ವಡೆ ತಿಂತಾ ಇದ್ದಂತೆ. ಮೊದಲನೇ ವಡೆ ತಿಂದಾಗ ಹೊಟ್ಟೆ ತುಂಬಲಿಲ್ಲ, 2ನೇ ವಡೆ ತಿಂದಂತೆ, ಆವಾಗಲೂ ಒಂದು ಸ್ವಲ್ಪ, 3ನೇ ವಡೆ, 4ನೇ ವಡೆಗೆ ಅಪ್ಪ ತುಂಬಿತು ಅಂತೇಳಿ. ಅದಕ್ಕೆ ಅವನು ಹೇಳಿದಂತೆ, ಈ 4ನೇ ವಡೆ ಮೊದಲೇ ತಿಂದಿದ್ದೌದಾದ್ರೆ ಈ 3 ವಡೆ ಅವಶ್ಯಕತೆ ಇಲ್ವಲ್ಲ ಅಂತ. ಆದರೆ ನಮ್ಮ ಕಾರ್ಯಕ್ರಮಕ್ಕೆ ನೀವು ಪ್ರತಿ ರೆಗ್ಯುಲರ್ ಆಗಿ ಬರ್ತಾ ಇದ್ದೀರಿ ಎಲ್ಲರೂ. ಈ ಕಾರ್ಯಕ್ರಮವನ್ನು ಯೂಟ್ಯೂಬಲ್ಲಿ ಹಾಕಿ ಅಂತ ಹೇಳಿದ್ದವರು ರವಿಕುಮಾರ್ ಅನ್ನೋಂಥ ಮೂಡಿಗೆರೆಯ ಡೆವಲಪ್ಮೆಂಟ್ ಆಫೀಸರು. ಅವ್ರು ಹೇಳಿದ ಮೇಲೆ ಹಾಕಿದ್ದೀನಿ. ಹಾಗೇನೆ ಮೊದಲನೇ ಸಲ ನೀವು ಇಲ್ಲಿ ಬಂದು ಏನು ಕೇಳ್ತೀರಿ, ನಿಮ್ಗೊಂದು ವಿಷಯ ಒಂಥರ ಕಾಣಿಸ್ಬೋದು. 2ನೇ ಸಲ ಕೇಳಿದಾಗ ಇದೇ ಕಾರ್ಯಕ್ರಮ ನಿಮ್ಗೆ ಬೇರೆ ಮೆಸೇಜ್ ಸಿಗುತ್ತೆ. ಹಾಗೆ 3ನೇ ಸಲ 4ನೇ ಸಲ ಕೇಳಿದಾಗ, ಶೇಖರ್ ಶೆಟ್ಟರ್ ಸರ್ ಹೇಳಿದಾಗ, ನೀವು 2-3 ಸಲ ಕೇಳಿದಾಗ ನಿಮ್ಮಲ್ಲಿ ಅದು ಏನಂತೀರಿ, ಒಂದು ಬೇರೆ ಥರದ ವಿಚಾರಧಾರೆ ಬರುತ್ತೆ. ಹಾಗೆ ಅದರಿಂದ ಉಪಯೋಗ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಶೇಖರ್ ಶೆಟ್ಟಿ ಸರ್, ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಟ್ರೆ. ಇವತ್ತಿನ ಎಲ್ಲ ಏಜೆಂಟ್ರು ಕರ್ನಾಟಕದಾದ್ಯಂತ ಬಂದಿದ್ದೀರಿ, ನಿಮ್ಗೆಲ್ಲರಿಗೂ ಧನ್ಯವಾದ. ಹಾಗೆಯೇ ನೀವು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದ ಮೇಲೆ, ಯೂಟ್ಯೂಬ್ ನೋಡಿದ್ಮೇಲೆ ಅದನ್ನು ನಿಮ್ಮ ಬೇರೆ ಏಜೆಂಟ್ರಿಗೆ ಹಂಚಿ, ಆಮೇಲೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಯಾವ ವಿಡಿಯೋ ನಿಮ್ಗೆ ಚೆನ್ನಾಗಿ ಅನ್ನಿಸ್ತು, ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡಿ. ಅಲ್ಲಿ ಏನು ವಿಚಾರ ಹೇಳಿದ್ರು ಅದನ್ನು ಅಪ್ಲೈ ಮಾಡಿದ್ರ, ಆವಾಗ ಡಿಸ್ಕಸ್ ಮಾಡಿದಾಗ ಇನ್ನಷ್ಟು ವಿಚಾರಗಳು ಬರುತ್ತೆ ಅಂತ ಹೇಳ್ತಾ, ಶೇಖರ್ ಶೆಟ್ಟಿ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಮೊಬೈಲ್ ನಂಬರ್ ಹೇಳ್ತೇನೆ, ಹಾಕ್ತೇನೆ ಸರ್, ಹೇಳಿ ಸರ್. 944 80 141 68 68 94480 141 68. ಮಿಸ್ಟರ್ ನೋಡಿ ಅಲ್ಲಿ ಕೆಳಗಡೆ. ಎಸ್ ಸರ್, ಹಾಕಿದ್ದೇನೆ. ದಯವಿಟ್ಟು ನೀವು ಮೆಸೇಜ್ ಅನ್ನು ಹಾಕ್ಬೋದು. ಬೈದೇವೆ, ಅವ್ರು ಫೋನ್ ಎತ್ತಲಿಲ್ಲ ಅಂದ್ರೆ ಕಂಟಿನ್ಯೂಸ್ ಫೋನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗ ನಮಗೆ ಬರ್ತಾ ಇತ್ತು, ಕೆಲವೊಂದ್ಸಲ ಫೋನ್ ಎತ್ತುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ನಾವು. ಇರುವುದಿಲ್ಲ, ನಿಮಗೆ ಗೊತ್ತಿದೆ. ನಾನು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರೆ ಅಲ್ಲಿ ಮೆಸೇಜ್ ಹಾಕಿ ಫೋನ್ ಮಾಡಿ ಲಿಂಕ್ ಕಳಿಸು ಅಂತೇಳಿ ಹೇಳ್ತಾ ಇದ್ದಾರೆ 8 ಗಂಟೆಗೆ. ಜಗವೆಲ್ಲ ಮಲಗಿದಾಗ ಇವನೊಬ್ಬನೆದ್ದ, ಜಗವೆಲ್ಲ ಎದ್ದಾಗ ಇವನೊಬ್ಬ ಮಲಗಿದ್ದ ಅಂತ ಹಂಗಾಯ್ತಿದ್ದು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನೀವು ಬಂದಿದ್ದ ಎಲ್ಲರಿಗೂ ಉಪಯೋಗ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಮುಂದಿನ ವಾರ ನನ್ನ ಮಾತು, ಎಸ್ ಒಂದು ನಿಮಗೂ ನನ್ನಷ್ಟೇ ವಯಸ್ಸು ಹತ್ರದಲ್ಲಿ ಇರಬಹುದು. ಈ ವಯಸ್ಸಿನಲ್ಲಿಯೂ ಸಹ ಇಷ್ಟೊಂದು ಪರಿಶ್ರಮ, ಫ್ರೀ ಆಗಿ ಒಂದು ಈ ಟ್ರೈನಿಂಗ್ ಅನ್ನ ಜನರಿಗೆ ಈ ಮಾಹಿತಿಯನ್ನ ನೀವು ಪ್ರಶಿಕ್ಷಣ ಅಂತ ಹೇಳ್ಬೋದನ್ನ ನೀವು ಹಂಚುತ್ತಾ ಇದ್ದೀರಿ.
ಹಾಗಾಗಿ ನಿಮಗೂ ಸಹ ನಮ್ಮ ಜೀವ ವಿಮಾ ನಿಗಮದ ಪರವಾಗಿ ಅನಂತ ಧನ್ಯವಾದಗಳು. ಹಾಗಾಗಿ ನಿಮಗೂ ಪರಮಾತ್ಮ ಆರೋಗ್ಯ, ಐಶ್ವರ್ಯ, ಸಿರಿ ಸಂಪತ್ತು ಕೊಟ್ಟು ನಿಮ್ದು ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಅದರೊಟ್ಟಿಗೆ ನಿಮ್ಗೆ ಆರೋಗ್ಯ, ಮೊದಲನೇದಾಗಿ ಆರೋಗ್ಯ ಕೊಡ್ಲಿ. ಇದೇ ರೀತಿ ನಿರಂತರ ಕಾರ್ಯಕ್ರಮಗಳನ್ನ ನೀವು ಮಾಡ್ತಾ ಇರಿ ಅಂತ ನಿಮಗಿಂತ ಮೋಸ್ಟ್ಲಿ ನಾನು ಹಿರಿಯವ ಇರಬಹುದೋ ಏನೋ ಗೊತ್ತಿಲ್ಲ, ಹೇಳ್ತಾ ಇದ್ದೇನೆ. ಧನ್ಯವಾದ. ಇನ್ಫ್ಯಾಕ್ಟ್ ನೀವು ಶಿರಾಲಿಯಿಂದ ಕಾರ್ಯಕ್ರಮ ಶುರು ಮಾಡಿದ್ರಿ ಅಂತ ಹೇಳಿದ್ರಲ್ಲ. ಹೌದು, ಹೌದು. ನಮ್ದು ಕುಲದೇವರು ಶಿರಾಲಿಗೆ ಹೋದಾಗ ಭಟ್ರು ಪ್ರಸಾದ ಕೊಡ್ಬೇಕಾದ್ರೆ ಪ್ರಸಾದ ಕೊಡ್ಬೇಕಾದ್ರೆ ನೀವು ಹೇಳಿದ್ದೆಲ್ಲ ಹೇಳಿ ಕೊಡ್ತಾ ಇದ್ರು. ಸೊ ಇವತ್ತು ಶಿರಾಲಿಗೆ ಹೋದ ಅನುಭವ. ಮಹಾಗಣಪತಿ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಲ್ಲಿ ಇರುವಾಗ ಪ್ರತಿ ಸಂಕಷ್ಟಿಗೂ ಅಲ್ಲಿ ಹೋಗ್ತಾ ಇದ್ದೆ. ಹೌದಾ? ಓಕೆ. ಇವತ್ತು ಸಹ ದಿನಕ್ಕೆ ಒಂದು ಬಾರಿ ಆ ದೇವರ ಹೆಸರನ್ನ ನಾನು ಸ್ಮರಣೆ ಮಾಡ್ತೇನೆ. ಅಚ್ಚಾ ಅಚ್ಚಾ. ಇವತ್ತು ಬದಾಮಿಯ ಬ್ರಾಂಚ್ ಮ್ಯಾನೇಜರ್ ಹತ್ರ ಮಾತಾಡ್ತದೆ ಇಕ್ಬಾಲ್ ಸರ್, ಅವರು ಅಲ್ಲಿ ಅವರಲ್ವಾ? ಅಲ್ಲಿ ಭಟ್ಕಳದವರ? ಹೌದೌದೌದು. ಇಕ್ಬಾಲ್ ಸೈಯದ್ ಅವರು ಏನು? ಹೌದೌದು, ಇಕ್ಬಾಲ್ ಸೈಯದ್, ಕರೆಕ್ಟ್. ಕರೆಕ್ಟ್ ಕರೆಕ್ಟ್. ಅವರು ಅಲ್ಲಿ ಯಾವ ದೇವಸ್ಥಾನ ಭಟ್ರಿಗೆ ಒಬ್ರಿಗೆ ಏಜೆಂಟ್ ಮಾಡಿದಾರಂತೆ. ಮಾತಾಡ್ತಾ ಇದ್ದೆ ಅವಾಗ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಿ. ಬಂದವರಿಗೆಲ್ಲ ಧನ್ಯವಾದಗಳು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬಿಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ಬಂದ್ ಮಾಡ್ತಾ ಇದ್ದೀನಿ. ಎಸ್ ಸರ್. ಥ್ಯಾಂಕ್ ಯು.